ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಗೋಖಲೆಯ ಸಮಸ್ತ ಶ್ರೋತೃವೃಂದಕ್ಕೆ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ನೇರ ಪ್ರಸಾರದಲ್ಲಿ ಇದನ್ನು ನೋಡ್ತಾ ಇರುವಂಥ ಎಲ್ಲ ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಯಾವುದು ದೈವೋನ್ಮುಖವಾಗಿ ನಮ್ಮನ್ನು ನಡೆಸುತ್ತೋ ಅದು ಸತ್ಕರ್ಮ, ಅದು ಕರ್ತವ್ಯ ಅಂತ ಸ್ವಾಮೀಜಿ ಹೇಳಿದರು. ನೆನ್ನೆದನ್ನೊಂದು ಸ್ವಲ್ಪ 2 ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಅದು ಅತ್ಯಂತ ಪ್ರಮುಖವಾಗಿರುವಂಥ ಸಂಗತಿ. ಇನ್ನು ಎರಡನೇದು, ಲೋಕಕ್ಕೆ ನಾವು ಅಳತೆಗೋಲಲ್ಲ ಅಂತ ಒಂದು ಗಂಭೀರವಾದ ಮಾತನ್ನು ಹೇಳಿದರು. ಯಾರನ್ನೂ ಅಳಿಲಿಕ್ಕೆ ದಯಮಾಡಿ ಹೋಗಬೇಡಿ, ನಮ್ಮ ಅಳತೆ ನಾವು ಮಾಡಿಕೊಂಡ್ರೆ ಸಾಕಾಗಿದೆ ಅಂತ. ಕರ್ತವ್ಯದ ಚಕ್ರ ಯಾವಾಗಲೂ ಬೋರಿಂಗ್, ತುಂಬ ಬೋರ್ ಆಗಿರುತ್ತೆ. ಅದನ್ನು ಮಾಡಲಿಕ್ಕೆ ಖುಷಿ ಕೊಡ್ತಿರಲ್ಲ. ಆದರೆ ಅದಕ್ಕೆ ಪ್ರೇಮದ ಕೀಲೆಣ್ಣೆಯನ್ನು ಹಾಕಿದರೆ ಅದು ಬಹಳ ಸಂತೋಷವನ್ನು ಕೊಡುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಇನ್ನು 4ನೇದವರು ಹೇಳೋದು, ಗುರಿಯನ್ನು ನೋಡಬೇಡಿ ಅಥವಾ ಕಾರ್ಯವನ್ನು ನೋಡಬೇಡಿ, ಕಾರ್ಯದೆಡೆಗೆ ಸಾಗುವಂಥ ಮಾರ್ಗದ ಕಡೆಗೆ ಗಮನ ಇರಲಿ. ಮಾರ್ಗ ಮತ್ತು ಗುರಿ ಒಂದೇ ಆಗಲಿ ಅಂತ ನನಗೊಬ್ಬ ಸಂತರು ಹೇಳಿದರು. ಭಾಳ ಅದ್ಭುತವಾಗಿರುವಂಥ ಮಾತದ್ದು ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ಯಾರು ತುಂಬ ದೊಡ್ಡ ಕೆಲಸ ಮಾಡ್ತಾರೋ, ಚಿಕ್ಕ ಕೆಲಸ ಮಾಡ್ತಾರೋ, ಆ ಡಿಫ್ರೆನ್ಸನ್ನು ಯಾವತ್ತೂ ಗಣಿಸಬೇಡಿ ಅಂತ. ಅತ್ಯಂತ ಚಿಕ್ಕ ಕಾರ್ಯವನ್ನು, ಚಿಕ್ಕದ್ದು ಅಂತ ಏನಿಲ್ಲ, ಯಾವುದು ಸಾಮಾಜಿಕ ದೃಷ್ಟಿಯಿಂದ ಅತ್ಯಂತ ಕನಿಷ್ಠ ಕಾರ್ಯ ಅಂತ ಗಣಿಸಲ್ಪಡುತ್ತೋ ಆ ಕನಿಷ್ಠ ಕಾರ್ಯವನ್ನು ಮಾಡುವವನ ಮನಸ್ಥಿತಿ ಎಂಥದ್ದಿದೆ ಎನ್ನುವುದರ ಆಧಾರದ ಮೇಲೆ ಒಂದು ಕಾರ್ಯ ನಿರ್ಧಾರವಾಗುತ್ತೆ ಅಂತ. ಇನ್ನು 4ನೇದು, ತ್ಯಾಗ ಮಾಡು, ಆದರೆ ತ್ಯಾಗ ಮಾಡೋಕ್ಕಿಂತ ಮುಂಚೆ ತ್ಯಾಗ ಮಾಡುವ ಸಾಮರ್ಥ್ಯವನ್ನು ಗಳಿಸಿಕೋ ಅಂತ. ನಮ್ಮಲ್ಲಿ ಬಹುತೇಕರಿಗೆ ತ್ಯಾಗ ಮಾಡುವ ಆ ಏನನ್ನು ತ್ಯಾಗ ಮಾಡಬೇಕೋ ಆ ಸಾಮರ್ಥ್ಯವೇ ಇಲ್ಲ. ಒಂದು ಚಂದದ ಕಥೆನ ಹೇಳ್ತಾರಲ್ಲ, ಅವನೊಬ್ಬ ಹೇಳಿದಂತೆ, ನನ್ನ ಮನೆಯನ್ನು ನಾನು ₹1 ಮಾರಾಟ ಮಾಡಿಬಿಡ್ತೀನಿ, ಯಾರಿಗೆ ಬೇಕೋ ತೊಗೊಳ್ಳಿ ಅಂತ. ಹೇಳೋದೇನೋ ಹೇಳ್ಬಿಟ್ಟ. ತುಂಬ ಜನ ಬಂದರೂ ₹1 ತೊಗೋತೀನಿ ಅಂತ. ಬಟ್ ಈಗ ಟೆನ್ಷನ್ ಶುರುವಾಗ್ಬಿಡ್ತು, ₹1 ಕೊಟ್ಬಿಟ್ಟು ನಾನೇನು ಮಾಡಲಿ ಆಮೇಲೆ ಅಂತ. ಈಗ ಅವನು ಹೇಳ್ದ, ₹1 ಮನೆ ಕೊಡ್ತೀನಿ ಅಂತ ಹೇಳಿದ್ದೆ, ಆದರೆ ಅದಕ್ಕೆ ನನ್ನ 1 ಕೋಟಿ ಬೆಲೆ ಬಾಳುವ ಈ ಬೆಕ್ಕನ್ನು ತೊಗೋಬೇಕು ಅಂದಂತ. ಈ ಬೆಕ್ಕನ್ನು ತೊಗೊಂಡ್ರಿಗೆ ₹1 ಮನೆ ಕೊಡ್ತೀನಿ, ಅದು ಆ ಕಂಡೀಷನ್ ಹೇಳಿರಲಿಲ್ಲ. ಈ ಎಲ್ಲ ಆ್ಯಡ್ಗಳಿಗೆ ಸ್ಟಾರ್ ಹಾಕಿ ಬರುತ್ತಲ್ಲ, ಅದು ಹೀಗೆ ಇರುತ್ತೆ. ಅದು ಕಂಡೀಷನ್ಸ್ ಅಪ್ಲೈ ಅಂತಲೇ ಬರುತ್ತೆ ಅದು. ಸೊ ಹೀಗಾಗಿ ಕಂಡೀಷನ್ ಹಾಕ್ಕೊಂಡೇ ನಾವೇನಾದರೂ ದಾನ ಮಾಡಲಿಕ್ಕೆ ಹೋಗೋದು. ಆದರೆ ದಾನ ಮಾಡುವ ಮೊದಲು ದಾನ ಮಾಡುವ ಸಾಮರ್ಥ್ಯವನ್ನು ಬೆಳೆಸಿಕೋ ಅಂತ ಸ್ವಾಮಿ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ. ಹೀಗಾಗಿ ಹಂಗೆ ಹೇಳಿದ ನಂತರ ಅವ್ರು ಹೇಳ್ತಾರೆ, ಸಾಮರ್ಥ್ಯವನ್ನು ಬೆಳೆಸ್ಕೊ ಅಂತಂದರೆ ಏನು? ಮತ್ತು ಕರ್ಮ ಮಾಡು ಅಂತಾನೆ. ಸುಮ್ಮನೆ ಇರೋಂಗಿಲ್ಲ. ನಿರಂತರವಾದ ಕರ್ಮದಲ್ಲಿ ನಿರತವಾಗಿದ್ದಾಗಲೇ ಸಾಮರ್ಥ್ಯ ಸಿದ್ಧಿಸೋದು. ಅದಕ್ಕೆ ಸ್ವಾಮೀಜಿ ಹೇಳುವಂಥ ಮಾತು ತುಂಬ ಗಂಭೀರವಾದ್ದು. ಸ್ವಾಮೀಜಿ ಎಷ್ಟು ವಿರಾಗದ ಮಾತನ್ನು ಆಡಿದರೂ ಕೂಡ, ಎಷ್ಟು ವೈರಾಗ್ಯವನ್ನು ಗಳಿಸಿಕೊಂಡು ಮುಕ್ತಿಯ ಕಡೆ ಸಾಗಬೇಕು ಅನ್ನೋ ಮಾತನ್ನು ಆಡಿದಾಗಲೂ ಕೂಡ ನಮ್ಮನ್ನು ವಾಪಸ್ ಕರ್ಕೊಂಡು ಬಂದು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೇಳೋದು ಬಿಡಲ್ಲ ಅಂತ. ನನಗೆ ಯಾಕೆ ವಿವೇಕಾನಂದರು ಭಾಳ ಬಾರಿ ಕೃಷ್ಣ ಸ್ವರೂಪ ಅಂತಲೇ ಅನಿಸುತ್ತೆ ಅಂತಂದರೆ, ಕೃಷ್ಣ ಅರ್ಜುನಿಗೆ ಹಿಂಗೆ ಮಾಡ್ತಾನೆ, ಎಷ್ಟು ಹೇಳ್ತಾನೆ. ಜ್ಞಾನದ ಮಾತುಗಳನ್ನು ಹೇಳಿದ, ಎಲ್ಲ ಮಾತುಗಳನ್ನು ವಿಚಾರಗಳನ್ನು ಹೇಳಿದ ನಂತರ ಕೊನೆಗೂ ಹೇಳಿದಂದರೆ ಕರ್ಮ ಮಾಡು, ಅದೊಂದೇ ಕೊನೆಗೆ. ನೀ ಕರ್ಮ ಮಾಡು, ಏನು ಮಾಡಬೇಕು ಅಂದರೆ ಯುದ್ಧ ಮಾಡು ಅಷ್ಟೇ, ಬೇರೆ ದಾರಿ ಇಲ್ಲ ನಿನಗೆ ಅಂತ. ಹಾಗೆ ಸ್ವಾಮಿ ವಿವೇಕಾನಂದರು ನಮ್ಮನ್ನು ಎಷ್ಟರ ಮಟ್ಟಿಗೆ ಈ ಕರ್ಮಭಾವಕ್ಕೆ ಹಚ್ತಾರೆ ಅಂತಂದರೆ ಅವ್ರು ಹೇಳ್ತಾರೆ, ಪ್ರಪಂಚದೊಳಕ್ಕೆ ನುಗ್ಗಿ ಸ್ವಲ್ಪ ಕಾಲವಾದರೂ ಅಲ್ಲಿರುವುದನ್ನು ವ್ಯಥೆಪಟ್ಟು ಸಹಿಸಿ ಅಂತಾರೆ. ವ್ಯಥೆ ಪಡಲೇಬೇಕು, ಬೇರೆ ದಾರಿ ಇಲ್ಲ. ಸ್ವಲ್ಪ ಕಾಲವಾದರೂ ಸರಿ ವ್ಯಥೆಪಟ್ಟು ಸಹಿಸಪ್ಪ ಅಲ್ಲಿರೋದನ್ನು, ಸಂತೋಷವನ್ನು ಅನುಭವಿಸು. ಆಮೇಲೆಯೇ ವೈರಾಗ್ಯ ಸಿಗೋದು, ಆಮೇಲೆಯೇ ಶಾಂತಿ ಪ್ರಾಪ್ತಿಯಾಗೋದು ಅಂತ ಸ್ವಾಮೀಜಿ ಹೇಳ್ತಾರೆ. ಅಂದರೆ ಪ್ರಪಂಚದೊಳಕ್ಕೆ ನುಗ್ಗಿ, ನಾನು ಬಿಟ್ಟಿರ್ತೀನಿ ಅಂತ ಕೂತ್ಕೊಳ್ಳಿಕ್ಕೆ ಆಗಲ್ಲ ನಿನಗೆ. ಪ್ರಪಂಚದೊಳಕ್ಕೆ ಹೋಗು, ಏನು ಕೆಲಸ ಆಗುತ್ತೋ ಮಾಡು. ನನಗೆ ಬೆಳಗಾವಿ ಆಶ್ರಮ, ಪುರುಷೋತ್ತಮಾನಂದರನ್ನು ಆಗ್ತಾನೆ ಬೆಳಗಾವಿಗೆ ವರ್ಗಾವಣೆ ಮಾಡಿದರು. ಸ್ವಾಮೀಜಿಯಿಂದ ಲೆಟ್ರ್ ಬಂದಿದ್ದು. ನಾನು ಕಾಲೇಜಿಗೆ ಹೋಗ್ತಾ ಇಂಜಿನಿಯರಿಂಗ್ ಓದ್ತಿದ್ದಂಥ ಹುಡುಗ. ಲೆಟ್ರ್ ಬರೆದಿದ್ದರು, ಬರ್ಬೋದಾ ಒಂದು ಸಲ ಇಲ್ಲಿಗೆ ಬಂದು ಹೋಗು ಅಂತ ಬ್ರಹ್ಮಚಾರಿಗಳು ಲೆಟ್ರ್ ಬರೆದಿದ್ರು. ನಾನು ಸುಮ್ಮನೆ ಹೋಗಿ ಒಂದು 2-3 ದಿನ ಅಲ್ಲಿದ್ದೆ. ಸ್ವಾಮೀಜಿಯವ್ರ ಜೊತೆ ಇರೋ ಅಂಥ ಆನಂದನೇ ಬೇರೆ. ಅನೇಕ ವಿಚಾರಗಳನ್ನು ಅವ್ರು ಹೇಳೋರು. ಯಾವಾಗಲೂ ಹೆಂಗೆ ಹೇಳೋರು ಪುರುಷೋತ್ತಮಾನಂದಜಿ ಅಂತಂದರೆ, ಅವ್ರ ಜೊತೆ ಇದ್ದಂಥ ಭಾಳ ಜನರಿಗೆ ಅನುಭವ ಇದೆ. ನಾನು ಹೇಳೋ ಮಾತು ಹೊಸತೇನೂ ಅಲ್ಲ. ಏನು ಹೇಳೋರು ಅಂತಂದರೆ, ಸ್ವಾಮೀಜಿ ನನಗೊಂದಿನ ಹೇಳಿದರು, ನಾನು ಪೊನ್ನಂಪೇಟೆಗೆ ಸ್ವಾಮೀಜಿ ನೋಡ್ಲಿಕ್ಕೆ ಹೋಗಿದ್ದಾಗ, ಒಂದು 4 ದಿನ ನನ್ನ ಜೊತೆ ಇರು, ನಿನ್ನ ಯೋಗ್ಯತೆ ಏನು ಅಂತ ತೋರಿಸ್ಕೊಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ.
ಒಬ್ಬ ಸಂತರಿಗೆ ಮಾತ್ರ ಇರೋಕೆ ಅದರ್ವೈಸ್ ಆ ಸಂತರು ಅಲ್ಲದೆ ಹೋದರೆ ನಮಗೆಲ್ಲ ದಿಮಾಕ್ ಹೆಂಗಿದೆ ಅಂತಂದರೆ ಭಾರಿ ದೊಡ್ಡವರು ಅಂತ ದಿಮಾಕು. ಆದರೆ ಸ್ವಾಮೀಜಿ ಭಾಳ ಚೆನ್ನಾಗಿ ಹೇಳೋರು, 4 ದಿನ ಇರು ನನ್ನ ಜೊತೆ, ನಿನ್ನ ನಿಜವಾದ ಯೋಗ್ಯತೆ ಏನು ಅಂತ ತೋರಿಸ್ಕೊಡ್ತೀನಿ ಅಂತ, ನಿನಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ನಿನಗೇ ಗೊತ್ತಾಗೋ ಥರ ಮಾಡ್ತೀನಿ ಅಂತ. ಹಾಗೆ ಅವ್ರ ಜೊತೆ ಇದ್ದಾಗ ಅನೇಕ ಬಾರಿ ಈ ಥರದ ಅನುಭವಗಳು. ಒಬ್ಬ ಸ್ವಾಮೀಜಿ ಭಾಳ ಚೆನ್ನಾಗಿ ಹೇಳಿದರು. ಒಂದು ಸಲ ಆನಂತರ ಸ್ವಾಮೀಜಿ ಆದರು, ಆಗಿನ್ನೂ ಬ್ರಹ್ಮಚಾರಿ ಅವರು. ನಾನು ಅವ್ರ ಜೊತೆ ಎಲ್ಗೋ ಏನೋ ತೊಗೊಂಬರ್ಲಿಕ್ಕೆ ಸ್ವಾಮೀಜಿ ಕಳಿಸಿದ್ದು, ಅವ್ರ ಜೊತೆ ಗಾಡೀಲಿ ಕೂತ್ಕೊಂಡು ಹೋಗ್ತಾ ಇದ್ದೆ. ಹೋಗೋರು ಹೇಳ್ತಿದ್ರು, ಒಂದು ಸಲ ಅವ್ರ ಮನೆಗೆ ಪುರುಷೋತ್ತಮಾನಂದಜಿ ಬಂದ್ರಂತೆ. ಮನೇಲಿ ಯಾರೂ ಇರಲಿಲ್ಲ, ಇವರೊಬ್ಬರೇ ಇದ್ದರು. ಚಿಕ್ಕ ಹುಡುಗ, ಇನ್ನು ಪ್ರಾಬಬಲಿ 10th 9th ಏನೋ ಇರ್ಬೋದು. ಸ್ವಲ್ಪ ಬಾಗಿಲು ತೆಗಿಲಿಕ್ಕೆ ಲೇಟ್ ಆಯ್ತಂತೆ. ಸ್ವಾಮೀಜಿ ಬಾಗಿಲಿಗೆ ಬೆಲ್ ಮಾಡ್ತಿದ್ದಾರೆ, ತೆಗಿಲಿಕ್ಕೆ ಲೇಟ್ ಆಯಿತು. ಏನಾಯಿತು, ಯಾಕೋ ಅಪ್ಪ ಅಮ್ಮ ಇಲ್ಲ, ನೀನೇನು ಮಾಡ್ತಾ ಇದ್ದೆ? ಫಿಲ್ಮ್ ನೋಡ್ತಾ ಇದ್ದೆ ಅಂತ ಹುಡುಗ. ಸ್ವಾಮೀಜಿ ಹೇಳಿದ್ರಂತೆ, ಎಷ್ಟು ನೋಡ್ತೀಯ ದಿನಕ್ಕೆ? 1 ಸ್ವಾಮೀಜಿ ಅಂತ. ಸಾಕಾಗಲ್ಲ, 2 ನೋಡು, 3 ನೋಡು ದಿನಕ್ಕೆ ಅಂತ. ಸ್ವಾಮೀಜಿ ಹಂಗಂದು ಹೋದ್ರಂತೆ. ಈ ಹುಡುಗನಿಗೇನೋ ಖುಷಿ ಆಯಿತು ಅಂತ. ನಾನು ಕೇಳಿದೆ, ಸ್ವಾಮೀಜಿ ನೀವು 3 ನೋಡೋದು ಬಿಟ್ಟು ಯಾಕೆ ಬ್ರಹ್ಮಚಾರಿಯಾಗಿ ಇಲ್ಲಿ ಬಂದ್ರಿ ಅಂತ, ಯಾಕೆ ಮಹಾರಾಜ್ ಇಲ್ಲಿಗೆ ಬಂದ್ರಿ ಅಂತ. ಅವರಂದರು, ನಂಗೆ ಗೊತ್ತಾಗಲಿಲ್ಲ ಅವಾಗ ಸ್ವಾಮೀಜಿ ಯಾಕೆ ಹೇಳಿದ್ರು ಅಂತ. ನೋಡಿ 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 ಇದು ಸಾಕಪ್ಪ, ಇದಕ್ಕಿಂತಲೂ ಸುಂದರವಾದ ಇನ್ನೇನೋ ಬೇಕು ಅಂತ ಅನಿಸುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ಚೆನ್ನಾಗಿ ಫಿಲ್ಮ್ ನೋಡು ಅಂದರು ನನಗೆ. ನಾನು ನೋಡಿ ಅದರಿಂದ ಆಚೆಗೆ ಬಂದುಬಿಟ್ಟೆ ಆಮೇಲೆ ಅಂತ. ಎಲ್ರಿಗೂ ಸತ್ಯ ಆಗಲ್ಲ ಇದು, ಆದರೆ ಕೆಲವರಿಗೆ ಮಾತ್ರ ಆಗುವಂಥದ್ದು. ಆದರೆ ಸ್ವಾಮೀಜಿ ಹೇಳಿರುವಂಥ ಶೈಲಿ ಇತ್ತಲ್ಲ, ಯಾರಿಗೇನು ಕೊಡಬೇಕು ಅಂತ ನಂಗೆ ಅದು ನೋಡುವಾಗ ಅನ್ಸೋದು, ವಿವೇಕಾನಂದರು ಹೇಳಿದ್ದು ಹಿಂಗೆ, ಪ್ರಪಂಚದೊಳಗೆ ನುಗ್ಗಿ ವ್ಯಥೆ ಪಟ್ಟಾದರೂ ಅದನ್ನು ಸಹಿಸಿ ಅಥವಾ ಸಂತೋಷ ಪಡಿ, ಆಮೇಲೆ ವೈರಾಗ್ಯ ಬರುತ್ತೆ ಅಂತ. ಪೂರ್ಣ ಅನುಭವಿಸದ ಹೊರತು, ಕರ್ಮ ಪೂರ್ಣ ಸವಿಯದ ಹೊರತು ವೈರಾಗ್ಯವೂ ಪೂರ್ಣವಾಗಲ್ಲ. ಆ ವೈರಾಗ್ಯ ಬರಬೇಕು. ಇಲ್ಲದೆ ಹೋದರೆ ಸ್ಮಶಾನ ವೈರಾಗ್ಯ ಅಂತ ಒಂದು ಪದ ಇದೆ. ನಾವು ಸ್ಮಶಾನಕ್ಕೆ ಹೋದಾಗ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಒಂದು ವೈರಾಗ್ಯ ಬರುತ್ತಂತೆ. ಇಷ್ಟೇನಾ ಫೈನಲಿ? ಅಲ್ಲಿ ನಾವು ನೋಡಿದ್ರೆ ಗೊತ್ತಾಗ್ತಿರುತ್ತೆ. ಸ್ಮಶಾನಕ್ಕೆ ಆವಾಗವಾಗ ಹೋಗ್ತಾ ಇರಬೇಕು. ಬಂದವರಲ್ಲಿ ಕೆಲವರಿಗೆ ಸುಟ್ಟು ಬೇಗ ಹೋಗ್ಬಿಟ್ರೆ ಸಾಕು ಅಂತ, ಇನ್ನೂ ಕೆಲವರಿಗೆ ಇದು ಯಾವಾಗ ಈ ಕರ್ಮ ಎಲ್ಲ ಮುಗಿದೋಗುತ್ತೋ, ಮುಗಿದ್ರೆ ಹೊಟ್ಬಿಡ್ತೀನಿ ನಾನು ಅಂತ. ಕರ್ಮ ಅಂದರೆ ಈ ಅಪರ ಕರ್ಮಗಳು, ಇವೆಲ್ಲ ಯಾವಾಗ ಮುಗಿಯುತ್ತಪ್ಪ, ಓಡ್ತೀನಿ ನಾನು ಅಂತಂದರೆ ಯಾರಿಗೂ ಕೂಡ ಸತ್ತವರ ಬಗ್ಗೆ ಕಾಳಜಿ ಇರಲ್ಲ. ಸತ್ತವರ ಬಗ್ಗೆ ಕಾಳಜಿ ಇದ್ದಲ್ಲಿ ನಿಂತಿದ್ದಾರೆ ಅಂತಂದರೆ ಪರಮ ಪುಣ್ಯಾತ್ಮನೇ ಅಲ್ಲಿದ್ದಾನೆ ಅಂತ. ಹೀಗೆ ಧಾವಂತ ಇರುತ್ತಲ್ಲ, ಅದನ್ನು ನಿಜವಾಗ್ಲೂ ನೋಡಿದಾಗ ಅನ್ನಿಸ್ಬೇಕು, ಛೇ ಇಷ್ಟೇನಾ ಮಾರೇ ನನ್ನ ಜೀವನ, ನಾನು ಸತ್ತ ಮೇಲೆ ಹಿಂಗೆ ಬಿಸಾಕೋದ, ಹಿಂಗೆ ನನ್ನ ಸುಡುವ ಪ್ರತಿ ಕ್ಷಣವನ್ನು ಕೂಡ ಹಿಂಗೆ ನೋಡಿದಾಗ ಹಂಗೆ ಅನ್ನಿಸ್ತಿರುತ್ತೆ. ಸ್ಮಶಾನ ವೈರಾಗ್ಯ ಆಯಿತು, ನನ್ನ ಜೀವನ ಇನ್ನು ಮುಂದೆ ಹಿಂಗೆ ಅಂದ್ಕೊಂಡು ಆಚೆ ಬರ್ತೀವಿ. ಗೇಟ್ ದಾಟಿದ ತಕ್ಷಣ ಮತ್ತು ಮೊಬೈಲ್ ರಿಂಗ್ ಆಗುತ್ತೆ, ಇನ್ನೊಂದು ಯಾವುದೋ ಕೆಲಸ ಶುರುವಾಗುತ್ತೆ. ನಿಲ್ಲದೇ ಇಲ್ಲ ಅಂತ, ಓಟ ನಿಲ್ಲಲ್ಲ. ಸ್ಮಶಾನ ವೈರಾಗ್ಯ ಅನ್ನೋದು ಹಂಗಿರುತ್ತೆ ಅಂತ. ಹೀಗಾಗಿ ವೈರಾಗ್ಯ ಪರಿಪೂರ್ಣ ಆಗಬೇಕು ಅಂತಂದರೆ ಒಳಗಿರೋ ಕರ್ಮ ಪೂರ್ತಿ ಸವಿಬೇಕು ಅಂದರೆ ಏನು ಮಾಡಬೇಕು? ಕರ್ಮ ಮಾಡಬೇಕು ಅಂತ. ಅಧಿಕಾರ ಮೊದಲಾದ ಆಸೆಯನ್ನು ತೀರಿಸಿಕೊಳ್ಳಿ. ಆಸೆ ತೀರಿದ ಮೇಲೆ ಇವೆಲ್ಲವೂ ತುಚ್ಛ ಅಂತ ಜ್ಞಾನೋದಯವಾಗುವಂಥ ಕಾಲ ಬರುತ್ತೆ. ಆದರೆ ಆಸೆ ತೀರದವರೆಗೂ, ರಜೋಗುಣ ವಿಶಿಷ್ಟವಾದ ವ್ಯವಸಾಯ ದಾಟದವರೆಗೂ ಶಾಂತಿ, ಗಾಂಭೀರ್ಯ, ಆತ್ಮಸಮರ್ಪಣೆಗಳಿಂದ ಕೂಡಿದ ಅವಸ್ಥೆ ಅಸಾಧ್ಯ. ಹಾಗೇನಾದರೂ ಅವಸ್ಥೆ ಬಂತು ಅಂತ ನಮಗೆ ಅನಿಸ್ಬಿಟ್ರೆ ನಮಗೆ ನಾವೇ ಮೋಸ ಮಾಡ್ಕೊಳ್ತಿದ್ದೀವಿ ಅಂತ. ಇಟ್ ಈಸ್ ನಾಟ್ ಪಾಸಿಬಲ್. ಹಂಗೆ ಬರೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಕರ್ಮ ಮಾಡಬೇಕು. ಒಂದೋ ಅದು ತಂತಾನೇ ಕರ್ಮ ಮಾಡಿಸುತ್ತೆ, ಅಥವಾ ನಾವೇ ಕರ್ಮ ಮಾಡಿ 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 ಸವಿಯೋದಕ್ಕೆ ಪ್ರಯತ್ನ ಪಡಬೇಕು. ಯಾಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯಚ, ಅತ್ಯಂತ ಶ್ರೇಷ್ಠ ವಾಕ್ಯ. ಯಾಕೆ ಅಂತಂದರೆ, ಜಗತ್ತಿನ ಹಿತಕ್ಕೋಸ್ಕರ ನಾವು ಪ್ರಯತ್ನಪೂರ್ವಕವಾಗಿ ದುಡಿತಾ ಹೋದರೆ, ಜಗತ್ತಿನ ಹಿತಕ್ಕೋಸ್ಕರ ನಮ್ಮನ್ನು ಸವಿಸ್ಕೊಳ್ತಾ ಹೋದರೆ, ಪ್ರಯತ್ನಪೂರ್ವಕವಾಗಿ ನಮ್ಮೊಳಗಿರುವಂಥ ಕರ್ಮಗಳು ನಿಧಾನವಾಗಿ ಸವಿತಾ ಹೋಗ್ಬಿಡ್ತವೆ. ಜಗತ್ತಿನ ಹಿತಕ್ಕೋಸ್ಕರ ನಿಸ್ವಾರ್ಥವಾಗಿ ಪ್ರಯತ್ನ ಪಡ್ತಿದ್ದೀವಿ ಅಂತಂದರೆ ಆತ್ಮಮೋಕ್ಷಕ್ಕೆ ಅದು ಸಮರ್ಥವಾಗಿರುವಂಥ ಪಥ ಅನ್ನೋ ಕಾರಣಕ್ಕೋಸ್ಕರ ಸ್ವಾಮೀಜಿ ಈ ಮಾತನ್ನು ಹೇಳ್ತಾರೆ. ಆದರೆ ಇದು ಎಲ್ರಿಗೂ ಸೂಟ್ ಆಗುತ್ತಾ? ಹೇಳಲಿಕ್ಕೆ ಬರಲ್ಲ ಅಂತ. ಆಸೆ ಅನ್ನೋದನ್ನ ಏನು ಹೇಳ್ತಾರೆ ಅಂತಂದರೆ, ಇದು ಅಗ್ನಿಗೆ ಹಾಕಿದ ತುಪ್ಪದಂತೆ ಅಂತ. ಆಸೆಯನ್ನು ತೀರಿಸಿ ಮುಗಿಸೋದು ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಭಗವತ್ ಕೃಪೆಯೇ ಆಗಬೇಕು, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ ಅಂತ. ಎಷ್ಟು ಆಸೆ ಇರುತ್ತೆ ಅಂತಂದರೆ, ಕೆಲವರಿಗೆ 1 ಲಕ್ಷ ದುಡ್ಡಿದ್ರೆ ಸಾಕು ಅಂತ ಅನ್ನಿಸ್ತಿರುತ್ತೆ. 1 ಲಕ್ಷ ಬಂದಾಗ 10 ಲಕ್ಷ ಮಾಡೋದು ಹೆಂಗೆ ಅಂತ ಅನಿಸುತ್ತೆ. ಅಲ್ಲಿಗೆ ತೃಪ್ತಿ ಅನ್ನೋದಿರಲ್ಲ. ಅದು ದಾಟ್ತಾನೆ ಇರುತ್ತೆ, ಅದು ಮೀರ್ಕೊಂಡು ಹೋಗ್ತಾನೆ ಇರುತ್ತೆ. ಅದೊಂಥರ ವಿಚಿತ್ರವಾದ್ದು. ಆದರೆ ಎಲ್ಲೋ ಒಂದು ಹಂತಕ್ಕೆ, ಸ್ವಾಮೀಜಿ ಹೇಳ್ತಾರೆ, ಒಂದು ಹಂತಕ್ಕೆ ಆ ಎಲ್ಲ ಆಸೆಗಳು ಇನ್ನು ಮುಗದೇ ಹೋಯಿತು ಅಂತಂದಾಗ ಇಲ್ಲಿಂದ ಆಚೆಗೆ ಬೇರೆ ಏನೋನಾದರೂ ನಾವು ಗಮನಿಸ್ಬೋದಾ, ನೋಡ್ಬೋದಾ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಅದು ಅತ್ಯಂತ ವಿಶೇಷವಾದ ಸಂಗತಿ. ಅದರ ಆಧಾರದ ಮೇಲೆ ನನಗನ್ಸೋದು, ನಾವು ಏನೇ ಮಾಡದೇ ಹೋದರೂ
ನನ್ನ ಹಿಂದೂ ಧರ್ಮ ನನಗೊಂದಷ್ಟು ಚೌಕಟ್ಟುಗಳನ್ನು ಹಾಕ್ಕೊಟ್ಟಿದೆಯಲ್ಲ, ಆ ಚೌಕಟ್ಟುಗಳಲ್ಲೇ ಕೆಲಸ ಮಾಡ್ತಾ ಹೋದರೂ ಕೂಡ ನನ್ನ ಕರ್ಮವನ್ನು ತೀರಿಸಿಕೊಳ್ಳೋದು ಸಾಧ್ಯ ಇದೆ ಅಂತ. ಯಾವ ಪಥ ಮತಗ್ರಂಥಗಳು ಇಷ್ಟು ಯೋಚನೆ ಮಾಡಿದೆಯೋ ಇಲ್ವೋ ನಾನಂತೂ ನೋಡಲಿಲ್ಲ. ಆದರೆ ಹಿಂದೂ ಧರ್ಮ ಹೇಳುತ್ತೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ 4 ಆಶ್ರಮಗಳಿಗೆ ಕರ್ತವ್ಯವನ್ನು ವಿಧಿಸುತ್ತೆ. ಇಂತಿಂಥ ಕರ್ತವ್ಯ ಮಾಡಲೇಬೇಕು, ಇಂತಿಂಥ ಕರ್ತವ್ಯಗಳನ್ನು ಬ್ರಹ್ಮಚಾರಿಗಳು ಮಾಡಬೇಕು, ಇಂತಿಂಥ ಕರ್ತವ್ಯಗಳನ್ನು ಇವ್ರು ಮಾಡಬೇಕು, ಇಂತಿಂಥ ಕರ್ತವ್ಯ ಇವ್ರು ಮಾಡಬೇಕು. ಅದರ ಅರ್ಥ ಏನು ಅಂತಂದರೆ ನಿರಂತರವಾಗಿ ಕರ್ಮಮುಖಿಯಾಗಿರಬೇಕು ಅನ್ನೋ ಪ್ರಯತ್ನ. ಸ್ವಾಮಿ ವಿವೇಕಾನಂದರಂತೂ ಇದೇ ಕರ್ಮಯೋಗದಲ್ಲಿ, ನಾನು ಅದನ್ನು ಮುಟ್ಲಿಕ್ಕೆ ಆಗೋದಿಲ್ಲ 5 ದಿನಗಳಲ್ಲಿ, ಇದೇ ಕರ್ಮಯೋಗದ ತಮ್ಮ ಕೃತಿಯಲ್ಲಿ ಗೃಹಸ್ಥನ ಕರ್ತವ್ಯಗಳೇನು ಅನ್ನೋದನ್ನು ತಾವು ಶಾಸ್ತ್ರ ಗ್ರಂಥದಿಂದ ಉಲ್ಲೇಖ ಮಾಡ್ತಾರೆ. ಗೃಹಸ್ಥನ ಕರ್ತವ್ಯಗಳನ್ನು, ಆ ಕರ್ತವ್ಯಗಳನ್ನು ನೋಡಿದರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಮದುವೆ ಆಗೋದು ಬೇಡ ಅನ್ಸುತ್ತೆ. ಅಷ್ಟು ಕರ್ತವ್ಯಗಳು, ಗೃಹಸ್ಥನ ಜವಾಬ್ದಾರಿಯ ವರ್ಣನೆ ಅಷ್ಟು. ಮದುವೆ ಆಗಿರುವಂಥ ಒಬ್ಬ ಹುಡುಗ ತನ್ನ ಹೆಂಡತಿಯನ್ನು ಯಾವತ್ತೂ ಬೈಬಾರ್ದಂತೆ. ಅಷ್ಟಲ್ಲದೆ ಆತನಿಗೆ ಎಷ್ಟು ಕೆಲಸ ಹೇಳಿದ್ದಾರೆ ಅಂತಂದರೆ, ಸಮಾಜದ ಭರಣ ಪೋಷಣ ಅವನೇ ಮಾಡಬೇಕು. ಸನ್ಯಾಸಿ ಯಾದವ ಅನ್ಯಾಯವನ್ನು ಪ್ರತಿಭಟಿಸಬೇಕು ಅನ್ನೋ ಹಠ ಇಲ್ಲ, ಆದರೆ ಗೃಹಸ್ಥನಿಗಿದೆ. ಅನ್ಯಾಯವನ್ನು ನೋಡ್ಕೊಂಡು ಕೂತ್ಕೊಳ್ಳೋಂಗಿಲ್ಲ, ಅವನು ಪ್ರತಿಭಟಿಸಬೇಕು ಅದನ್ನು. ತನ್ನ ಹೆಂಡತಿ ತನ್ನ ಮಕ್ಕಳನ್ನು ನೋಡ್ಕೊಳ್ಳೋದಲ್ಲದೆ ಸಮಾಜದ ಜವಾಬ್ದಾರಿನೂ ಹೊರಬೇಕು. ಎಷ್ಟು ಅವನ ಹೆಗಲ ಮೇಲೆ ಹೊರಿಸಿದ್ದಾರೆ ಅಂದರೆ ಅದನ್ನು ಮಾಡ್ತಾ 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 ಅವನ ಜೀವ ಸವಿಬೇಕು. 25 ವರ್ಷಗಳ ಕಾಲ ಸಮರ್ಥ ಗೃಹಸ್ಥಾಶ್ರಮವನ್ನು ಆಚರಿಸಿ ವಾನಪ್ರಸ್ಥಕ್ಕೆ ಸಿದ್ಧನಾಗಬೇಕು. ಅಲ್ಲಿಗೂ ಬಿಡಲಿಲ್ಲ. 50ನೇ ವರ್ಷಕ್ಕೆ ಬರೋದ್ರ ವೇಳೆಗೆ ಅದಕ್ಕೂ ತಯಾರಾಗಬೇಕು, ಒಂದೊಂದೊಂದು ಹಂತಕ್ಕೆ ಹೋಗಬೇಕು ಅಂತ. ಈ ವಿಚಾರಕ್ಕೆ ಬಂದಾಗ ಅನೇಕ ಬಾರಿ ಚರ್ಚೆ ಬರುತ್ತೆ. ವಿವೇಕಾನಂದರ ಆ ಕಥೆ ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಆ ಕಥೆ ನಿಲ್ಲಿ ತಗೊಳ್ತೀನಿ. ಭಾಳ ಸುಂದರವಾಗಿರುವಂಥ ಕಥೆ, ನಮಗೆಲ್ಲರಿಗೂ ಒಂದು ಸ್ಪಷ್ಟವಾಗಿರುವಂಥ ಐಡಿಯಾ ಕೊಡಬಲ್ಲಂಥದ್ದು. ಸ್ವಾಮೀಜಿ ಹೇಳ್ತಾರೆ, ಮೊದಲು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ 4 ಆಶ್ರಮ ಇತ್ತು. ಈಗ ಅದು 2 ಆಗೋಗಿದೆ, ಗೃಹಸ್ಥ ಮತ್ತು ಸನ್ಯಾಸ ಮಾತ್ರ. ಬ್ರಹ್ಮಚರ್ಯವೂ ಇಲ್ಲ, ವಾನಪ್ರಸ್ಥವೂ ಇಲ್ಲ ಅಂತ. ಇಲ್ಲಿ ಇದು ಅಥವಾ ಅದು 2 ಉಳ್ಕೊಂಡಿರೋದು ಈಗ ಅಂತ ಸ್ವಾಮೀಜಿ ಹೇಳ್ತಾರೆ. ಸತ್ಯ, ಈಗ ನೋಡಿದ್ರೆ ಹಂಗೆ ಅನಿಸುತ್ತೆ. ಸ್ವಾಮೀಜಿ ಇದಕ್ಕೆ ಹೇಳ್ತಾರೆ, ಒಂದು ಚರ್ಚೆಗಳು ಭಾಳ ನಡೀತವೆ, ಗೃಹಸ್ಥಾಶ್ರಮ ಗ್ರೇಟೋ ಸನ್ಯಾಸಾಶ್ರಮ ಗ್ರೇಟೋ ಅಂತ. ಅನೇಕ ಬಾರಿ ಚರ್ಚೆ ನಡೆಯುತ್ತೆ. ಅನೇಕ ಬಾರಿ ರಾಮಕೃಷ್ಣರು ಹೇಳ್ತಾರೆ ಗೃಹಸ್ಥಾಶ್ರಮದ ಜವಾಬ್ದಾರಿಗಳು ಬೇರೆ ಬೇರೆ ಇವೆ, ಅದಕ್ಕೊಂದು ಬೇರೆ ಬೇರೆ ಅರ್ಥ. ಕೆಲವೊಂದು ಸಲ ವ್ಯಂಗ್ಯವಾಗಿಯೂ ರಾಮಕೃಷ್ಣರು ಹೇಳ್ತಾರೆ ಗೃಹಸ್ಥರು ಭಾಳ ಗ್ರೇಟು ಅಂತ, ವ್ಯಂಗ್ಯವಾಗಿ ಹೇಳ್ತಾರೆ. ಹೇಳೋದಕ್ಕೆ ರೀಸನ್ ಭಾಳ ಚೆನ್ನಾಗಿ ಕೊಡ್ತಾರೆ. ಅವ್ರು ಹೇಳ್ತಾರೆ, ಈ ಗೃಹಸ್ಥರು, ಸನ್ಯಾಸಿಗಳು ಭಗವಂತ ಅನ್ನೋ ದೊಡ್ಡದಕ್ಕೋಸ್ಕರ ಈ ಪ್ರಪಂಚ ಅನ್ನೋ ತುಚ್ಛವಾದ್ದನ್ನು ತ್ಯಾಗ ಮಾಡಿದ್ದಾರೆ ಅಂತ. ಸಿಕ್ಕಿರೋದೇನು? ಭಗವಂತ ಅನ್ನೋ ದೊಡ್ಡದ್ದು. ಆದರೆ ಗೃಹಸ್ಥರು ಎಷ್ಟು ಗ್ರೇಟು! ಭಗವಂತ ಅನ್ನೋ ದೊಡ್ಡದ್ದನ್ನೇ ಪ್ರಪಂಚ ಅನ್ನೋ ತುಚ್ಛವಾದದ್ದಕ್ಕೋಸ್ಕರ ತ್ಯಾಗ ಮಾಡ್ತಾರಲ್ಲ, ಎಷ್ಟು ದೊಡ್ಡದನ್ನು ತ್ಯಾಗ ಮಾಡಿಬಿಟ್ಟಿದ್ದಾರೆ, ನಿಜವಾಗ್ಲೂ ಗ್ರೇಟು ಅಂತ ವ್ಯಂಗ್ಯವಾಗಿ ಹೇಳ್ತಾರವ್ರು. ಆದರೆ ವಿವೇಕಾನಂದರು ಇದಕ್ಕೆ ಒಂದು ಎಲಾಬೊರೇಟೆಡ್ ಐಡಿಯಾನ ಕೊಡ್ತಾರೆ, ಭಾಳ ಚೆನ್ನಾಗಿದೆ. ಅವರೊಂದು ಕಥೆನ ಹೇಳ್ತಾರೆ. ಒಂದು ಸಲ ಒಬ್ಬ ರಾಜನಿಗೆ ಈ ಗೊಂದಲ ಶುರುವಾಯ್ತಂತೆ, ಸನ್ಯಾಸಿಗಳಿಗೆ ಗ್ರೇಟೋ ಗೃಹಸ್ಥರು ಗ್ರೇಟೋ ಅಂತ. ಯಾರು ಹೇಳ್ತಾರೋ, ಯಾರು ನನಗೆ ಒಪ್ಪಿಸ್ತಾರೋ, ಕನ್ವಿನ್ಸ್ ಮಾಡ್ತಾರೋ ಅವ್ರಿಗೆ ನಾನು ಕೇಳಿದ್ದನ್ನು ಕೊಡ್ತೀನಿ, ಕನ್ವಿನ್ಸ್ ಮಾಡಲಿಕ್ಕಾಗದವ್ರು ನಾನು ಪನಿಷ್ಮೆಂಟ್ ಸ್ವೀಕಾರ ಮಾಡಬೇಕು ಅಂತ. ಪನಿಷ್ಮೆಂಟ್ ಏನು? ಸನ್ಯಾಸಿ ಗ್ರೇಟ್ ಅಂತ ಏನಾದರೂ ಸನ್ಯಾಸಿ ಒಬ್ಬ ಬಂದು ಹೇಳಿದರೆ ಅದನ್ನು ಕನ್ವಿನ್ಸ್ ಆಗಲಿಲ್ಲ ಅಂದರೆ ಅವ್ನು ಸಂಸಾರಿ ಆಗಬೇಕು. ಸಂಸಾರಿ ಗ್ರೇಟ್ ಅಂತ ಒಬ್ಬ ಸಂಸಾರಿ ಬಂದು ಹೇಳಿ ಅದು ಕನ್ವಿನ್ಸ್ ಆಗಲಿಲ್ಲ ಅಂದರೆ ಅವ್ನು ಸನ್ಯಾಸಿ ಆಗಬೇಕು. ಅನೇಕರು ಬಂದರು, ಸಂಸಾರಿಗಳಾಗಿದ್ದವರು ಸನ್ಯಾಸಿಗಳು, ಸನ್ಯಾಸಿಗಳಾಗಿದ್ದವರು ಸಂಸಾರಿಗಳು, ಅನಿವಾರ್ಯವಾಗಿ ಆಗಬೇಕಾಗಿ ಬಂತು. ಏನು ಮಾಡಿದ್ರು ರಾಜನಿಗೆ ಉತ್ತರ ಸಿಗಲಿಲ್ಲ. ಕೊನೆಗೊಬ್ಬ ಪ್ರಭಾವಿ ಸನ್ಯಾಸಿಯೊಬ್ಬರು ಬಂದು ಹೇಳಿದ್ರಂತೆ, ರಾಜ ನಾನು ಉತ್ತರ ಕೊಡ್ತೀನಿ. ಏನು ಉತ್ತರ ಅಂತ ಕೇಳಿದರೆ, ಅವರವ್ರ ಸ್ಥಾನದಲ್ಲಿ ಅವ್ರವ್ರ ಗ್ರೇಟು ಅಂದ. ರಾಜ ಹೇಳ್ದ, ನಂಗೆ ಕನ್ವಿನ್ಸ್ ಆಗಲಿಲ್ಲ, ಹೇಳು ನನಗೆ ಅಂತ. ಹಾಗಿದ್ರೆ ನನ್ನ ಜೊತೆ ಬರಬೇಕು, ನೀನು ನನ್ನ ಜೊತೆ ಬಾ, ನಾನು ತೋರಿಸ್ತೀನಿ ನಿಂಗೆ ಅಂತ. ಒಂದು ದೊಡ್ಡ ಸ್ವಯಂವರಕ್ಕೆ ಕರ್ಕೊಂಡೋದಂತೆ. ಒಬ್ಬ ರಾಣಿ, ರಾಜಕುಮಾರಿ, ತುಂಬ ಸುಂದರಿಯಾಗಿದ್ದಂಥ ಹೆಣ್ಮಗಳು. ಆಕೆಯನ್ನು ಮದುವೆ ಆಗಬೇಕು ಅಂತ ಅಕ್ಕಪಕ್ಕದ ರಾಜರುಗಳೆಲ್ಲ ಕಾತರದಿಂದ ಕಾಯ್ತಾ ಇದ್ರು. ಅನೇಕ ಬಾರಿ ಸ್ವಯಂವರವಾಗಿದ್ದರು, ಯಾರಿಗೂ ಮಾಲೆ ಹಾಕ್ಲಿಕ್ಕೆ ಅವಳು ಒಪ್ಕೊಂಡಿರಲಿಲ್ಲ. ಭಾಳ ಬಾರಿ ಸ್ವಯಂವರದ ಕಲ್ಪನೆಯನ್ನು ಮರೆತು ಬಿಡ್ತೀವಿ ನಾವು. ಈ ದೇಶದಲ್ಲಿ ಗಂಡನ್ನು ಆರಿಸಿಕೊಳ್ಳುವಂಥ ಸಾಮರ್ಥ್ಯ ಹೆಣ್ಣಿಗೆ ಕೊಟ್ಟಿದ್ರು. ಅನಿವಾರ್ಯಕ್ಕೆ ಅಪ್ಪ ಹೇಳಿದ ಅಂತ ಮದುವೆ ಆಗಬೇಕಾದಂಥ ಸ್ಥಿತಿ ಇರಲಿಲ್ಲ. ಗಂಡನ್ನು ಅವಳು ಆರಿಸಿಕೊಂಡಿದ್ದ ಗಂಡಿನೊಂದಿಗೆ ಮದುವೆ ಮಾಡಲಾಗ್ತಿತ್ತು. ಅಂದರೆ ಭಾರತದಲ್ಲಿ ಇಷ್ಟು ಫ್ರೀಡಮ್ ಹೆಣ್ಮಕ್ಳಿಗಿತ್ತು. ಸೀತೆ ರಾಮನನ್ನು ಆರಿಸಿಕೊಂಡಿದ್ದು ಅದು ಸಾಮರ್ಥ್ಯದ ಕಾರಣದಿಂದಾಗಿ ಆರಿಸಿಕೊಂಡಿದ್ದು. ಅನೇಕ ಘಟನೆಗಳು ಹೀಗೆ ಬರ್ತವೆ ನಮ್ಮ ದೇಶದಲ್ಲಿ. ಹೀಗೆ ಆರಿಸಿಕೊಳ್ಳುವಂಥ ಒಂದು ಸ್ವಯಂವರ ನಡೆದಿದೆ. ಅನೇಕ ಬಾರಿ ಹಿಂದೆ ಆಗೋಗಿದೆ, ಯಾರನ್ನೂ ಅವಳು ಆರಿಸ್ಕೊಳ್ಳಿಲ್ಲ. ಈ ಬಾರಿನೂ ನೋಡ್ತಾಳೆ, ಎಲ್ಲ ಮುಗಿತು. ಎಲ್ಲ ಮುಗಿದಾಗ ಇನ್ನೇನು ಈ ಬಾರಿನೂ ಯಾರನ್ನೂ ಆರಿಸ್ಕೊಳ್ಳಲ್ಲ, ಎಲ್ಲ ಕತೆ ಮುಗಿದೇ ಹೋಯಿತು ಅಂತ ಅಂದ್ಕೊಳ್ಳುವಾಗ ಆಕೆ ಆ ಜನಜಂಗುಳಿಯಲ್ಲಿ ತುಂಬಿದ ಜನರ ನಡುವೆ
ಒಬ್ಬ ಪ್ರಭಾವಿಯಾಗಿರುವಂಥ ಸ್ಫುರದ್ರೂಪಿಯಾಗಿರುವಂಥ ಸನ್ಯಾಸಿ ನೋಡ್ತಾಳೆ. ರಾಜನೊಂದಿಗೆ ಬಂದಿರೋ ಈ ಸನ್ಯಾಸಿ ಅಲ್ಲ, ಮತ್ತೊಬ್ಬ ಸನ್ಯಾಸಿ ತರುಣ, ಅದ್ಭುತವಾಗಿರುವಂಥ ಶಕ್ತಿ ಅವನಲ್ಲಿ ಕಾಣುತ್ತೆ, ತೇಜಸ್ಸು ಅದ್ಭುತವಾಗಿದೆ. ಇವಳಿಗೆ ತಕ್ಷಣ ಅನಿಸ್ತು ಮದುವೆ ಆದರೆ ಇವನನ್ನು ಮದುವೆ ಆಗಬೇಕು. ಹೋಗಿ ಹಾರ ಹಾಕ್ಲಿಕ್ಕೆ ಹೋದಾಗ ಅವನು ಹೇಳ್ತಾನೆ, ಏನಾಗಿದೆ ನನಗೆ, ತಲೆಗೆಲೆ ಕೆಟ್ಟಿದ್ಯಾ, ನಾನು ಸನ್ಯಾಸಿ, ನನ್ನ ಹೆಂಗೆ ನೀನು ಮದುವೆ ಆಗೋದು, ಸಾಧ್ಯ ಇಲ್ಲ ಅಂದ. ತಕ್ಷಣ ರಾಜ ಓಡಿ ಬಂದ, ನನ್ನ ಮಗಳು ಮೊದಲ ಬಾರಿಗೆ ಯಾರಾದರೂ ಒಪ್ಕೊಂಡಿದ್ದಾಳಪ್ಪ, ನಿನಗೆ ದುಡ್ಡಿಲ್ಲ ಅಂತಿದ್ರೆ ತಲೆ ಕೆಡಿಸ್ಕೊಬೇಡ, ನಿಂಗೇನು ದುಡ್ಡು ಬೇಕು ನಾನು ಕೊಡ್ತೀನಿ, ನಾನು ಹೋದ್ಮೇಲೆ ರಾಜ್ಯನೂ ನಿಂದ, ಗಂಡು ಮಕ್ಕಳಿಲ್ಲ ನನಗೆ, ನೀನೇ ರಾಜ್ಯಭಾರ ಮಾಡಬೇಕು, ಎಲ್ಲವೂ ನಿಂದೆ, ಏನು ಆಫರು, ಇಡೀ ರಾಜ್ಯ ನಿಂಗೆ ಸಿಗುತ್ತೆ ಅಂತ. ಅವನಂದ ನಿಮ್ಮೆಲ್ಲರಿಗೂ ತಲೆ ಕೆಟ್ಟಿದೆ, ನಾನೊಬ್ಬ ಸನ್ಯಾಸಿ, ಸಾಧ್ಯ ಇದೆಯಾ ಇದು, ಏನು ಮಾತಾಡ್ತೀರಾ ಅಂತಂದ ಅಲ್ಲಿಂದ ಹೊರಟ್ಬಿಟ್ಟ. ಈ ಹುಡುಗಿನೂ ಬಿಡಲಿಲ್ಲ, ಗೊಳೋ ಅಂತ ಅಳ್ತಾನೆ ಅವನ ಹಿಂದೆ ಹೋದ್ಲು. ರಾಜನು ಈ ಸನ್ಯಾಸಿ ಜೊತೆಲಿ ಬಂದಿದ್ದ ರಾಜನ ಕರ್ಕೊಂಡು ಬಾ, ನಾವು ಹೋಗೋಣ ಹಿಂದೆ ಏನಾಗುತ್ತೆ ನೋಡೋಣ ಅಂತ ಅವನು ಕರ್ಕೊಂಡು ಹೋದ. ಕರ್ಕೊಂಡೆಲ್ಲ ಹೋದರು, ಕಾಡೊಳಗೆ ಹೊಕ್ಕಲಾಯಿತು. ಆ ಸನ್ಯಾಸಿ ನೋಡಿದ, ಇವಳೇನೋ ಕೇಳಲಿಕ್ಕೆ ಬಂದ. ಆ ಸನ್ಯಾಸಿ ಮಾತಾಡದೆ ಅವನ ಕಾಡಿನಲ್ಲಿ ಬೇರೆ ಬೇರೆ ನಡೆದ. ಅವನ ದಾರಿ ಹೋಗಿದ್ದು ಇವಳಿಗೆ ಗೊತ್ತಾಗಲಿಲ್ಲ, ಇವಳಲ್ಲೇ ಗೊಳೋ ಅಂತ ಅಳ್ತಾ ಕೊಡ್ತೀವಿ, ಇವಳು ವಾಪಸ್ ಬರೋದು ಗೊತ್ತಿಲ್ಲ. ಆಗ ಈ ರಾಜ ಮತ್ತು ಈ ಸನ್ಯಾಸಿ ಅವಳನ್ನು ಕರ್ಕೊಂಬಂದು, ಬಾರಮ್ಮ ವಿಶ್ರಾಂತಿ ತಗೋ, ನಾಳೆ ಬೆಳಗಾದ ತಕ್ಷಣ ನಾವೇ ನಿನ್ನ ಅರಮನೆಗೆ ಬಿಡ್ತೀವಿ, ಆ ಸನ್ಯಾಸಿ ಆಗಲ್ಲ ಅಂತ ಹೇಳಿ ಹೋದ್ನಲ್ಲ, ಸುಮ್ಮನೆ ಒತ್ತಾಯ ಮಾಡಬೇಡ ಅಂತ ಸಮಾಧಾನ ಮಾಡಿ ಕರ್ಕೊಂಡು ಬಂದಲ್ಲಿ ರಾತ್ರಿ ಕಳಿಬೇಕಲ್ಲ, ಬೆಂಕಿ ಹಾಕ್ಕೊಂಡು ಕೂತಿದ್ರು ಚಳಿಗೆ ಅಂತ. ಆ ಮರದ ಮೇಲೆ 3 ಪಕ್ಷಿಗಳು ಕೂತಿದ್ವಂತೆ, ತಂದೆ, ತಾಯಿ ಮತ್ತು ಮಗು ಕೂತಿದ್ದ. ಆ ಪಕ್ಷಿಗಳಲ್ಲಿ ತಂದೆ ಹೇಳ್ತಂತೆ, ಯಾರೋ ಗೆಸ್ಟ್ ಬಂದುಬಿಟ್ಟಿದ್ದಾರೆ ನಮ್ಮ ಮನೆಗೆ ಇವತ್ತು, ಮರದ ಕೆಳಗೆ ಗೆಸ್ಟ್ ಬಂದುಬಿಟ್ಟಿದ್ದಾರೆ ನಮ್ಮ ಮನೆಗೆ, ಪಾಪ ಈ ಹೊತ್ತಲ್ಲಿ ಊಟ ಎಲ್ಲಿಂದ ತರ್ತಾರೆ, ನಾನೊಂದು ಕೆಲಸ ಮಾಡ್ತೀನಿ, ಅವ್ರು ಬೆಂಕಿ ಏನು ಹಚ್ಕೊಂಡಿದ್ದಾರಲ್ಲ ಅದರಲ್ಲಿ ಹಾರ ಬಿದ್ದುಬಿಡ್ತೀನಿ, ನನ್ನನ್ನು ಅವರು ತಿನ್ನಲಿ ಆಮೇಲೆ ಅಂತ. ಹಂಗೆ ಹೇಳಿ ಇನ್ನಿಬ್ಬರು ಮಾತು ಕೇಳೋಕ್ಕಿಂತ ಮುಂಚೆ ದಪ್ಪಂದು ಹಾರು ಬಿತ್ತು. ಇವ್ರು ಆ ಮಾತು ಕೇಳಿಸ್ಕೊಂಡು ನೋಡಿ ಏನಾಗಬೇಕು ಅನ್ನೋದ್ರೊಳಗೆ ಬಿದ್ದೇ ಬಿಡ್ತು. ಇವ್ರಿಗೆ ಗಾಬರಿ ಆಗ್ಬಿಡ್ತು, ಏನಪ್ಪ ಈ ಪಕ್ಷಿ ಹೀಗೆ ಮಾಡ್ತಲ್ಲ ಅಂತ. ಅಷ್ಟೊತ್ತಿಗೆ ತಾಯಿ ಪಕ್ಷಿ ತನ್ನ ಮಗುಗೆ ಹೇಳ್ತಂತೆ, ಮಗು, ಒಂದೇ ಒಂದು ಪಕ್ಷಿಯಿಂದ 3 ಜನರ ಹೊಟ್ಟೆ ಎಲ್ಲಿ ತುಂಬುತ್ತೆ ಕಣಪ್ಪ, ನಾನು ಹಾರ್ಬಿಡ್ತೀನಿ ಅಂತ. ಇವ್ರು ಬೇಡ ಅಂತ ಹೇಳಿದ್ರೊಳಗೆ ಅದು ಬಿದ್ಬಿಡ್ತು. ಮಗು ಅಂದ್ಕೊಳ್ತಂತೆ 3 ಜನ ಇದ್ದಾರೆ, ಇಬ್ಬರೇ ಹೋಗಿರೋದು, ಇನ್ನು ನಾನೊಬ್ಬ ಬಾಕಿ, ಮಗುನೂ ಹಾರ್ಬಿಡ್ತಂತೆ. ಆಮೇಲೆ ಹೇಳ್ತಾರೆ, ಆ 3 ಜನ ಆ ಪಕ್ಷಿಯನ್ನು ನೋಡಿ ತಿನ್ಲಿಕ್ಕೆ ಮನಸ್ಸಾಗುತ್ತೆ ಅವರಿಗೆ. ಅವ್ರು ಹಾಗೇ ಕಾಲ ಕಳೆದು ಅಲ್ಲಿಂದ ಬಂದು ರಾಣಿಯನ್ನು ಕುವರಿಯನ್ನು ಬಿಟ್ರಂತೆ. ಆಗ ಆ ಸನ್ಯಾಸಿ ಹೇಳಿದ್ದಂತೆ, ರಾಜ, ಅವನವನ ಸ್ಥಾನದಲ್ಲಿ ಅವನೊಂದು ದೊಡ್ಡವನು ಅಂತ ಅದಕ್ಕೆ ಹೇಳೋದು, ಪ್ರಪಂಚದಲ್ಲಿ ಇರಬೇಕು ಅನ್ನೋ ಬಯಕೆ ನಿನಗಿದ್ದರೆ ಪರಹಿತಕ್ಕಾಗಿ ಆತ್ಮತ್ಯಾಗ ಮಾಡಲಿಕ್ಕೂ ಸಿದ್ಧನಾಗಿರು, ಆ ಪಕ್ಷಿಗಳ ಥರ. ಪ್ರಪಂಚದಲ್ಲಿ, ಸಂಸಾರದಲ್ಲಿ ಇದೆಯಾ, ಪ್ರಪಂಚದಲ್ಲಿದೆಯಾ, ಪರಹಿತಕ್ಕೋಸ್ಕರ ಆತ್ಮತ್ಯಾಗಕ್ಕೂ ಸಿದ್ಧನಾಗಿರು ಆ ಪಕ್ಷಿಗಳಂತೆ. ಅಕಸ್ಮಾತ್ ಪ್ರಪಂಚ ಬಿಡಬೇಕು ಅಂತಲೇ ನಿನ್ನ ಮನಸ್ಸಿನಲ್ಲಿದ್ದರೆ, ಯಾವ ಯುವಕ ಸನ್ಯಾಸಿಗೆ ಸೌಂದರ್ಯ, ಅಧಿಕಾರ, ರಾಜ್ಯ ಲಾಭ, ದುಡ್ಡು, ಸಂಪತ್ತು ಇದ್ಯಾವುದೂ ಕೂಡ ಹುಲ್ಲು ಕಡ್ಡಿಯಂತೆ ಭಾಸವಾಯಿತೋ ಆ ಥರದ ವಿರಾಗಿಯಾಗಿದ್ದರೆ ಮಾತ್ರ ಅದಕ್ಕೊಂದು ಭೂಷಣ ಅಂತ. ಅವರವ್ರ ಸ್ಥಾನದಲ್ಲಿ ಅವರವ್ರು ದೊಡ್ಡವರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಸ್ವಾಮೀಜಿ ನಮಗೊಂದು ಅದ್ಭುತವಾಗಿರುವಂಥ ಆದರ್ಶವನ್ನು ಮುಂದಿಡ್ತಾರೆ ಅಂತಂದರೆ, ಅವರವರ ಸ್ಥಾನದಲ್ಲಿ ಅವರವರ ವ್ಯಕ್ತಿತ್ವಕ್ಕೆ ಹಾಗೆ ಬೆಲೆ ಇದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇನ್ನು ಸಿಂಪಲ್ ವರ್ಡ್, ಗೃಹಸ್ಥನಾಗಿರಬೇಕು ಅಂತಂದರೆ ಪರಹಿತಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಿರಬೇಕು. ಸನ್ಯಾಸಿ ಆಗಬೇಕು ಅಥವಾ ವಿರಾಗಿ ಆಗಬೇಕು ಅಂತಂದರೆ ಸೌಂದರ್ಯ, ಹಣ, ರಾಜ್ಯ ಲಾಭ, ಅಧಿಕಾರ ಇವೆಲ್ಲವನ್ನೂ ಕೂಡ ತುಚ್ಛವಾಗಿ ಕಾಣುವಂಥ ಸಾಮರ್ಥ್ಯ ಇರಬೇಕು. ಏನು ಅದ್ಭುತವಾಗಿದೆ. ಈ ಕಲ್ಪನೆಯನ್ನು ಸ್ವಾಮಿ ವಿವೇಕಾನಂದರು ಕಟ್ಟಿಕೊಡ್ತಾರೆ. ಆದರೆ ಸಮಸ್ಯೆ ಇರೋದು ಎಲ್ಲಿ ಅಂತಂದರೆ, ಸ್ವಾಮಿ ವಿವೇಕಾನಂದರು ನಿನ್ನೆ ಕರ್ತವ್ಯದ ಬಗ್ಗೆ, ನಾನು ಅವ್ರ ವಿಚಾರವನ್ನು ಮಾತನಾಡ್ತಾ ಕರ್ತವ್ಯದ ಬಗ್ಗೆ ತುಂಬ ಮಾತನಾಡ್ತಿದ್ದೀವಲ್ಲ, ಈ ಕರ್ತವ್ಯ ಅನ್ನೋದೇ ನಮ್ಮನ್ನು ಬಂಧನಕ್ಕೆ ಸಿಕ್ಕಾಕ್ಸಿದೆ ಅಂತ ಅನೇಕ ಬಾರಿ ನನಗನ್ಸುತ್ತೆ. ಅದು ಸತ್ಯವೂ ಕೂಡ. ಹೇಗಿದೆ ಅಂತಂದರೆ, ನಾನು ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನನಗೆ ಇಷ್ಟ ಇಲ್ಲದಿದ್ರೂ ಕೆಲಸ ಮಾಡ್ತೀನಿ? ಯಾಕೆ ಮಾಡ್ತೀನಿ ಅಂತಂದರೆ, ಮದುವೆ ಆಗಿದ್ದೀನಲ್ಲ, ನನಗೊಂದು ಕರ್ತವ್ಯ ಇದೆ, ನನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು, ಈ ಕರ್ತವ್ಯದ ಕಾರಣಕ್ಕೋಸ್ಕರ ನಾನು ದುಡಿತೀನಿ ಅಂತ. ಕತ್ತೆಗಿಂತಲೂ ಕೆಟ್ಟದ್ದಾಗಿ ದುಡಿತಿರೋದು ಯಾಕೆ ಅಂತಂದರೆ, ನನ್ನ ಮಕ್ಕಳನ್ನು, ನನ್ನ ಹೆಂಡತಿನ ನಾನು ನೋಡ್ಕೋಬೇಕು, ನನ್ನ ಮನೆಯನ್ನು ಸಂಭಾಳಿಸ್ಬೇಕು, ಇದು ನನಗೆ ಅನಿವಾರ್ಯ ಅಂತ. ಸೊ ಹೀಗಾಗಿ ಈ ಕರ್ತವ್ಯವೇ ಬಂಧನ. ಸ್ವಾಮಿ ವಿವೇಕಾನಂದರು ಕರ್ತವ್ಯ ಮಾಡಬೇಕು ಅಂತ ಹಿಂಗೆ ಹೇಳಿದ್ರಲ್ಲ, ಹೆಂಗೆ ಅನ್ನೋ ಪ್ರಶ್ನೆ ಕೇಳಿದರೆ ಸ್ವಾಮೀಜಿ ಒಂದು ಉತ್ತರವನ್ನು ಹೆಂಗೆ ಕೊಡ್ತಾರೆ ಅಂತಂದರೆ, ಇಷ್ಟೊತ್ತು ಹೇಳಿದ್ದಕ್ಕೆ ಒಂದು ವಿರುದ್ಧವಾದ ದಿಕ್ಕಿನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಕರ್ಮಯೋಗದ ಪ್ರಕಾರ ಕರ್ತವ್ಯ ಅನ್ನೋದು ಕೆಳ ದರ್ಜೆಯವರಿಗೆ ಅನ್ವಯಿಸುತ್ತೆ, ಮೇಲ್ದರ್ಜೆಯವರಿಗೆ ಅಲ್ಲ ಅಂತ. ಕರ್ತವ್ಯ ಮೇಲ್ದರ್ಜೆಯವರಿಗಿಲ್ಲ.
ಮದುವೆ ಆದ ನಂತರ ಹೆಂಡತಿಯನ್ನು ಹಿಂಗೆ ನೋಡ್ಕೋಬೇಕು ಅಂತ ಏನೇನು ರೂಲ್ ಇದೆಯೋ ರಾಮಕೃಷ್ಣರಿಗೆ ಅಪ್ಲೈ ಆಗಲಿಲ್ಲ. ರಾಮಕೃಷ್ಣರಿಗೆ ಏನು ಅಪ್ಲೈ ಆಯಿತೋ ಅದನ್ನು ಕೆಳದರ್ಜೆಯವ್ರನ್ನ ನಾವು ಮಾಡಿಬಿಟ್ರೆ ಹೆಂಡತಿಯಂತೂ ಜೊತೆಯಲ್ಲಿರಲ್ಲ, ಉಳಿದವರು ಬಾರಿಸ್ತಾರೆ. ಅವರು ಕರ್ಕೊಂಬಂದ್ಬಿಟ್ಟು ಹೆಂಡತಿನ ಷೋಡಶಿ ಪೂಜೆ ಮಾಡಿಕೊಂಡು ಅವಳನ್ನು ಕೂರಿಸ್ಕೊಂಡು ಸಾಕ್ಷಾತ್ ಕಾಳಿಯಂತೆ ಪೂಜೆ ಮಾಡಿ ನೀನು ದೇವರು ನನ್ನ ಪಾಲಿಗೆ ಅಂತ ಹೇಳಿದ್ರಲ್ಲ, ಸಾಧ್ಯ ಇದೆಯೇನು? ಆಕೆಯಲ್ಲಿ ಸಾಕ್ಷಾತ್ ಕಾಳಿಯನ್ನು ಕಾಣುವಂಥದ್ದು ಸಾಧ್ಯ ಇದೆಯೇನು? ಈ ಕರ್ತವ್ಯದ ಚೌಕಟ್ಟು ರಾಮಕೃಷ್ಣರಿಗೆ ಅಪ್ಲೈ ಆಗಲ್ಲ, ಹೈಯೆಸ್ಟ್ ಆರ್ಡ್ರಿಗೆ ಅಲ್ಲ, ಕೆಳದರ್ಜೆಯಲ್ಲಿರೋರಿಗೆ. ಸ್ವಾಮೀಜಿ ಹೇಳ್ತಾರೆ ಹಂಗೆ ಹೇಳ್ತಾರೆ ಕರ್ತವ್ಯದ ಭಾವ. ಈ ಸಾಲು ಭಾಳ ಇಷ್ಟ ಆಯ್ತು ನನಗೆ. ಕರ್ತವ್ಯದ ಭಾವ ಎಂಥದ್ದು ಅಂತಂದರೆ ಅಂತರಾತ್ಮವನ್ನು ದಹಿಸುವ ಬೇಸಿಗೆಯ ಸೂರ್ಯನಂತೆ ಅದು. ಕರ್ತವ್ಯ ಮಾಡಬೇಕು ಅಂತ ಮಾಡ್ತಾ ನಾವು ಹೆಂಗೆ ಆಗ್ಬಿಟ್ಟಿರ್ತೀವಿ ಅಂತಂದರೆ ನನ್ನ ಅಂತರಂಗವನ್ನು ಬೇಸಿಗೆಯ ಸೂರ್ಯ ದಹಿಸುವಂತೆ ದಹಿಸ್ತಾ ಇರುತ್ತೆ ಅಂತ. ನಾವು ಎಷ್ಟು ಕರ್ತವ್ಯದಲ್ಲಿ ಮಗ್ನರಾಗ್ತೀವಿ ಅಂತಂದರೆ ಆ ಕರ್ತವ್ಯದ ಕಾರಣಕ್ಕೋಸ್ಕರ ಗುಲಾಮರಾಗ್ಬಿಡ್ತೀವಿ ವಿತೌಟ್ ಅವರ್ ನಾಲೆಜ್. ಯಾವ ಪರಿ ಗುಲಾಮರಾಗ್ತೀವಿ ಅಂತಂದರೆ ಹಲ್ಲು ಕಿಂಚ್ಕೊಂಡು ರಸ್ತೆಯಲ್ಲಿ ಒಂದು ಗಾಡಿಯನ್ನು ಅಡ್ಡ ಹಾಕುವಂಥ ಒಬ್ಬ ಆರ್ಡಿನರಿ ಪೊಲೀಸು, ಸಾಮಾನ್ಯವಾದ ಪೇದೆ, ಹಲ್ಗಿಂಚ್ಕೊಂಡು ಯಾಕೆ ಹಿಂಗೆ ನಿಂತ್ಕೋತಾನೆ ಅಂತಂದರೆ ಒಂದು 20 ರೂಪಾಯಿ ಸಿಕ್ಕಿದ್ರೆ ಮನೆಗೊಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಹೋಗ್ಬೋದು ಅಂತ. ಅವ್ನು ಬಿಸ್ಕೆಟ್ ಪ್ಯಾಕೆಟ್ ಯಾಕೆ? ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕಲ್ಲ, ನನ್ನ ಕರ್ತವ್ಯ ಅಲ್ಲ. ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕಲ್ಲ, ನನ್ನ ಕರ್ತವ್ಯ ಅಲ್ಲ. ಪ್ರತಿಯೊಬ್ಬ ನಿರ್ಲಜ್ಜ ಅಧಿಕಾರಿಯೂ ಕೂಡ ಒಬ್ಬ ಬಡವ ಬಂದಾಗಲೂ ಅವನಿಂದ 1,000 ರೂಪಾಯಿ ಈ ಫೈಲ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನಾನು ಕೊಡಬೇಕು ಅಂತ ಅವ್ನು ಕೇಳ್ತಾನೆ ಅಂತಂದರೆ ಕರ್ತವ್ಯ ಪ್ರಜ್ಞೆಯ ಗುಲಾಮ ಅವನು. ನಾನು ಇದನ್ನು ಯಾಕೆ ಗಳಿಸ್ಬೇಕು ಅಂದರೆ ನನ್ನ ಸಂಸಾರ ಚೆನ್ನಾಗಿ ಇಟ್ಕೋಬೇಕು ಅಂತ. ಅದು ಏನು ಅಯೋಗ್ಯ ಬುದ್ಧಿ ಬರುತ್ತೋ ಗೊತ್ತಿಲ್ಲ, ಆದರೆ ಕರ್ತವ್ಯ ಪ್ರಜ್ಞೆ ಅನ್ನೋದೇ ಅನೇಕ ಬಾರಿ ಅಂತರಾತ್ಮವನ್ನು ದಹಿಸ್ತಾ ಹೋಗುತ್ತೆ. ವಿವೇಕಾನಂದರು ಹೇಳ್ತಾರೆ ಈ ಕರ್ತವ್ಯ ಪ್ರಜ್ಞೆಯ ಕಾರಣಕ್ಕೋಸ್ಕರ ನಿರಂತರ ದುಡಿತ. ನಾನೊಂದು ಆ್ಯಡ್ ನೋಡ್ತಿದ್ದೆ, 9 to 5 ಜಾಬ್ಸ್, 5 to 9 ಜಾಬ್ಸ್ ಅಂತ. ಏನು ಜಾಬ್ಗಳಿಂದ ಓಡೋದು. ಆ ಜಾಬನ್ನು ಗಳಿಸ್ಕೊಂಡ ನಂತರ ತೃಪ್ತಿ ಆಗಲ್ಲ, ಇನ್ನೂ ಹೆಚ್ಚು ಬೇಕು, ಮತ್ತು ಬೇಕು ಎನ್ನುವಂಥ ಆ ಧಾವಂತ ಶುರುವಾಗುತ್ತಲ್ಲ. ಇವೆಲ್ಲವೂ ನಮ್ಮನ್ನು ಗುಲಾಮಗಿರಿಗೆ ತಳ್ಕೊಂಡು ಹೋಗುತ್ತೆ ಕರ್ತವ್ಯದ ಪ್ರಜ್ಞೆ. ಈ ಗುಲಾಮಗಿರಿಯನ್ನೇ ನಾವು ಕರ್ತವ್ಯ ಅನ್ನೋ ಪ್ರಜ್ಞೆಯಿಂದ ಕರಿತೀವಿ ಅಂತ ವಿವೇಕಾನಂದರು ಹೇಳ್ತಾರೆ. ಅನೇಕ ಬಾರಿ ಈ ಗುಲಾಮಗಿರಿ ಹೆಂಗೆ ಬಂದ್ಬಿಟ್ರತ್ ನಮಗೆ ಅಂತಂದರೆ ಕರ್ತವ್ಯ ಪ್ರಜ್ಞೆಯ ಕಾರಣಕ್ಕೋಸ್ಕರ ಎದುರಿಗೆ ಅನ್ಯಾಯ ನಡೀತಾ ಇದ್ದರೂ ಪ್ರತಿಭಟಿಸುವ ನೈತಿಕ ಸಾಮರ್ಥ್ಯವನ್ನು ಕಳ್ಕೊಂಡೇ ಬಿಟ್ಟಿರುತ್ತೆ. ಎದುರಿಗೆ ಅನ್ಯಾಯ ನಡೀತಿರುತ್ತೆ, ಆದರೆ ನಾನು ಪ್ರತಿಭಟಿಸಲ್ಲ. ಯಾಕೆ ಅಂತಂದರೆ ಸರ್ ಗೌರ್ಮೆಂಟ್ ಸರ್ವೆಂಟ್ ಸರ್, ನಾನೇನಾದರೂ ಇದ್ರ ಪ್ರತಿಭಟನೆಗೆ ನಿಂತರೆ ನನ್ನ ಕೆಲಸದಿಂದ ತೆಗೆದಾಕ್ಬಿಟ್ರೆ ಏನು ಮಾಡಬೇಕು ಸರ್ ಅಂತ. ಅಂದರೆ ಇವನಿಗೆ ಕೆಲಸದಿಂದ ತೆಗೆದಾಕಿದ್ರೆ ಪ್ರಾಬ್ಲಮ್ ಏನು ಅಂತಂದರೆ ಫ್ಯಾಮಿಲಿನ ಸರಿಯಾಗಿ ನೋಡ್ಕೊಳ್ಳಿಕ್ಕಾಗಲ್ಲ. ಫ್ಯಾಮಿಲಿನ ಸರಿಯಾಗಿ ನೋಡ್ಕೊಳ್ಳೋದು ಕರ್ತವ್ಯವಾದ್ದರಿಂದ ನಾನು ಈ ಕೆಲಸವನ್ನು ಪ್ರತಿಭಟಿಸಬಾರ್ದು ಅಂತ. ನಮಗೆ ಗೊತ್ತಿಲ್ಲದೆ ಅಂತರಾತ್ಮ ಸತ್ತೋಗ್ತಾ ಹೋಗುತ್ತಲ್ಲ, ಅದು ಗುಲಾಮಗಿರಿಯ ಲಕ್ಷಣ ಅಂತ ವಿವೇಕಾನಂದರು ಹೇಳ್ತಾರೆ. ಹಂಗಂದು ಸ್ವಾಮೀಜಿ ಹೇಳ್ತಾರೆ ರಾಗರಹಿತವಾಗಿ, ಅದಕ್ಕೆ ಕರ್ತವ್ಯ ಅಂತ ತುಂಬ ತಲೆ ಕೆಡಿಸ್ಕೊಳ್ಬೇಡ. ರಾಗರಹಿತವಾಗಿ ಅಂದರೆ ಆಸಕ್ತಿ ಇಲ್ಲದಂತೆ ಕರ್ಮವನ್ನು ಸರಿಯಾಗಿ ಆಚರಿಸು. ನೀನು ಕರ್ಮವನ್ನು ಆಸಕ್ತಿ ಇಲ್ಲದೆ ಸರಿಯಾಗಿ ಮಾಡ್ತಾ ಹೋದರೆ ಅದರಿಂದ ಸಿಗುವ ಫಲ ನಿನಗೆ ಸಂಬಂಧಪಟ್ಟಿದ್ದಲ್ಲ. ಹೀಗಾಗಿ ಕರ್ಮ ಸರಿಯಾಗಿ ಆಚರಿಸಲಿಲ್ಲ ಅಂತಂದರೆ ಅದರಿಂದಲೂ ನಿನ್ಗೆ ಯಾವ ಫಲದ ಬಾಧೆ ಇಲ್ಲ. ಹೀಗಾಗಿ ನೀನು ತಲೆ ಕೆಡಿಸ್ಕೊಳ್ಬೇಕಾಗಿಯೇ ಇಲ್ಲ. ಕರ್ತವ್ಯ ಅಂತ ತಲೆಯಲ್ಲಿ ಕೂರಿಸ್ಕೊಳ್ಬೇಡ. ವಿರಾಗಿಯಾಗಿ ಅಥವಾ ರಾಗವಿಲ್ಲದೆ ಎಲ್ಲ ಕೆಲಸವನ್ನು ಮಾಡ್ತಾ ಹೋಗುವಂಥ ವಿವೇಕಾನಂದರು ಹೇಳ್ತಾರೆ. ಅನಾಸಕ್ತರಾಗಿ, ಶಾಂತ ಚಿತ್ತರಾಗಿ, ಮುಕ್ತರಾಗಿ ನಾವು ಕರ್ಮವನ್ನು ಆಚರಿಸಬೇಕು ಅಂತ. ನನಗೆ ಅದಕ್ಕೆ ಅನಿಸೋದು ಸೀಕ್ರೆಟ್ ಆಫ್ ಸಕ್ಸಸ್. ನಾನು ನಮ್ಮ ಸಂಘಟನೆ ಕಟ್ಟುವಾಗ ಒಂದು ಸಂಕಲ್ಪವನ್ನು ಬಲು ಜೋರಾಗಿ ಮಾಡ್ಕೊಂಡಿದ್ವಿ. ಏನು ಅಂತಂದರೆ ಅತ್ಯಂತ ಚಿಕ್ಕ ಸಕ್ಸಸ್ಸನ್ನು ಸಂಭ್ರಮಿಸಿ, ಚಿಕ್ಕ ಸಕ್ಸಸ್ ಆದರೂ ಸಂಭ್ರಮಿಸಿ. ಅತ್ಯಂತ ದೊಡ್ಡ ಫೇಲ್ಯೂರನ್ನು ಪಾಠವಾಗಿ ತೆಗೆದುಕೋಬೇಕೇ ಹೊರತು ತಲೆ ಕೆಡಿಸ್ಕೊಂಡು ಕೂತ್ಕೋಬಾರ್ದು. ಈ 2 ಪಾಠವನ್ನು ಲೈಫ್ನಲ್ಲಿ ಇಟ್ಕೋಬೇಕು ಅಂತ. 2 ಪಾಠ ನಮ್ಗೆ ತುಂಬ ಹೆಲ್ಪ್ ಮಾಡ್ತು. ಅತ್ಯಂತ ಚಿಕ್ಕದಾಗಿರುವಂಥ ಸಕ್ಸಸ್ ನಮ್ಮಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದರೆ ಚಿಕ್ಕ ಸಕ್ಸಸ್ ನಮ್ಗೆ ಸಕ್ಸಸ್ ಅನಿಸೋದೇ ಇಲ್ಲ. ಅದೇನು ಬಿಡ್ರಿ ಅಂತ ಅಂದ್ಕೊಳ್ತಾ ಇರ್ತೀವಿ. ಸಕ್ಸಸ್ ದೊಡ್ಡದಾಗೇ ಇರಬೇಕು ಅಂತ ನಮ್ಮ ಭಾವನೆ. ದೊಡ್ಡ ಸಕ್ಸಸ್ಸು, ದೊಡ್ಡ ಫೇಲ್ಯೂರ್ ಹೆಂಗೆ ಮಾಡಿಬಿಡುತ್ತೆ ನಮ್ಮನ್ನು ಅಂತಂದರೆ ಸಾಯಿಸೇ ಬಿಡುತ್ತೆ. ದೊಡ್ಡ ಫೇಲ್ಯೂರ್ ಆಗಿಬಿಡ್ತಲ್ಲ ನನಗೆ ಅಂತ, ಅದು ನನ್ನನ್ನು ಡಿಪ್ರೆಷನಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. 2 ಲೈಫ್ನಲ್ಲಿ ರೂಲ್ ಮಾಡ್ಕೊಂಡ್ಬಿಡೋಣ. ಒಂದು, ಸಣ್ಣ ಸಕ್ಸಸ್ಸನ್ನು ಕೂಡ ಸಂಭ್ರಮಿಸೋಣ.
ದೊಡ್ಡ ಫೇಲ್ಯೂರ್ನು ಕೂಡ ಪಾಠವಾಗಿ ತಗೊಂಡು ಮುಂದೆ ತಿದ್ದುಕೊಳ್ಳೋ ಪ್ರಯತ್ನಕ್ಕೆ ಹೋಗ್ಬಿಟ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದನ್ನು ನಾವು ಭಾಳ ಹಿಂದೆ ವಿವೇಕಾನಂದರ ಚಿಂತನೆಗಳ ಆಧಾರವಾಗಿ ಜೋಡಿಸ್ಕೊಂಡಿದ್ದು. ಆದರೆ ಸ್ವಾಮಿ ವಿವೇಕಾನಂದರು ಇದನ್ನೆಲ್ಲ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ, ಕರ್ತವ್ಯ ಅಂದರೆ ಏನು ಅಂತ ಈಗ ಡೆಫಿನೇಷನಿಗೆ ಬರ್ತಾರೆ. ಬಹಳ ಸುಂದರವಾಗಿರುವಂಥ ವ್ಯಾಖ್ಯಾನ ಅವರದ್ದು ಇದರ ಮೇಲೆ. ಕರ್ತವ್ಯ ಅಂದರೆ ಏನು ಅಂತ. ಇಷ್ಟೊತ್ತು ಕರ್ತವ್ಯ ಮಾಡಬೇಕು ಕರ್ತವ್ಯ ಮಾಡಬೇಕು, ಕರ್ತವ್ಯ ಅಂದರೆ ಮಾಡಲೇಬೇಕಾಗಿರುವಂಥ ಕೆಲಸಗಳು ಅಂತೆಲ್ಲ ಹೇಳಿದ ಸ್ವಾಮೀಜಿ ಏನು ಹೇಳ್ತಾರೆ ಅಂತಂದರೆ, ವ್ಯಕ್ತಿಗತ ವಿಷಯದಲ್ಲಿ ಆಸಕ್ತಿ ಏನಿರುತ್ತೋ ಅದು ಸರಿಯಾಗಿ ಸ್ಥಾಪನೆಯಾದ ಮೇಲೆ ಅದಕ್ಕೆ ಕರ್ತವ್ಯ ಅಂತ ನಾಮಕರಣ ಮಾಡ್ತೀವಿ ಅಂತ. ನಮ್ಮ ವ್ಯಕ್ತಿಗತವಾದ ಏನೋ ಒಂದು ವಿಷಯಾಸಕ್ತಿ ಇರುತ್ತೆ, ಅದನ್ನು ಸ್ಥಾಪನೆ ಮಾಡಿಬಿಟ್ಟು ಅದಕ್ಕೆ ಕರ್ತವ್ಯ ಅಂತ ಹೆಸರು ಕೊಡ್ತೀವಿ ಅಂತ. ಅವ್ರ ಎಕ್ಸಾಂಪಲ್ ಹೆಂಗೆ ಕೊಡ್ತಾರೆ ಅಂತಂದರೆ, ವಿವಾಹ ಎನ್ನುವಂಥ ಪದ್ಧತಿಯೇ ಇಲ್ಲದ ದೇಶವೊಂದರಲ್ಲಿ, ವಿವಾಹ ಅಂತ ಪದ್ಧತಿ ಇಲ್ಲ ಅಂತ ಇಟ್ಕೊಳ್ಳಿ, ಬಹುಶಃ ಅರ್ಥವಾಗುವ ಭಾಷೆಯಲ್ಲಿ ಹೇಳೋದಾದರೆ ಲಿವಿನ್ನಲ್ಲಿ ಇರ್ತಾರೆ, ಯಾವಾಗಲೂ ಜೊತೆಲಿ ಇರ್ತಾರೆ. ಅವನು ಇವತ್ತು ಇವಳ ಜೊತೆ ಇರ್ಬೋದು, ನಾಳೆ ಮತ್ತೊಬ್ಬಳ ಜೊತೆ ಇರ್ಬೋದು, ಅವಳು ಇವನ ಜೊತೆಲಿ ಇರ್ಬೋದು, ಮತ್ತೊಬ್ಬ ಜೊತೆಲಿ ಇರ್ಬೋದು. ಈ ಬುಡಕಟ್ಟು ಜನಾಂಗದ ಅನೇಕ ಕಡೆಗಳಲ್ಲಿ ವಿವಾಹ ಅನ್ನೋ ಪದ್ಧತಿಯೇ ಇಲ್ಲ, ಯಾರ ಜೊತೆ ಬೇಕಿದ್ರೂ ಇರ್ಬೋದು. ಅಂಥ ಜಾಗದಲ್ಲಿ ಗಂಡ ಹೆಂಡತಿಯ ಕರ್ತವ್ಯನೇ ಇಲ್ವಲ್ಲ. ಈ ಕರ್ತವ್ಯ ಯಾವಾಗ ಬಂತು? ಗಂಡ ಹೆಂಡತಿ ಅಂತ ಕರೆಸ್ಕೊಂಡು ಇಬ್ಬರು ಅನ್ಯೋನ್ಯವಾಗಿರಬೇಕು ಎನ್ನುವಂಥ ವೈಯಕ್ತಿಕ ಹಿತಾಸಕ್ತಿ ಯಾವಾಗ ಸ್ಥಾಪನೆಗೊಳ್ತೋ, ಆ ಸ್ಥಾಪನೆಗೊಂಡಾಗ ಕ್ರಮೇಣ ಅದೇ ರೂಢಿಯಾಗಿ ಪದ್ಧತಿಯಾಯಿತು, ಅದಕ್ಕೊಂದು ನಿಯಮಗಳು ಶುರುವಾಯಿತು, ಅದು ಕರ್ತವ್ಯವಾಗಿ ಕನ್ವರ್ಟ್ ಆಯಿತು ಅಂತ. ಈ ಕರ್ತವ್ಯಗಳೆಲ್ಲ ಹಿಂಗೆ ಬೆಳೀತಾ ಬಂದಿತ್ತು ಅಂತ. ಪ್ರತಿ ಕರ್ತವ್ಯದ ಹಿನ್ನೆಲೆ ನೀವು ನೋಡ್ತಾ ಹೋದರೆ ಅದೆಲ್ಲೋ ಒಂದು ಕಡೆ ಹಿಂಗೆ ಇರುತ್ತೆ. ತಂದೆ ತಾಯಿಯರನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನೋಡ್ಕೋಬೇಕು, ಒಂದು ಕರ್ತವ್ಯದ ಪಾರ್ಟ್. ಪಕ್ಷಿ ಪ್ರಾಣಿಗಳಿಗೆ ಹಂಗಿಲ್ವೇ ಇಲ್ವಲ್ಲ, ಬೆಳೆದ ತಕ್ಷಣ ಹೊರಡ್ತವೆ. ಅಮೇರಿಕಾ ಯುರೋಪ್ನಲ್ಲಿ ಈ ಥರದನ್ನು ಯಾರೂ ಹೇಳೋದೇ ಇಲ್ಲ, ತಂದೆ ತಾಯಿಯರನ್ನ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳು ಅಂತ. ಯಾಕೆಂದರೆ ಅದು ಪಾರ್ಟೇ ಅಲ್ಲ, ಕರ್ತವ್ಯದ ಪಾರ್ಟೇ ಅಲ್ಲ. ಅಲ್ಲಿ 18 ವರ್ಷ ಆದಮೇಲೆ ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಾವು ಹೋಗಬೇಕು. ತಂದೆ ತಾಯಂದಿರು ತಮ್ಮನ್ನು ತಾವು ನೋಡ್ಕೋಬೇಕು, ಅದು ಅವ್ರದ್ದೇ ಜವಾಬ್ದಾರಿ ಅಂತ ತಮಗೆ ತಾವು ರೂಲ್ ಮಾಡ್ಕೊಂಡು ಬಿಡ್ತಾರೆ. ಆದರೆ ಭಾರತದಲ್ಲಿ ಅದೊಂದು ಕರ್ತವ್ಯದ ಪಾರ್ಟಾಗಿ ಬಂದಿದೆ. ಯಾಕೆ ಅಂತಂದರೆ ಅದು ವೈಯಕ್ತಿಕವಾಗಿ ಅನೂಚಾನವಾಗಿ ಪರಂಪರೆಯಿಂದ ಬಂದಿದ್ದು ಪದ್ಧತಿಯಾಗಿ ಡೆವಲಪ್ ಆಗಿ ಹೋಗಿದೆ. ವಿವೇಕಾನಂದರು ಹೇಳ್ತಾರೆ ಹಾಗೆ ಅದು ಒಂದು 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 ಕರ್ತವ್ಯವಾಗಿ ರೂಪುಗೊಂಡಿದೆ ಅಂತ. ಆಸಕ್ತಿ ತೀವ್ರಗೊಂಡಾಗ ಅದು ನಾವು ಕರ್ತವ್ಯ ಅಂತ ಕರಿತೀವಿ. ಆಮೇಲೆ ಆ ಕರ್ತವ್ಯ ಅಂತ ಏನು ಮಾಡ್ತೀವೋ, ಸ್ವಾಮೀಜಿ ಚೆನ್ನಾಗಿ ಹೇಳ್ತಾರೆ, ಅದನ್ನು ಹೂವುಗಳಿಂದ ಸಿಂಗರಿಸ್ತೀವಂತೆ, ಅದ್ರ ಮುಂದೆ ತುತ್ತೂರಿ ಊದ್ತೀವಂತೆ, ಅದಕ್ಕೊಂದಷ್ಟು ಮಂತ್ರಗಳನ್ನೂ ರೆಡಿ ಮಾಡಿ ಕೊನೆಗೆ ಆ ಕರ್ತವ್ಯ ಸಾಧನೆಗೋಸ್ಕರ ಬಡ್ದಾಡ್ತಾರಂತೆ. ಮೊದಲಿರಲಿಲ್ಲ, ಅದು ಕರ್ತವ್ಯ ಅಂತ ಇರಲಿಲ್ಲ, ಅನೂಚಾನವಾಗಿ ಬಂತು. ಸ್ವಲ್ಪ ಬಂದ ಮೇಲೆ ಆ ಕರ್ತವ್ಯ ಅಂತ ಅದಕ್ಕೊಂದು ಹೆಸರು ಕೊಟ್ಟರು, ಅದಕ್ಕೊಂದು ಪ್ರಕೃತಿ ಅಂತ ಅದಕ್ಕೆ ಕರೆದ ನಂತರ ಏನು ಮಾಡಿದ್ರು, ಅದಕ್ಕೆ ಸಿಂಗಾರ ಮಾಡಿದರು, ಕರ್ತವ್ಯ ಹಿಂಗಿರುತ್ತೆ ಅಂತ. ಸಿಂಗಾರ ಮಾಡಿದ್ದಲ್ಲದೆ ಮುಂದೆ ತುತ್ತೂರಿ ಊದಿದ್ರು, ಈ ಕರ್ತವ್ಯ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅಂತ ತುತ್ತೂರಿ ಊದಿದ್ರು. ಕೊನೆಗೆ ಅದಕ್ಕೊಂದಷ್ಟು ಮಂತ್ರಗಳನ್ನು ರೆಡಿ ಮಾಡಿ ಈ ಕರ್ತವ್ಯದು ಹಿಂಗಿದೆ ಅಂತ ಮಂತ್ರಗಳನ್ನು ಹೇಳಿದರು. ಕೊನೆಗೆ ಆ ಕರ್ತವ್ಯಗಳನ್ನು ಮಾಡದೇ ಇರೋರ ಜೊತೆ ಬಡದಾಡಿದ್ರು. ಅಂದರೆ ಇದಿಷ್ಟು ಹಿಂಗೆ ನಡೀತು ಅಂತ ಸ್ವಾಮಿ ವಿವೇಕಾನಂದರು ಹೇಳೋದು. ನನಗದನ್ನು ಹೇಳುವಾಗ ಅನಿಸೋದು, ಸುಮ್ಮನೆ ಯೋಚನೆ ಮಾಡಿ, ಪ್ರವಾದಿ ಅಂತ ಕರೆಯಲ್ಪಡುವಂಥವನೊಬ್ಬ ಒಂದು ಗ್ರಂಥ ಬರೆದ, ಯಾವುದೇ ಪ್ರವಾದಿಗಳಿರಲಿ, ಆ ಗ್ರಂಥ ಬರೆದು ಹೇಳ್ದ, ಇದು ನಾನು ಬರೆದಿರೋದ್ರಿಂದ ಅತ್ಯಂತ ಪವಿತ್ರವಾಗಿರೋದು. ಇದು ಎಷ್ಟು ಪವಿತ್ರ ಅಂತಂದರೆ ನನಗೆ ಎಷ್ಟು ಗೌರವ ಕೊಡ್ತೀರೋ ಈ ಗ್ರಂಥಕ್ಕೂ ಅಷ್ಟೇ ಗೌರವ ಕೊಡಬೇಕು. ಈ ಕರ್ತವ್ಯ ಆಗೋಯ್ತದೆ. ಈಗ ಅಲ್ಲಿವರೆಗೂ ಪ್ರಾಬ್ಲಮ್ ಇರಲಿಲ್ಲ. ಈ ಕರ್ತವ್ಯ ಹೆಂಗಾಯಿತು ಅಂತಂದರೆ ನನಗೆಷ್ಟು ಗೌರವ ಕೊಡ್ತೀರೋ ಅಷ್ಟೇ ಇದಕ್ಕೆ ಕೊಡಬೇಕು, ಅಗ್ರಿ ಮಾಡೋಣ ಹಂಗೆ. ಆದರೆ ಯಾರಾದರೂ ಇದಕ್ಕೆ ಅಗೌರವ ತೋರಿಸಿದರೆ ಅವ್ರನ್ನ ಕೊಲ್ಲಬೇಕು. ಕರ್ತವ್ಯಕ್ಕೋಸ್ಕರ ಬಡದಾಡೋದು ಅಂದರೆ ಹಿಂಗೆ. ಸ್ವಾಮೀಜಿ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಅವ್ರು ಎಲ್ಲಿ ಗುರಿ ಇಟ್ಟರು ಅಂತಂದರೆ ಪರ್ಫೆಕ್ಟ್ ಆದ ದಿಕ್ಕಲ್ಲಿ ಬಂದು ಬಿತ್ತು ಈಗ ಬಾಣ. ಅವ್ರು ಹೇಳಿದ್ರು ಕರ್ತವ್ಯಕ್ಕೋಸ್ಕರ ಬಡದಾಡೋದು ಅಂತಂದರೆ ಅದನ್ನು ಸಾಧಿಸಿಕೊಳ್ಳಿಕ್ಕೋಸ್ಕರ ಪ್ರಾಣಗಳನ್ನೇ ತೆಗೆಯೋದು. ಅಲ್ಲಿ ಹಂತಕ್ಕೆ ಬಂದ್ಬಿಡ್ತೀವಿ ಅಂತ. ತೀರಾ ಇತ್ತೀಚೆಗೆ ಗೋಲ್ಡನ್ ಟೆಂಪಲಲ್ಲಿ, ಆನಂತರ ಕಪೂರ್ತಲಾದಲ್ಲಂತೂ ಎಂಥ ಭಯಾನಕವಾದ ಸಂಗತಿ ಅಂತಂದರೆ, ಒಬ್ಬ ಹುಚ್ಚ, ಅವನಿಗೆ ತನ್ನ ಹೆಸರೇನು ಅಂತ ಗೊತ್ತಿಲ್ಲ, ಊಟ ಬೇಕು ಅಂತ ಸಿಖ್ ಮಂದಿರಕ್ಕೆ ಬಂದರೆ ಇವನು ಮಂದಿರವನ್ನು ಅಪವಿತ್ರಗೊಳಿಸ್ದ, ಗುರುಗ್ರಂಥ ಸಾಹಿಬನ್ನು ಅಪವಿತ್ರಗೊಳಿಸ್ದ ಅಂತ ಅವನನ್ನು ಸಾಯಿಸೇ ಬಿಟ್ರು, ಬಡಿದು ಸಾಯಿಸಿದ್ರು. ಕರ್ತವ್ಯದ ಜೋಶ್ ಹೆಂಗಿತ್ತು ಗೊತ್ತೇನು? ಸಾಯಿಸಿದ ನಂತರ ಎಲ್ಲಿವರೆಗೂ ಬಂತು ಅಂತಂದರೆ, ಅವನನ್ನು ಕೊಂದ ನಂತರ ದೇಶದ ಯಾವ ಪಕ್ಷದ ಮುಖಂಡನಿಗೂ ಕೂಡ ಕೊಂದಿದ್ದು ತಪ್ಪು ಅಂತ ಹೇಳುವಂಥ ತಾಕತ್ತಿರಲಿಲ್ಲ. ಎಲ್ಲರೂ ಏನು ಟ್ವೀಟ್ ಮಾಡ್ತಾರೆ ಗೊತ್ತಾ?
ಈ ಥರ ನಮ್ಮ ಪವಿತ್ರ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸುವಂಥ ಪ್ರವೃತ್ತಿ ಜಾಸ್ತಿ ಆಗ್ತಿದೆ, ಇವುಗಳನ್ನು ಖಂಡಿಸ್ತೀವಿ ಅಂತ. ಸಾಯಿಸಿದ ತಪ್ಪು ಅಂತಲ್ಲ, ಕರ್ತವ್ಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮನುಷ್ಯತ್ವವನ್ನೇ ಕಳ್ಕೊಂಡು ಬದುಕುವಂಥ ರೀತಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಯ್ತಲ್ಲ ಸ್ವಾಮಿ ವಿವೇಕಾನಂದರು. ಇದನ್ನು ಆವಾಗ ಹೇಳಿದರು. ನಾವೇನು ಕಡಿಮೆ ಇಲ್ಲ, ದೇವರು ಬಯಲಾಗಿದ್ದ ಪಾಪ, ಎಲ್ಲಂದ್ರೆ ಅಲ್ಲಿ ಕೂರ್ತಿದ್ದ ದೇವ್ರು ಹುಡುಕಿ ಹುಡುಕಿ ಗುಡ್ಡದ ಮೇಲೆ ಹೋಗಿ ಕೂತ್ಕೊಳ್ತಿದ್ದ. ಅಲ್ಲಿ ಮಳೆನೂ ಬೀಳ್ತಿತ್ತು, ಎಲ್ಲ ಬಿಸಿಲು ಎಲ್ಲವೂ ಹಂಗಂಗೆ ಇರ್ತಿದ್ದು. ಅವ್ನು ಹುಡ್ಕೊಂಡು ನಾವು ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲಿ ಒಂದಿನ ನಮಸ್ಕಾರ ಮಾಡ್ಕೊಂಡು ಕೆಳಗಿಳಿದು ಬಂದರೆ ದೇವ್ರು ಮುಗ್ದೇ ಹೋಗ್ತಿತ್ತು. ನಾವೇನು ಮಾಡ್ತಿದ್ವಿ, ದೇವ್ರಿಗೊಂದು ಕೋಣೆ ಕಟ್ಟಿದ್ವಿ, ಆ ದೇವ್ರಿಗೊಂದು ಗರ್ಭಗುಡಿ ಮಾಡಿದ್ವಿ, ಅದಕ್ಕೊಂದು ವ್ಯವಸ್ಥಿತವಾದ ರೂಪುರೇಷೆ ಮಾಡಿ ಅದಕ್ಕೊಂದು ಮಂತ್ರಗಿಂತರೆಲ್ಲ ರೆಡಿ ಮಾಡಿಕೊಂಡು ಕರ್ತವ್ಯದ ಪಾಠ ಮಾಡಿದ್ವಿ. ಹೆಂಗೆ ಅಂತಂದರೆ ದೇವಸ್ಥಾನಕ್ಕೆ ಯಾರು ಹೋಗಬೇಕು ಅಂತ ನಿಯಮ ಶುರುವಾಯಿತು, ಯಾರಿಗೆ ಬಿಡಬಾರ್ದು ಅಂತ ಕಟ್ಟುನಿಟ್ಟು ಶುರುವಾಯ್ತು ನಮ್ಮದು. ಅವನು ಹೋಗ್ಬಿಟ್ರೆ ಶುದ್ಧಿ ಹೆಂಗೆ ಮಾಡೋದು ಅನ್ನೋದಕ್ಕೊಂದು ವ್ಯವಸ್ಥಿತವಾದ ತಯಾರಿ ಮಾಡ್ಕೊ. ಎಷ್ಟು ನೀಚ ಬುದ್ಧಿ ಬಂದ್ಬಿಡುತ್ತೆ ನಮಗೆ. ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಅವ್ರು ಹೇಳ್ತಾರಲ್ಲ, ಅಂತರಾತ್ಮವನ್ನು ಬೇಸಿಗೆಯ ಸೂರ್ಯ ದಹಿಸುವಂತೆ ಈ ಕರ್ತವ್ಯ ನಮ್ಮನ್ನು ದಹಿಸಿಬಿಡತ್ತೆ ಅಂತ ನಮಗೇ ಗೊತ್ತಿಲ್ಲದಂತೆ ನಾವು ಎಷ್ಟು ಕೆಳ ಹಂತಕ್ಕೆ ಹೋಗ್ಬಿಡ್ತೀವಿ ಅಂತ ಸ್ವಾಮಿ ವಿವೇಕಾನಂದರನ್ನು ಹೇಳ್ತಾರೆ. ಹಂಗೇಳಿ ಸ್ವಾಮೀಜಿ ಹೇಳ್ತಾರೆ, ಕರ್ಮಯೋಗಿಗಳಾಗಬೇಕೆಂಬ ಅಭಿಲಾಷೆಯುಳ್ಳವರು ಕರ್ತವ್ಯವನ್ನು ಬಿಟ್ಟು ಬಿಡಬೇಕು. ಆಮೇಲೆ ಹೇಳ್ತಾರೆ, ನಿಮಗೂ ನನಗೂ ಯಾವ ಕರ್ತವ್ಯ ಅಂತ ಏನೂ ಇಲ್ಲ. ಜಗತ್ತಿಗೆ, ಸೆಕೆಂಡ್ ಲೈನ್ ಇಸ್ ವೆರಿ ಗುಡ್, ಇಷ್ಟು ಮಾತ್ರ ತಗೊಳ್ಳುವಂತಿಲ್ಲ. ಸೆಕೆಂಡ್ ಲೈನ್ ಹೇಳ್ತಾರೆ, ಜಗತ್ತಿಗೆ ಕೊಡಬೇಕಾದ್ದನ್ನು ಮುಕ್ತವಾಗಿ ಕೊಡಿ, ಆದರೆ ಕರ್ತವ್ಯ ಅಂತ ಕೊಡಬೇಡಿ ಅಂತ. ನಾನು ನನ್ನ ಅಪ್ಪ ಅಮ್ಮನ್ನ ನನ್ನ ಕರ್ತವ್ಯ ಎನ್ನುವ ಕಾರಣಕ್ಕೋಸ್ಕರ ನೋಡ್ಕೊಳ್ತೀನಿ ಅಂದರೆ ಯಾಕೆ ನೋಡ್ಕೋಬೇಕು ಹೋಗಿ ನೀನು ಅಂತ. ನಂಗೆ ಬಹಳ ಜನ ನಿರೂಪಣೆ ಮಾಡುವಾಗ ಭಾಳ ಮಜಾ ಅನಿಸುತ್ತೆ. ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯಿಂದ ಶುರು ಮಾಡ್ತೀವಿ, ಯಾಕೆಂದರೆ ಪ್ರಾರ್ಥನೆ ಮಾಡೋದು ನಮ್ಮ ಕರ್ತವ್ಯ. ಯಾರು ಹೇಳಿದ್ದು ನಿಮ್ಮ ಕರ್ತವ್ಯ ಅಂತ? ಭಗವಂತನನ್ನು ಸ್ಮರಿಸಿಕೊಳ್ಳೋದು ಅಯೋಗ್ಯ, ನಿನ್ನ ಕರ್ತವ್ಯ ಅಲ್ಲಪ್ಪ ಅದು ಯಾಕೆ ಸ್ಮರಿಸ್ಕೊಳ್ಬೇಕು ಅಂತಂದರೆ, ಭಗವಂತನನ್ನು ಸ್ಮರಿಸ್ಕೊಳ್ಳೋದ್ರಿಂದ ಈ ಕಾರ್ಯಕ್ರಮ ಚೆನ್ನಾಗಿರುತ್ತೆ ಅಂತ ನಾನು ನಂಬಿದ್ದೀನಿ, ಹೀಗಾಗಿ ಸ್ಮರಿಸ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಮಾಡೋದು. ನನ್ನ ಕಾರ್ಯಕ್ರಮ ನಿಮ್ಮನ್ನು ಸ್ವಾಗತಿಸೋದು ನಮ್ಮ ಕರ್ತವ್ಯ. ಬೇಡ ಬಿಡಪ್ಪ, ಕರೆದಿದ್ಯಾ ಪುಣ್ಯ ನಂದು, ಸಾಕು ಬಿಡಪ್ಪ ಅಂತ. ನೀನು ಕರ್ತವ್ಯ ಅಂತ ಮಾಡೋದು ಯಾಕಪ್ಪ? ಹೊಣೆಗಾರಿಕೆ ಯಾಕೆ ನಿನಗೆ? ಇದು ಕರ್ತವ್ಯ ಅಲ್ಲ, ಇದು ಪ್ರೀತಿ, ಇದು ಆದರ. ನನ್ನ ಪ್ರೀತಿಯಿಂದ ನಿಮ್ಮ ಸ್ವಾಗತ ಮಾಡೋದು ನನಗೆ ಪ್ರೀತಿ ಕಣ್ರಿ ಅಂತಂದರೆ ಖುಷಿ, ಭಾಳ ಹೆಮ್ಮೆ. ನಿಮ್ಮ ಸ್ವಾಗತ ಮಾಡೋದು ನನ್ನ ಕರ್ತವ್ಯ ಆಗಿದ್ದರಿಂದ ಮಾಡ್ತೀನಿ ಅಂದರೆ ಯಾಕಾದರೂ ಬಂದ್ರಪ್ಪ ಅಂತ ಕೇಳೋ ಥರ. ಕರ್ತವ್ಯಕ್ಕೆ ಹಿಂಗೆ ಅರ್ಥ ಹೊಮ್ಮಿಸುತ್ತೆ ಅದು ಅಂತ. ಈ ದೃಷ್ಟಿಯಿಂದ ಅನೇಕ ಬಾರಿ ಕರ್ತವ್ಯ ಅನ್ನೋದು ಹಿಂಗಾಗತ್ತೆ ಅಂತ. ಅದಕ್ಕೆ ನಿರ್ಬಂಧ ಯಾಕೆ ಹಾಕ್ಕೊಳ್ತೀರಾ ಕರ್ತವ್ಯದ್ದು? ಯಾವಾಗ ನಿರ್ಬಂಧ ಹಾಕ್ಕೊಳ್ತೀರೋ ಆಗೆಲ್ಲವೂ ರಾಗ ಹುಟ್ಟತ್ತೆ. ಆ ಚೌಕಟ್ಟಿನಲ್ಲೇ ಇರುವಂಥ ಪ್ರಯತ್ನ ಆಗಿರೋದ್ರಿಂದ ರಾಗ ಹುಟ್ಟತ್ತೆ, ಅಂದರೆ ಅದರ ಜೊತೆಗೆ ಆಸಕ್ತಿ ಹುಟ್ಟತ್ತೆ. ಆಸಕ್ತಿ ಹುಟ್ಟಿದರೆ ಅದು ಬಂಧನ ಆಗಿಬಿಡುತ್ತೆ. ಹೀಗಾಗಿ ಬಂಧನಕ್ಕೊಳಗಾಗಬೇಡಿ, ಕರ್ತವ್ಯ ಅಂತ ಮಾಡಬೇಡಿ, ಅದನ್ನು ಶ್ರದ್ಧೆಯ ಕರ್ಮವಾಗಿ ಸಮರ್ಪಣೆ ಮಾಡಿ ಸುಮ್ಮನಾಗ್ಬಿಡಿ ಅಂತ ವಿವೇಕಾನಂದರು ಹೇಳ್ತಾರೆ. ಹೀಗಾಗಿ ಫೈನಲಿ ನಮ್ಮೆಲ್ಲರಿಗೂ ಇರುವಂಥ ಒಂದೇ ಒಂದು ಕರ್ತವ್ಯ ಯಾವುದು ಅಂತಂದರೆ ಅನಾಸಕ್ತರಾಗಿರೋದು ಮಾತ್ರ. ಎಲ್ಲಿ ಸುತ್ತಿ ಬಳಸಿ ಬಂದರೂ ಫೈನಲಿ ಸ್ವಾಮೀಜಿ ಇಲ್ಲೇ ಬರ್ತಾರೆ, ಅನಾಸಕ್ತರಾಗಿರಿ, ಆಗ ಕರ್ತವ್ಯ ಮಾಡಬೇಕು ಅಂತಿಲ್ಲ, ಪ್ರೇಮದಿಂದ ಎಲ್ಲವನ್ನು ಮಾಡಬಹುದು ಅಂತ. ಹೀಗಾಗಿ ಸ್ವಾಮೀಜಿ ಇದನ್ನು ಕಂಟಿನ್ಯೂ ಮಾಡ್ತಾ, ಏನೇ ಮಾಡಿ ಅನಾಸಕ್ತರಾಗಿರೋದು ಹೆಂಗೆ ಅಂತಂದರೆ, ಏನೇ ಮಾಡಿ ಸಂಭಾವನೆಯನ್ನು ಬಯಸಬೇಡಿ, ಏನನ್ನು ಕೇಳಬೇಡಿ, ಯಾರಿಂದಲೂ ಏನು ಗೋಗರದು ಕೇಳಬೇಡಿ. ನಾನು ಇದನ್ನು ಮಾಡಿದ್ರಿಂದ ಏನಾದರೂ ಕೊಡ್ತಾರೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ. ಹೇಗೆ ಸುಖದೊಂದಿಗೆ ದುಃಖ ಬರುತ್ತೋ, ಹುಟ್ಟಿನೊಂದಿಗೆ ಸಾವೂ ಇರುತ್ತೋ, ನೆನ್ಪಿಟ್ಕೊಳ್ಳಿ, ನಾವು ಯಾರೂ ಅಮರರಲ್ಲ ದೇಹದ ದೃಷ್ಟಿಯಿಂದ. ನಾವು ಹುಟ್ಟಿದ್ದೀವಿ ಅಂತಂದರೆ ಸಾಯಲೇಬೇಕು. ಅದಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ತಾರಲ್ಲ, ಭಾರತ ಯಾಕೆ ಸಾಯೋದಿಲ್ಲ ಅಂತಂದರೆ ಇದು ಹುಟ್ಟಿದ್ದು ಯಾವಾಗ ಅಂತ ಯಾರಿಗೂ ಗೊತ್ತೇ ಇಲ್ಲ. ಹೀಗಾಗಿ ಇದಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲದೆ ಇರೋದ್ರಿಂದ ಡೇಟ್ ಆಫ್ ಡೆತ್ತು ಇದಕ್ಕೆ ಬರೆಯಲಾಗಿಲ್ಲ. ಹೀಗಾಗಿ ಶಾಶ್ವತ ರಾಷ್ಟ್ರ ಇದು ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಾರೆ. ಆದರೆ ಇದು ನನಗೂ ನಿಮಗೂ ಅಪ್ಲೈ ಆಗಲ್ಲ. ನಾವು ಹುಟ್ಟಿರೋದ್ರಿಂದ ನಾವು ಸಾಯಲೇಬೇಕು. ಹೀಗಾಗಿ ಹುಟ್ಟಿನ ಜೊತೆಗೆ ಸಾವು ಬರುತ್ತೆ, ಸುಖದ ಜೊತೆಗೆ ದುಃಖ ಬರುತ್ತೆ. ಹೀಗಾಗಿ ಎಕ್ಸ್ಪೆಕ್ಟೇಷನ್ ಜೊತೆಗೆ ಅದು ಪೂರೈಕೆ ಆಗದೆ ಹೋದಾಗ, ಪೂರೈಕೆ ಆದಾಗ ಖುಷಿ ಆಗುತ್ತಲ್ಲ, ಪೂರೈಕೆ ಆಗದೆ ಹೋದಾಗ ದುಃಖನೂ ಬರುತ್ತೆ. ಹೀಗಾಗಿ ಸುಖ ದುಃಖಗಳು ಅದ್ರ ಜೊತೆಗೆ ಬರುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ನಾವು ಮಾಡಿರೋ ಪ್ರತಿಯೊಂದು ಸಹಾಯಕ್ಕೂ ಯಾವಾಗ ನಾವು ಶ್ಲಾಘನೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವೋ, ಪೇಪರ್ಗಳಲ್ಲಿ ದಪ್ಪ ದಪ್ಪ ಅಕ್ಷರಗಳಲ್ಲಿ ಹೆಸರು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವೋ, ನಮ್ಮ ಕುರಿತಂತೆ ಅನೇಕರು ಮಾತನಾಡಬೇಕು ಅನ್ನೋ ಬಯಕೆಯನ್ನು ವ್ಯಕ್ತಪಡಿಸ್ತೀವೋ, ಆಗ ಈ ಆಸೆಗಳೇ ದುಃಖಕ್ಕೆ ಮೂಲವಾಗಿಬಿಡ್ತವೆ ಅನ್ನೋದು ಸತ್ಯದ ಮಾತು. ಸ್ವಾಮೀಜಿ ಇದನ್ನು ಹೇಳ್ತಾ ಅವ್ರು ಹೇಳ್ತಾರೆ, ಜಗತ್ತಿನಲ್ಲಿ ಅನೇಕ ಮಹಾಪುರುಷರಾಗೋದ್ರು,
ಅವ್ರು ಎಂಥವ್ರು ಇದ್ದರು ಅಂತಂದರೆ, ಅವ್ರು ಅತ್ಯಂತ ಅದ್ಭುತವಾದ ಕೆಲಸಗಳನ್ನು ಮಾಡಿ ಹೋದರು. ಮಾಡಿದವ್ರು ಯಾರು ಅಂತ ಯಾರಿಗೂ ಗೊತ್ತೇ ಆಗಲಿಲ್ಲ ಅಂತ, ಅವ್ರ ಹೆಸರು ಗೊತ್ತಾಗಲಿಲ್ಲ ಅಂತ. ಅವ್ರು ಹೇಳ್ತಾರೆ, ಅವರು ಈ ಥರದ ಎಷ್ಟು ಜನ ಇದ್ದಾರೆ ಅಂತಂದರೆ, ಆ ಜನರೆದುರು ಬುದ್ಧ ಮತ್ತು ಕ್ರಿಸ್ತನು ಸೆಕೆಂಡ್ ಲೈನ್ ಅವ್ರು ಆಗ್ಬಿಡ್ತಾರೆ ಅಂತ. ಅಂಥ ಜನಗಳಾಗೋಗಿದ್ದಾರೆ ಅಂತ. ನನಗಿದು ಅರ್ಥ ಆಗೋದು ಯಾವಾಗ ಅಂತಂದರೆ, ಮತ್ತೆ ಡಿ ವಿ ಜಿಯವರು ಹೋಗಾಗ ಡಿ ವಿ ಜಿಯವರು ಒಂದು ಕಗ್ಗದಲ್ಲಿ ಹೇಳ್ತಾರೆ, ಒಂದು ಶ್ಲೋಕ ಅವರದ್ದೇನಿದೆ ಅಂತಂದರೆ, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಎಲ್ರಿಗೂ ಗೊತ್ತಿರುವಂಥ ವಚನವೇ ಇದು. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರೋ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಯಾವತ್ತಾದರೂ ಊಟ ಮಾಡುವಾಗ ಯಾವ ಪುಣ್ಯಾತ್ಮಪ್ಪ ಈ ಅಕ್ಕಿಯಿಂದ ಅನ್ನ ಮಾಡೋದು ಕಂಡಿಡಿದ ಅಂತ ಯೋಚನೆ ಮಾಡಿದ್ದೀವೇನು? ಆ ಅಕ್ಕಿಯಿಂದ ಅನ್ನ ಮಾಡೋದು ಕಂಡಿಡಿದವನು ಯಾರ್ಯಾರು ಇದರಿಂದ ಅನ್ನ ಊಟ ಮಾಡಿಕೊಂಡು ತಿಂತೀರೋ ಅವರೆಲ್ಲ ₹1 ನನಗೆ ಕೊಡಬೇಕು ಅಂತ ಹೇಳಿದ್ರೂ ಅವನನ್ನು ಮೀರಿಸೋ ಕೆಪಾಸಿಟಿಯ ಶ್ರೀಮಂತ ಯಾರಾದರೂ ಇರ್ತಿದ್ನೇನು? ನಾವೆಲ್ಲ ಅಕ್ಕಿ ಊಟ ಮಾಡುವಾಗೆಲ್ಲ ಕೊಡಬೇಕಿತ್ತಲ್ಲ, ಅನ್ನ ಊಟ ಮಾಡುವಾಗೆಲ್ಲ ಕೊಡಬೇಕಿತ್ತಲ್ಲ ಅವನಿಗೆ. ಆದರೆ ಅವನು ಯಾವತ್ತೂ ಪೇಟೆಂಟ್ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಸುಂದರವಾದ ಅಕ್ಷರಗಳ ಬರಹವನ್ನು ನೋಡ್ತೀವಿ. ಮೊದಲ ಅಕ್ಷರವನ್ನು ಬರೆದು ಅಕ್ಷರ ಹೀಗೆ ಬರಿಬೋದು ಅಂತ ತೋರಿಸಿಕೊಟ್ಟ ಪುಣ್ಯಾತ್ಮ ಯಾರೂ ಗೊತ್ತಿಲ್ಲ. ಈ ಜಗತ್ತು ತನ್ನ ಆ ಆದಿಬಂಧುಗಳನ್ನೇ ನೆನಪಿಟ್ಕೊಂಡಿಲ್ಲ. ಇನ್ನೀನು ಮೆರೆದಾಟ ಮಾಡಿದ್ರೆ ಯಶ ಸಿಗುತ್ತೆ ನಿಮಗೆ? ಖಂಡಿತ ಸಿಗಲ್ಲ ಅಂತಂದರು ಡಿ ವಿ ಜಿಯವರು. ಅದನ್ನೇ ವಿವೇಕಾನಂದರು ಎಷ್ಟು ಸುಂದರವಾಗಿ ಹೇಳಿದರು ಅಂತಂದರೆ, ಇವರು ಆ ಡಿ ವಿ ಜಿಯವರು ಇದು ಹೇಳೋದಿದೆಯಲ್ಲ, ಅದಕ್ಕೆ ಮೂಲದ ಚಿಂತನೆ ತೆಗೆದುಕೊಳ್ಳೋದಾದರೆ ವಿವೇಕಾನಂದರು ಹೇಳ್ತಾರೆ, ನೀವು ಏನು ಮಾಡಿದರೂ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ, ಎಕ್ಸ್ಪೆಕ್ಟೇಷನ್ ಮಾಡಿದರೆ ವಧೆ ಜೊತೆಗೆ ಅದು ಬರುತ್ತೆ ಅಂತ. ಹೀಗಾಗಿ ನಾವು ಭಾರತೀಯರೇನಿದ್ದೀವೋ ಪೇಟೆಂಟ್ ಪಡೆಯೋ ಧಾವಂತಕ್ಕೆ ಹೋಗಲಿಲ್ಲ. ನಮ್ಮ ಭಾವನೆಗಳನ್ನು ಜಗತ್ತಿನೆದುರು ಬಿಚ್ಚಿಟ್ವಿ ಅಷ್ಟೇ. ಆ ಜಗತ್ತಿನ ಎದುರು ಬಿಚ್ಚಿಟ್ಟು ಸುಮ್ಮನಾಗ್ಬಿಟ್ವಿ. ಅನೇಕ ಪುಣ್ಯಾತ್ಮರು, ಪರಮ ಪುಣ್ಯಾತ್ಮರು ತಮ್ಮ ಹೆಸರಿನಲ್ಲಿ ದರ್ಶನಗಳನ್ನು ಕೂಡ ಸ್ಥಾಪಿಸಲಿಲ್ಲ. ಬುದ್ಧನ ಹೆಸರಿನಲ್ಲಿ ಬೌದ್ಧ ದರ್ಶನವಾದರೂ ಬಂತು, ಆದರೆ ಬುದ್ಧನಿಗಿಂತಲೂ ಹಿಂದೆ ಬಂದಂಥ ಅನೇಕ ಪುಣ್ಯಾತ್ಮರು, ಸ್ವಾಮಿ ವಿವೇಕಾನಂದರಂತೂ ಎಲ್ಲಿವರೆಗೂ ಹೇಳ್ತಾರೆ ಅಂತಂದರೆ, ಬುದ್ಧನೇ ಹೇಳ್ತಾನೆ, ನನಗಿಂತ ಮುಂಚೆ 20-25 ಬುದ್ಧರಾದರೂ ಆಗೋದ್ರು, ನಾನು ಆನಂತರ ಬಂದಿದ್ದೀನಿ ಅಂತ. ಆದರೆ ಆ ಬುದ್ಧರು ಯಾರಿಗೂ ಗೊತ್ತೇ ಇಲ್ವಲ್ಲ. ಆ ಬುದ್ಧರು ಹಾಕಿಕೊಟ್ಟಿರುವ ಬೇಸಿನ ಮೇಲೆ ಬೌದ್ಧ ಧರ್ಮವನ್ನೇ ಬುದ್ಧ ನಿರ್ಮಾಣ ಮಾಡಿದ. ಈ ಬುದ್ಧ ಗೊತ್ತು, ಆದರೆ ಉಳಿದವರೆಲ್ಲ ಇದ್ರಲ್ಲ ಬೇಸ್ ಹಾಕಿಕೊಟ್ಟವರು ಅವ್ರು ಗೊತ್ತೇ ಇಲ್ವಲ್ಲ. ಅವರು ಫಸ್ಟ್ ಲೈನ್ ಮಹಾಪುರುಷರವರು ಅಂತ ವಿವೇಕಾನಂದರು ಹೇಳೋದು. ಸ್ವಾಮೀಜಿ ಅದನ್ನು ಗುಣದ ಆಧಾರದ ಮೇಲೆ ಹೇಳ್ತಾರೆ. ಪರಮಶುದ್ಧ ಸಾತ್ವಿಕರವರು, ಪರಮಶುದ್ಧ ಸಾತ್ವಿಕರಾಗಿದ್ದರಿಂದ ಪರಮ ಪ್ರೇಮದ ಮೂರ್ತಿಗಳು ಅವರು ವೈಯಕ್ತಿಕ ಜ್ಞಾನವನ್ನು ಕಳ್ಕೊಂಡು ಎಲ್ಲವನ್ನೂ ಈಶ್ವರನಿಂದ ಗಳಿಸ್ತಾರೆ. ತಮ್ಮಿಂದ ಏನೂ ಇಲ್ಲ, ಎಲ್ಲವನ್ನೂ ಈಶ್ವರನಿಂದ ಗಳಿಸ್ತಾರೆ. ವಿವೇಕಾನಂದರಿಗೆ ಈ ದಿಕ್ಕಿನಲ್ಲಿ ತುಂಬ ಪ್ರಭಾವಿಯಾಗಿದ್ದಿದ್ದು ಪವಾರಿ ಬಾಬಾ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪವಾರಿ ಬಾಬಾರ ಹೆಸರು ಹೇಳಲ್ಲ, ಆದರೆ ಬಹುತೇಕ ಪವಾರಿ ಬಾಬಾರದ್ದೇ ಕಥೆ ಇದೆ. ಯಾಕಂದರೆ ಅವ್ರ ಜೊತೆ ಕೆಲವು ಕಾಲ ಸ್ವಾಮಿ ವಿವೇಕಾನಂದರು ಇದ್ದರು. ಅವ್ರು ಹೇಳ್ತಾರೆ, ಗುಹೆಯೊಳಗೆ ವಾಸ ಮಾಡುವಂಥ ಭಾರತದ ಒಬ್ಬ ಶ್ರೇಷ್ಠ ಸನ್ಯಾಸಿ, ಎಂಥ ಶ್ರೇಷ್ಠ ವ್ಯಕ್ತಿ ಅವನು ಅಂತಂದರೆ, ಅವನು ಜಗತ್ತಿನ ಜನರ ಜೊತೆ ಸಂಪರ್ಕವನ್ನು ಇಟ್ಕೊಂಡಿಲ್ಲ. ಅವನ ಮುಖವನ್ನು ಯಾರು ನೋಡೋದೇ ಇಲ್ಲ. ಗುಹೆಯೊಳಗಿರ್ತಾನೆ, ಆದರೆ ಅವನು ಒಳಗಿರುವಂಥ ದಯೆ, ಪ್ರೇಮ, ಕರುಣೆ ಎಂಥದ್ದು ಅಂತಂದರೆ, ಯಾವುದಾದ್ರೂ ಒಂದು ಪ್ರಾಣಿ ಬಂದು ಅವನು ಒಂದು ಕೈ ಕಚ್ಕೊಂಡು ಬಿಟ್ರೆ ಇನ್ನೊಂದು ಕೈನೂ ಅದ್ರ ಮುಂದೆ ಇಡಬಲ್ಲ. ಅವನು ತಗೋ ಇದನ್ನು ತಿನ್ನಪ್ಪ, ನೀನು ಹೊಟ್ಟೆ ಹಸು ನೀಗಿದ್ರೆ ಸಾಕು ನನಗೆ ಅಂತ ಅನ್ನಬಲ್ಲಂಥ ಸಾಮರ್ಥ್ಯವುಳ್ಳ ವ್ಯಕ್ತಿ ಅವನು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಫಸ್ಟ್ ಲೈನ್ ಮಹಾಪುರುಷರವರೆಲ್ಲ ಅಂತ. ಅದರ ನಂತರ ಬರುವಂಥವರು ರಾಜಸಿಕ ವ್ಯಕ್ತಿತ್ವವುಳ್ಳಂಥ ಸೆಕೆಂಡ್ ಲೈನ್ ಮಹಾಪುರುಷರು. ಅದರಲ್ಲಿ ಕ್ರಿಸ್ತ, ಬುದ್ಧ ಎಲ್ಲರೂ ಬರ್ತಾರೆ ಅಂತ, ಎರಡನೇ ಹಂತಕ್ಕೆ ಬರ್ತಾರೆ ಅಂತ ಸ್ವಾಮೀಜಿ ಭಾಳ ಚೆನ್ನಾಗಿ ಹೇಳ್ತಾರೆ. ಕೆಲವೊಂದು ಸಲ ಹೆಂಗೆ ಹೇಳ್ತಾರೆ ಅಂತಂದರೆ, ಕರ್ಮ ಮಾಡ್ತಾ ಇದ್ದೀವಿ ಅಂತಂದರೆ, ಇನ್ನೂ ಕರ್ಮ ಮಾಡ್ತಿದ್ದೀವಿ ಅಂತಂದರೆ ಒಳಗೊಂದು ಸ್ವಲ್ಪ ದೋಷ ಇದೆ ಅಂತಲೇ ಅರ್ಥ ಅಂತ. ನಾವು ಯಾಕೆ ಕರ್ಮ ಮಾಡ್ತೀವಿ ಅಂತಂದರೆ, ಒಳಗೊಂದು ಕರ್ಮ ಇರೋದ್ರಿಂದ ಕರ್ಮ ಮಾಡ್ತೀವಿ. ಈ ಕರ್ಮ ಮಾಡುವ ನೆಪದಲ್ಲಿ ಬುದ್ಧ ಇಷ್ಟೆಲ್ಲ ಮಾತನಾಡ್ದ, ಪ್ರೀಚ್ ಮಾಡ್ದ, ಬುದ್ಧ ಪ್ರೇಮವನ್ನು ಕೊಡುವಂಥ ಪ್ರಯತ್ನ ಪಟ್ಟ, ಆ ಕಡೆ ಜೀಸಸ್ ಕ್ರೈಸ್ಟ್ ಅಷ್ಟೆಲ್ಲ ಕೆಲಸ ಮಾಡುವಂಥ ಪ್ರಯತ್ನ ಪಟ್ಟ. ಈಗ ಮಾಡಿದ್ದು ಯಾಕೆ ಅಂತಂದರೆ, ಒಳಗಿರುವಂಥ ಆ ರಾಜಸಿಕ ವೃತ್ತಿಯಿಂದಾಗಿ ಅವ್ರು ಇವೆಲ್ಲ ಮಾಡಬೇಕಾಯಿತು. ಹೀಗಾಗಿ ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಸ್ವಾಮಿ ವಿವೇಕಾನಂದರು ಅವರನ್ನು ಗುರುತಿಸ್ತಾರೆ. ನನಗೆ ಅದಕ್ಕೆ ಅನಿಸೋದು, ಸ್ವಭಾವದಲ್ಲಿ ಕಲ್ಮಶವಿದ್ದಾಗ ಮಾತ್ರ ಕರ್ಮ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರಲ್ಲ, ಸ್ವಾಮಿ ವಿವೇಕಾನಂದರು ಆ ಕರ್ಮವನ್ನು ಹೆಂಗೆ ಮಾಡಿಸ್ತಿದ್ರು ಅಂತಂದರೆ ಅದೆಲ್ಲ ಜೀರ್ಣ ಆಗೋ ಥರ. ವಿವೇಕಾನಂದರ ಕುರಿತಂತೆ ಒಂದು ಏಕವ್ಯಕ್ತಿ ಪ್ರದರ್ಶನ ಇದೆ.
ಅದರಲ್ಲೊಂದು ಸುಂದರವಾಗಿರುವಂಥ ಡೈಲಾಗ್ ಬರುತ್ತೆ, ಭಾಳ ಚೆನ್ನಾಗಿ ಭಾಳ ಹಿಡಿಸಿರುವಂಥ ಡೈಲಾಗ್. ಆ ಏಕವ್ಯಕ್ತಿ ಪ್ರದರ್ಶನದಲ್ಲಿ ಅನೇಕ ಡೈಲಾಗ್ಗಳು ಹಂಗಂಗೆ ತಲೆಯಲ್ಲಿದೆ ನನಗೆ, ಅಷ್ಟು ಸುಂದರವಾದ ಏಕವ್ಯಕ್ತಿ ಪ್ರದರ್ಶನ ಅದು. ಅದರಲ್ಲಿ ವಿವೇಕಾನಂದರ ಬಳಿ ಬಂದಂಥ ಒಬ್ಬ ಬ್ರಹ್ಮಚಾರಿ, ವಿವೇಕಾನಂದರ ಶಿಷ್ಯನಾದವನು, ವಿವೇಕಾನಂದರು ಕೇಳ್ತಾನೆ, ಸ್ವಾಮೀಜಿ ನಿಮ್ಮ ಭಾಷಣ ಎಲ್ಲ ಕೇಳಿ ನಾನು ಸನ್ಯಾಸಿ ಆಗಬೇಕು ಅಂತ ಇಲ್ಲಿ ಬಂದಿದ್ದು, ಇಲ್ಲಿಗೆ ಬಂದ ಮೇಲೆ ಸಾಧನೆ ಮಾಡಿ ಯೋಗಿ ಆಗ್ಬೋದು ಅಂತ ಅಂದ್ಕೊಂಡೆ, ನೀವು ನೋಡಿದರೆ ಭೋಗಿಗಳ ಸೇವೆ ಮಾಡುವಂಥ ದಿನ ಬೆಳಗಾದರೆ ಓಡಿಸ್ತಿರ್ತೀರ, ನಮಗೆ ಯೋಗಿ ಆಗೋದು ಯಾವಾಗ ಸ್ವಾಮೀಜಿ ನಾನು ಅಂತ ಕೇಳಿದ. ಸ್ವಾಮೀಜಿ ಏನಂದ್ರತೆ ಗೊತ್ತಾ, ಮಗು ಮೊದಲು ಬೇರೆಯವರಿಗೆ ಉಪಯೋಗಿ ಆಗು, ಆಮೇಲೆ ನೀನು ಯೋಗಿ ಆಗ್ತೀಯ ಅಂದ್ರಂತೆ. ಎಷ್ಟು ಚೆನ್ನಾಗಿದೆ ಮಾತು ನೋಡಿ, ಮೊದಲು ಬೇರೆಯವ್ರಿಗೆ ಉಪಯೋಗಿ ಆಗು, ಆಮೇಲೆ ನೀನು ಯೋಗಿ ಆಗಬಲ್ಲೆ ಅಂತ. ಸ್ವಾಮೀಜಿಯವರ ಉತ್ಕಟ ಹೃದಯ ಇತ್ತಲ್ಲ, ಅದು ಹೆಂಗಿತ್ತು ಅಂತಂದರೆ ಉತ್ಕಟವಾಗಿ ಈ ಸಮಾಜಕ್ಕೋಸ್ಕರ ಆಲೋಚನೆ ಮಾಡ್ತಿತ್ತಲ್ಲ. ಹೆಂಗಿತ್ತು ಅಂತಂದರೆ, ತಮ್ಮ ಸೋದರ ಸನ್ಯಾಸಿಗಳನ್ನು ಕೇಳ್ತಾರೆ. ಸೋದರ ಸನ್ಯಾಸಿಗಳೆಲ್ಲ ರಾಮಕೃಷ್ಣರಿಂದ ನಿರಂತರವಾಗಿ ಧ್ಯಾನ ಪೂಜೆ ಇವುಗಳಲ್ಲೇ ಮಗ್ನವಾಗಿರಬೇಕು ಅಂತ ನಿಶ್ಚಯ ಮಾಡಿದವರು. ತಮ್ಮ ಸೋದರ ಸನ್ಯಾಸಿಗಳು, ಶಿಷ್ಯರು, ಇವರೆಲ್ಲರ ಸ್ವಾಮೀಜಿ ಏನು ಕೇಳ್ತಾರೆ ಅಂದರೆ, ಈ ಒಂದು ಜನ್ಮ ನನಗೋಸ್ಕರ ಕೊಡ್ರಪ್ಪ, ಈ ಒಂದು ಜನ್ಮ ನಾವು ಯಾರು ತೊಂದರೆಯಲ್ಲಿದ್ದಾರೋ, ಯಾರು ದುಃಖಿತರೋ ಅವ್ರ ಸೇವೆ ಮಾಡೋಣ, ಮುಂದಿನ ಜನ್ಮ ವಾಪಸ್ ಬರೋಣ, ಅವಾಗ ಬರೀ ಭಗವದ್ಗೀತೆ ಈ ಸಾಧನೆ ಇದನ್ನೇ ಮಾಡ್ಕೊಂಡು ಇದ್ಬಿಡೋಣ, ಈ ಒಂದು ಜನ್ಮ ನನಗೋಸ್ಕರ ಕೊಡ್ತೀರಾ ಅಂತ ಕೇಳುವಷ್ಟು ಉತ್ಕಟವಾದ ಪ್ರೇಮ, ಏನು ಅಖಂಡವಾದ ಪ್ರೇಮ ಅದು. ಸಮಾಜದ ಮೇಲಿನ ಈ ಪ್ರೇಮ ಇತ್ತಲ್ಲ, ಕರ್ತವ್ಯಕ್ಕೆ ಬೆರೆತ ಕೀಲೆಣ್ಣೆ ಅದು. ಕರ್ತವ್ಯ ಅಂತ ಏನು ಅಂದ್ಕೊಳ್ತಿದ್ರೋ ಅದಕ್ಕೆ ಕೀಲೆಣ್ಣೆ ಹಾಕಿ ಏನು ಸುಂದರವಾಗಿ ಇಷ್ಟೆಲ್ಲ ಪ್ರೇಮ ಹರಿಸಿದ ನಂತರವೂ ಕೂಡ ಎಕ್ಸ್ಪೆಕ್ಟೇಷನ್ ವಾಸ್ ಝೀರೋ, ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸ್ವಲ್ಪ ಮಟ್ಟಿಗಿದ್ದ ಎಕ್ಸ್ಪೆಕ್ಟೇಷನ್ನು ಕೂಡ ಸ್ವಾಮೀಜಿದು ಅದು ಕಾಶ್ಮೀರಕ್ಕೆ ಹೋದಾಗ ಪೂರ್ತಿ ನಿವಾರಣೆ ಆಯಿತು. 100% ಅಕರ್ಮಿಗಳಾಗ್ಬಿಟ್ರು ಸ್ವಾಮೀಜಿ. ಅದಾದಮೇಲೆ ಕಾಶ್ಮೀರದಲ್ಲಿ ಖೀರ್ ಭವಾನಿ ಅಂತ ಒಂದು ಟೆಂಪಲ್ ಇದೆ, ಯಾರಾದರೂ ಹೋದರೆ ನೋಡಲೇಬೇಕಾಗಿರುವಂಥ ದೇವಸ್ಥಾನ ಅದು. ಖೀರ್ ಭವಾನಿ ದೇವಸ್ಥಾನಕ್ಕೆ ಸ್ವಾಮಿ ವಿವೇಕಾನಂದರು ಹೋಗ್ತಾರೆ. ಒಂದು ಕಾಲದಲ್ಲಿ 7 ಅಂತಸ್ತಿನ ದೇವಸ್ಥಾನ ಅಂತ ಅದು. ವಿವೇಕಾನಂದರು ಹೋದಾಗ 1-2 ಅಂತಸ್ತು ಇತ್ತು ಅಲ್ಲಿ, ಎಲ್ಲ ಉರುಳಿಸಿಬಿಡಲಾಗಿತ್ತು ಆಕ್ರಮಣಕಾರಿಗಳು. ವಿವೇಕಾನಂದರಿಗೆ ಒಂದು ಕ್ಷಣ ಅನ್ನಿಸ್ತು, ಈ ಆಕ್ರಮಣಕಾರಿಗಳಿದ್ದಾಗ ನಾನು ಇರಬೇಕಿತ್ತು, ಸರಿಯಾದ ಪಾಠ ಕಲಿಸಿರ್ತಿದ್ದೆ ಅವರಿಗೆ, ಇದ್ಯಾವುದೂ ಉರುಳದೇ ಇರೋ ಥರ ನೋಡ್ಕೊಳ್ತಿದ್ದೆ ಅಂತ. ತಕ್ಷಣ ಒಂದು ಅಶರೀರವಾಣಿ ಕೇಳಿಸ್ತಂತೆ ಅವರಿಗೆ. ಖೀರ್ ಭವಾನಿ ಇಲ್ಲಿರುವಂಥ ಆ ದೇವಿ ಹೇಳಿದಂತೆ, ಮಗು ನಿನ್ನನ್ನು ನಾನು ನೋಡ್ಕೋತಿದ್ದೀನೋ, ನನ್ನನ್ನು ನೀನು ನೋಡ್ಕೋತಿದ್ದೀಯೋ? ಎಷ್ಟು ಚೆನ್ನಾಗಿದೆ ನೋಡಿ, ನಿನ್ನನ್ನು ನಾನು ನೋಡ್ಕೋತಿದ್ದೀನೋ, ನನ್ನನ್ನು ನೀನು ನೋಡ್ಕೋತಿದ್ಯೋ? ಸ್ವಾಮೀಜಿಯ ಕಣ್ಣಿಂದ ಅಶ್ರುಧಾರೆ ಹರಿದೋಯ್ತಂತೆ. ಏನು ಮೌಢ್ಯ ಅಲ್ಲ ನನಗೆ? ಅವಳಿಗೆ ಬೇಕಾಗಿದ್ರೆ ಇದೇ ಜಾಗದಲ್ಲಿ 24 ಅಂತಸ್ತನ್ನು ಕಟ್ಕೊಳ್ಳೋಕೆ ಸಾಧ್ಯ ಇಲ್ವೇನೋ ಅವಳಿಗೆ? ಅವಳಿದನ್ನು ಲೀಲೆಯಾಗಿ ಸ್ವೀಕಾರ ಮಾಡೋದ್ರಿಂದ ಹಿಂಗಿದೆ, ನಾನು ಯಾಕೆ ಈ ಭ್ರಮೆಯಲ್ಲಿದ್ದೀನಿ ಅಂತ ವಿವೇಕಾನಂದರ ಸಾಷ್ಟಾಂಗ ಎರಿಗೆ ಬಂದಿರೋದು. ಅದಾದ ನಂತರ ವಿವೇಕಾನಂದರು ಪರಿಪೂರ್ಣ ಅಕರ್ಮಿಗಳಾಗ್ಬಿಟ್ರು ಅಂತಲೂ ಹೇಳ್ತಾರೆ. ವಿವೇಕಾನಂದರು ಅಷ್ಟು ಹಿ ಸೀಸ್ ಟು ವರ್ಕ್ ಅಂತ ಹೇಳಲಾಗತ್ತೆ ಅವ್ರ ಬಗ್ಗೆ. ಆದರೆ ವಿವೇಕಾನಂದರು ಕೂಡ ಅಷ್ಟು ಉತ್ಕಟವಾಗಿ ಕೆಲಸ ಮಾಡಬೇಕಾದಾಗ ಅವ್ರ ಒಳಗಿದ್ದಂಥ ಭಾವನೆ ಹೇಗೆ ನಮಗೋಸ್ಕರ ಹರಿತಾ ಇತ್ತು ಅನ್ನೋದನ್ನು ನಾನು ನೋಡಬೇಕು ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಯಾರಿಗಾದರೂ ಒಂದು 3 ಕೋಟಿ ರೂಪಾಯಿ ಸಿಕ್ಕಿದರೆ 1 ಕೋಟಿ ರೂಪಾಯಿ ಹಾಸ್ಪಿಟ್ಲ್ ಕಟ್ಬಿಡ್ತಾರಂತೆ, 1 ಕೋಟಿ ರೂಪಾಯಿನ ಔತಣಕೂಟಕ್ಕೆ ಅಂತ ಖರ್ಚು ಮಾಡ್ತಾರೆ. ಹಾಸ್ಪಿಟ್ಲ್ ಕಟ್ಟಿದ್ದೀನಿ ನೋಡು ಬಾ ಅಂತ ಔತಣಕೂಟಕ್ಕೆ ಖರ್ಚು ಮಾಡ್ತಾರಂತೆ. ಇನ್ನು 50 ಲಕ್ಷ ರೂಪಾಯಿನ ಎಲ್ಲ ಅಧಿಕಾರಿಗಳು ಸೇರ್ಕೊಂಡು ತಿಂದ್ಬಿಡ್ತಾರಂತೆ. ಆಗಲೂ ಹೇಳಿದ್ದಾರೆ ಸ್ವಾಮೀಜಿ ಇದನ್ನು. ಈಗ 50 ಲಕ್ಷ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಅಷ್ಟೇ. ಇನ್ನು 50 ಲಕ್ಷ ರೂಪಾಯಿನ ಏನಾದರೂ ಸೇವೆಗೆ ಬಳಸೋಣ ಅಂತ ಆಮೇಲೆ ಬಳಸೋದಂತೆ, ಕೊನೆಯಲ್ಲಿ ಉಳಿದಿರುವಂಥ 50 ಲಕ್ಷ ರೂಪಾಯಿನ. ಸ್ವಾಮೀಜಿ ಹೇಳ್ತಾರೆ, ಆಯ್ತಪ್ಪ ಇಷ್ಟು ಕಟ್ಬಿಟ್ಟು ನೀನು ಏನಾದರೂ ಮೆರೆದಿಯಾ ಅಂತ ಇಟ್ಕೋ, ನಾನು ಹಾಸ್ಪಿಟ್ಲ್ ಕಟ್ಸಿದ್ದೀನಿ ಅಂತ ಮೆರೆದಿಯಾ ಅಂತ ಇಟ್ಕೋ, ನಾಳೆ ಬೆಳಗ್ಗೆ ಒಂದು ಭೂಕಂಪಕ್ಕೆ ಹಾಸ್ಪಿಟ್ಲ್ ಬಿದ್ದೋಗಲ್ಲ ಅಂದ್ಕೊಂಡಿದ್ಯೇನು? ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ನಿನ್ನಿಂದ? ಯಾರೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನಾನು ಕಟ್ಟಿದ್ದೀನಿ ಅಂತ ಮೆರಿಲಿಕ್ಕಲ್ಲಿ ಏನೂ ಇಲ್ಲ. ಅಲ್ಲಿ ಕಟ್ಟುವ ಪ್ರಯತ್ನ ಮಾಡುವ ಮೂಲಕ ನನ್ನನ್ನು ನಾನು ಉದ್ಧಾರಗೊಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದೀನಿ ಅಂತ ನೀನು ಭಾವಿಸಿದರೆ ಮಾತ್ರ ಈ ಕರ್ಮದಿಂದ ನನಗೆ ಮುಕ್ತಿ ಸಾಧ್ಯ ಅಂತ ವಿವೇಕಾನಂದರು ಹೇಳ್ತಾರೆ. ಹೀಗಾಗಿ ನಾವು ಕಟ್ಟಬಾರದು ಅಂತ ವಿವೇಕಾನಂದರ ಅರ್ಥ ಅಲ್ಲ, ಕಟ್ಟಬೇಕು, ಆದರೆ ಕಟ್ಟಿದ್ದೇನೆ ಎನ್ನುವಂಥ ಅಭಿಮಾನದ ತ್ಯಾಗ ಮಾಡಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ಸ್ವಾಮೀಜಿದು ಒಂದು ಮಾತು ಭಾಳ ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಈ ಭಗವಂತ ಅತ್ಯಂತ ಸೂಕ್ಷ್ಮ ಜೀವಿಗಳನ್ನು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ. ಯಾವುದೋ ಒಂದು ಇರುವೆ ಕಣ್ಣೀರು ಹಾಕಿದರೆ ಭಗವಂತನಿಗೆ ಕೇಳಿಸುತ್ತೆ, ಕೇಳಿಸ್ಲೇಬೇಕು, ಇಲ್ಲದ್ರೆ ಭಗವಂತ ಹೆಂಗಾಗ್ಲಿಕ್ಕೆ ಸಾಧ್ಯ? ಸರ್ವವ್ಯಾಪಿ ಸರ್ವಶಕ್ತನಾಗೋದು ಆವಾಗಲೇ ಎಲ್ಲ ಕೇಳಿಸ್ಕೊಳ್ತಾನೆ. ಎಲ್ಲೋ ಒಂದು ತೊಂದರೆಗೊಳಗಾಗಿರುವಂಥ ಒಂದು ಪ್ರಾಣಿಗೆ ಬೇಕಾಗಿರುವಂಥ ಊಟದ ವ್ಯವಸ್ಥೆ ಭಗವಂತ ಮಾಡ್ತಾನೆ. ಇವೆಲ್ಲ ಮಾಡ್ತಾ ಇರುವಂಥ ಭಗವಂತ, ಈ ಜಗತ್ತನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರುವಂಥ ಭಗವಂತ, ನಾವೇನಾದರೂ ಈ ಜಗತ್ತಿಗೆ ಏನಾದರೂ ಮಾಡ್ತಿದ್ದೀವಿ ಅಂತಂದರೆ ಅರ್ಥ ಏನು ಗೊತ್ತೇನು? ಭಗವಂತನಿಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ, ನಾನು ಕಂಪ್ಲೀಟ್ ಮಾಡಿದೆ ಅಂತ. ದಿಸ್ ಈಸ್ ಬ್ಲಾಸ್ಫೆಮಿ ಅಂತಾರೆ ಸ್ವಾಮೀಜಿ. ಇದು ದೇವದೂಷಣೆ. ಅವನ ಹತ್ರ ಕೆಲಸ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ, ಅದಕ್ಕೆ ನಾನು ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದು ದೇವದೂಷಣೆ. ಹೀಗಾಗಿ ಅವನ ಹತ್ರ ಕೆಲಸ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತೇನು ಹೇಳಕ್ಕೆ ಹೋಗಬೇಡ.
ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಅದು ಅರ್ಥ ಭಗವಂತ ನನ್ನ ಮೂಲಕ ಈ ಕೆಲಸ ಮಾಡಿಸುವ ಅವಕಾಶ ಕೊಟ್ಟಿದ್ದಾನೆ ಅಂತ ಭಾವಿಸಿ ಬಿಡು, ನಿನ್ನ ಕರ್ಮ ಪರಿಪೂರ್ಣವಾಗುತ್ತೆ ಅಂತಂದರು. ಸೇವೆಗೆ ಏನು ಸುಂದರವಾದ ಪರಿಕಲ್ಪನೆ ಕಟ್ಟಿಕೊಟ್ರು. ಈ ಆಧಾರದ ಮೇಲೆ ಐ ಡೌಟ್ ಕ್ರಿಶ್ಚಿಯನ್ ಮಿಷನರಿಗಳು ಎಷ್ಟು ಕೆಲಸ ಮಾಡ್ತವೆ ಅಂತ. ಅದಕ್ಕೆ ಕ್ರಿಶ್ಚಿಯನ್ ಮಿಷನರಿಗಳದನ್ನು ಸೇವೆ ಅಂತ ಕರಿಬಾರ್ದು ಅಂತ, ಚಾರಿಟಿ ಅಂತ ಕರಿಬೇಕು ಅಂತ. ಚಾರಿಟಿ ಅಂದರೆ ಹೇಗಿರುತ್ತೆ ಅಂತಂದರೆ, ಒಂದನ್ನು ಮಾಡಿ ಏನೋ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅದೊಂದು ಬಿಸ್ನೆಸ್ ಥರ. ನಾನು ಹಿಂಗೆ ಮಾಡಿದರೆ ಇದು ನನಗೆ ಬೇಕು ಅಷ್ಟೇ, ಅದಕ್ಕೋಸ್ಕರ ಮಾಡ್ತೀನಿ ಅಂತ. ಸೇವೆಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ, ಮಾಡಿ ಮರೆತು ಬಿಡೋದು, ಅದು ಸೇವೆ ಅಂತ ಕರೆಸ್ಕೊಳ್ಳಲ್ಪಡುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಆ ಕಲ್ಪನೆಯನ್ನು ಕಟ್ಟಿಕೊಡ್ತಾರೆ. ಸ್ವಾಮೀಜಿ ಫೈನಲಿ ಈಗ ನಮ್ಗೆ ಕೇಳಬೇಕಾಗಿರೋ ಮಹತ್ವದ ಪ್ರಶ್ನೆ, ನಿಸ್ವಾರ್ಥ ಕರ್ಮ ನಾನು ಮಾಡ್ತಾನೆ ಇದ್ದೀನಿ ಅಂತಂದರೆ ವಾಟ್ ಡು ಐ ಗೆಟ್ ಫೈನಲಿ ಅಂತ. ಫೈನಲಿ ನನಗೇನು ಸಿಗತ್ತೆ? ಮೋಕ್ಷ ಅಂದ್ಬಿಡ್ತೀವಿ. ಹಾಗಿದ್ಮೇಲೆ ಮೋಕ್ಷ ಏನು? ಈ ಪ್ರಶ್ನೆ ತುಂಬ ಗಂಭೀರವಾಗಿದೆ. ಸ್ವಾಮೀಜಿ ಇದಕ್ಕೆ ವೈಜ್ಞಾನಿಕವಾದ ಒಂದು ಸುಂದರವಾದ ಉತ್ತರವನ್ನು ಕೊಡ್ತಾರೆ. ಆ ಉತ್ತರವನ್ನು ನೋಡೋಣ. ಸ್ವಲ್ಪ ಡೈಜೆಸ್ಟ್ ಆಗಲಿಕ್ಕೆ ಕಷ್ಟನೂ ಹೌದು, ಆದರೆ ಒಂದು ಸಲ ಅರ್ಥವಾಗಲಿಕ್ಕೆ ಆಗ್ಬಿಡ್ತು ಅಂತಂದರೆ ಅದು ಭಾರತೀಯ ಮನಸ್ಸುಗಳಿಗೆ ಇಷ್ಟು ವೈಜ್ಞಾನಿಕವಾದ ಉತ್ತರ ಬೇಕಾಗಿಲ್ಲ. ನಮಗೇನಾದರೂ ಜನನ ಮರಣಗಳ ಚಕ್ರದಿಂದ ಮುಕ್ತಿಯನ್ನು ಪಡ್ಕೊಳ್ತೀವಿ ಅಂತ ಅಂದ್ಬಿಟ್ರೆ ಫಿನಿಶ್ಡ್, ಇನ್ಯಾರೂ ಏನೂ ಹೇಳಬೇಕಾಗಿಲ್ಲ. ಅದಕ್ಕೆ ಇನ್ನೇನು ಕಥೆ ಹೇಳಬೇಕು ಅಂತಿಲ್ಲ. ಆದರೆ ಯಾರಿಗೆ ಜನನ ಮರಣಗಳ ಚಕ್ರದ ಪರಿಚಯವೇ ಇಲ್ವೋ, ಯಾರೆಲ್ಲರ ಲೈಫ್ ಲೀನಿಯರೋ, ಹುಟ್ಟೋದು, ಬದುಕೋದು, ಸಾಯೋದು, ಗೋರಿಯಲ್ಲಿ ಮಲಗಿರೋದು, ದೇವರು ಎಬ್ಬಿಸಿದಾಗ ಸ್ವರ್ಗಕ್ಕೆ ಹೋಗೋದು, ಇಷ್ಟೇ ಯಾರ ಲೈಫ್ ಇದೆಯೋ ಅವರಿಗೆ ಜನನ ಮರಣಗಳ ಚಕ್ರದಿಂದ ಪಾರಾಗುವಂಥ ಈ ಕಲ್ಪನೆ ವಿವರಿಸೋದು ಕಷ್ಟ ಇತ್ತು. ಹೀಗಾಗಿ ವೆಸ್ಟಿನ ಜನಕ್ಕೆ ಅರ್ಥ ಆಗಲಿ ಅಂತ ಸ್ವಾಮಿ ವಿವೇಕಾನಂದರು ಅದನ್ನು ವಿಸ್ತಾರವಾಗಿ ವಿವರಣೆ ಮಾಡ್ತಾರೆ. ಅದರ್ವೈಸ್ ನನಗೆ, ನಿಮಗೆ ಎಲ್ರಿಗೂ, ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಮುಕ್ತಿ ಅಂದರೆ ಭಾಳ ಸಿಂಪಲ್. ಏನು ಅಂತಂದರೆ ಮತ್ತೆ ಹುಟ್ಟದೇ ಇರುವಂಥ ವಾತಾವರಣ. ಯಾಕೆ ಮತ್ತೆ ಹುಟ್ಟಬಾರ್ದು? ಯಾಕೆ ಮತ್ತೆ ಹುಟ್ಟಬಾರ್ದು ಅಂದರೆ ಮತ್ತಿದೇ ಮಿಸರಿ ಅಲ್ಲಪ್ಪ, ಮತ್ತಿದೇ ಕರೋನಾ ಅಲ್ಲ, ಮತ್ತಿದೇ ಲಾಕ್ಡೌನ್ಗಳಲ್ಲ, ಮತ್ತಿದೇ ನೈಟ್ ಕರ್ಫ್ಯೂಗಳಲ್ಲ. ಎಷ್ಟು ಸಲ ಅನುಭವಿಸ್ಬೇಕು ಇದನ್ನು? ಈ ಕಾಲೇಜ್ ಹುಡುಗರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋದರೆ ಟಿಪ್ಪು ಡ್ರಾಪಲ್ಲಿ ಒಬ್ರು ಇದ್ರಂತೆ. ನಮ್ಮ ಹಾಸ್ಟೆಲ್ನ ಹುಡುಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಿದ್ದ. ಅಲ್ಲಿ ಆ ಟಿಪ್ಪು ಡ್ರಾಪಲ್ಲಿ ಇರೋನು ಅವನ ಹತ್ರ ಮಾತಾಡಿಸಿ 10 ನಿಮಿಷದಲ್ಲಿ ಆತ್ಮಹತ್ಯೆ ಮಾಡೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಕಳಿಸಿದ್ದಾನೆ. ಹೆಂಗೆ ಕನ್ವಿನ್ಸ್ ಮಾಡಿದ ಅಂತಂದರೆ, ಅವನು ಹೇಳಿದಂತೆ, ಏನಾಯ್ತು ನಿನಗೆ? ಇಲ್ಲ, ರಿಸಲ್ಟ್ ನಾಳೆ ಬರುತ್ತೆ. ಬಂದೇ ಇಲ್ವಲ್ಲ, ಮತ್ತೆ ಯಾಕೆ ಸಾಯ್ತಾ ಇದೆಯಾ ಅಂದಂತೆ. ಇಲ್ಲ, ನಂಗೆ ಗೊತ್ತು ನಾನು ಫೇಲ್ ಆಗ್ತೀನಿ, ನಾನು ಬದುಕಿದ್ರೆ ಉಪಯೋಗ ಇಲ್ಲ, ಅಪ್ಪ ಅಮ್ಮನ ಹತ್ರ ಬಯಸ್ಕೋಬೇಕು, ಇಲ್ಲಿಗೆ ಬಂದರೆ ಇಲ್ಲಿ ಬಯಸ್ಕೋಬೇಕು, ಸಾಕಪ್ಪ ಸತ್ತೋಗ್ಬಿಟ್ರೆ ಒಳ್ಳೇದು, ಕ್ಲಿಯರ್ ಅಂತ ಹೇಳಿದ್ರೆ. ಸತ್ತೋಗು, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಎದ್ದೋಗ್ತೀನಿ, ಹೋಗ್ಬಿಟ್ಟು ನೀನು. ಆದರೆ ಒಂದೇ ಒಂದು ಯೋಚನೆ ನನಗೇನು ಅನ್ನಿಸ್ತು ಅಂದರೆ, ನೀನು ಮತ್ತೆ ಹುಟ್ತೀಯಾ? ಹೌದು ಅಂದ ಇವನು. ಮತ್ತು LKG, ಮತ್ತು UKG, ಮತ್ತು ಫಸ್ಟ್ ಸ್ಟ್ಯಾಂಡರ್ಡು, ಮತ್ತು ಹಿಂಗೆ ಮಾಡಿ ಮತ್ತು ಅದೇ ಹಾಸ್ಟ್ಲು, ಮತ್ತು 12th ಸ್ಟ್ಯಾಂಡರ್ಡ್ ಬಂದು ಮತ್ತೆ ಫೇಲು, ಮತ್ತೆ ಸಾಯಬೇಕು. ಅದಕ್ಕೆ ಈ ಸಲ ಫೇಲ್ ಆದರೂ ಕ್ಲಿಯರ್ ಮಾಡ್ಕೊಂಬಿಡು, ಮುಂದೆ ನೋಡ್ಕೊಂಡ್ರೆ ಆಯಿತು. ನಿಮಗೆ ಅನ್ನಿಸ್ತು ಕರೆಕ್ಟ್ ಅಲ್ಲ, ನಾನು ಮತ್ತೆ ಬಂದು ಇಷ್ಟೆಲ್ಲ ಓದೋ ಬದಲು ಮುಗಿಸ್ಕೊಂಡು ಹೊಂಟೆ ಬಿಡ್ತೀನಪ್ಪ, ಬೇಡ ಸಹವಾಸ ಇತ್ತು ಅಂತ ಅವ್ನು ವಾಪಸ್ ಬಂದ ಅಲ್ಲಿಂದ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಆ ಎಕ್ಸಾಮ್ ಎಲ್ಲ ಪಾಸ್ ಆಗಿಬಿಟ್ಟಿದ್ದ ಅವನು. ಅವನಿಗೆ ಜೀವ ಬಂದ್ಬಿಡ್ತು. ಆನಂತರ ಮುಂದೆ ತುಂಬ ಚೆನ್ನಾಗಿ ಓದ್ದ, ಅವನಿಗೆ ಒಳ್ಳೆ ಹುದ್ದೆಯಲ್ಲೂ ಇದ್ದಾನೆ. ಅವ್ನು ಸಿಕ್ಕಾಗೆಲ್ಲ ಇದನ್ನು ನೋಡಿಕೊಂಡು ಹೇಳ್ಕೊಂಡು ನಗ್ತಿರ್ತೀವಿ ನಾವು. ಅಂದರೆ ಎಲ್ಲೋ ಒಂದು ಕಡೆ ಈ ಚಕ್ರ ಇದೆಯಲ್ಲ, ಈ ಚಕ್ರ ಪ್ರತಿಯೊಬ್ಬ ಹಿಂದುವಿಗೂ, ಭಾರತೀಯನಿಗೂ ಅದೊಂಥರ ಗಾಬರಿ ಹುಟ್ಟಿಸುತ್ತೆ. ಮತ್ತೆ ಹುಟ್ಟಬೇಕಲ್ಲ ಮರ, ನಾನು ಬೇಡಪ್ಪ ಈ ಸಹವಾಸ, ಮುಗ್ಸೋಣ ಇದನ್ನು ಇಲ್ಲಿಗೆ ಎನ್ನುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಚಕ್ರವನ್ನು ತುಂಡರಿಸುವಂಥದ್ದು. ಯಾರು ಕರ್ಮಯೋಗಿಗಳು ನಿರಂತರವಾದ ನಿಸ್ವಾರ್ಥವಾದ ಕರ್ಮವನ್ನು ಮಾಡ್ತಾನೇ ಇರ್ತಾರೋ, ಅಂಥ ನಿಸ್ವಾರ್ಥವಾದ ಕರ್ಮದಿಂದ ಜನಿಸಿದ ಪ್ರೇಮದಿಂದ ಭಗವಂತನ ಕಡೆಗೆ ಸಾಕ್ತಾರೋ ಅಂಥವರಿಗೆ ಮುಕ್ತಿ ಖಾತ್ರಿ, ಜನನ ಮರಣಗಳ ಚಕ್ರದಿಂದ ಪಾರಾಗೋದು ಖಾತ್ರಿ ಅಂದರೆ ಸಾಕು. ಆದರೆ ಇದು ವಿದೇಶಿಗರಿಗೆ ಅರ್ಥ ಆಗಲಿಲ್ಲ ಅಂತ ಸ್ವಾಮೀಜಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಭಾಳ ಸುಂದರವಾಗಿರೋದ್ರಿಂದ ನಾನು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ವಾಮೀಜಿ ಹೇಳ್ತಾರೆ, ಕರ್ಮ ಅಂದರೆ ಕ್ರಿಯೆ. ಡೆಫಿನೇಷನ್ ಡೇ 1 ನಾವು ಹೇಳಿದ್ದು ಮೊದಲನೇ ಡೆಫಿನೇಷನ್. ಕರ್ಮ ಅಂದರೆ ಮಾಡುವ ಕೆಲಸ. ಆದರೆ ಅದೇ ಸ್ವಾಮೀಜಿ ಹೇಳ್ತಾರೆ, ಈ ಕರ್ಮ ಬರೀ ಕಾರ್ಯ ಅಷ್ಟೇ ಅಲ್ಲದೆ ಕಾರಣವೂ ಕೂಡ ಹೌದು. ಕಾರ್ಯಕಾರಣ ಸಂಬಂಧ ಅಂತ ವೇದಾಂತದಲ್ಲಿ ತುಂಬ ಚರ್ಚೆಗೆ ಬರುತ್ತೆ. ಕಾರ್ಯಕಾರಣ ಅಂತಂದರೆ ಏನಂದರೆ, ಯಾವ ವಸ್ತುವಿನಿಂದ ಯಾವುದರಿಂದ ಯಾವುದು ನಿರ್ಮಾಣ ಆಗುತ್ತೋ ಅದು ಕಾರ್ಯ, ನಿರ್ಮಾಣಕ್ಕೆ ಕಾರಣವಾಗೋದು ಕಾರಣ. ವೆರಿ ಸಿಂಪಲ್. ಈಗ ಏನು ನಮ್ಮ ನೂಲಿನಿಂದ ಬಟ್ಟೆ ನಿರ್ಮಾಣ ಆದರೆ ಬಟ್ಟೆ ಕಾರ್ಯ, ನೂಲು ಕಾರಣ. ಸ್ವಾಮೀಜಿ ಹೇಳ್ತಾರೆ, ಈ ಕರ್ಮ ಅನ್ನೋದು ಕಾರ್ಯವೂ ಹೌದು, ಕಾರಣವೂ ಹೌದು. ಹೆಂಗೆ ಕಾರಣ ಅಂತಂದರೆ, ಯಾವ ಕರ್ಮದ ಡೆಫಿನೇಷನ್ ಏನು ಹೇಳ್ತಾರೆ ಅಂತಂದರೆ, ಫಲವನ್ನು ಕೊಡುವಂಥ
ಪ್ರತಿಯೊಂದು ಕ್ರಿಯೆ ಅಥವಾ ಆಲೋಚನೆ ಅದು ಕರ್ಮ. ಯಾವ ಕರ್ಮದಿಂದ ಫಲ ಸಿಗುತ್ತೋ ಅದು ಕರ್ಮ ಅಂತ ಅನಿಸ್ಕೊಳ್ಳುತ್ತೆ. ಯಾವ ಕ್ರಿಯೆಯಿಂದ ಫಲ ಸಿಗುತ್ತೋ ಅದು ಕರ್ಮ ಅಂತ ಅನಿಸ್ಕೊಳ್ಳೋದಾದರೆ ಇಲ್ಲಿ ಕರ್ಮ ಕಾರಣ, ಫಲ ಕ್ರಿಯೆ. ಸೊ ಹೀಗಾಗಿ ಕರ್ಮ ಇಲ್ಲಿ ಕಾರಣವೂ ಆಯಿತು. ಸೊ ಮೊದಲಿಗೆ ಕರ್ಮ ಅನ್ನೋದು ಕ್ರಿಯೆ ಇತ್ತು, ಈಗ ಕರ್ಮ ಅನ್ನೋದು ಕಾರಣವೂ ಆಯಿತು. ಸ್ವಾಮೀಜಿ ಹಿಂಗೆ ಹೇಳಿ ಏನು ಹೇಳ್ತಾರೆ ಅಂತಂದರೆ, ಹೀಗಾಗಿ ಕರ್ಮ ನಿಯಮ ಅಂತಂದರೆ ಕಾರ್ಯಕಾರಣ ನಿಯಮ. ಎಲ್ಲಿ ಕಾರಣ ಇರುತ್ತೋ ಅಲ್ಲಿ ಕಾರ್ಯ ಆಗಲೇಬೇಕು, ಎಲ್ಲಿ ಕಾರ್ಯ ಆಗಿದೆಯೋ ಅಲ್ಲಿ ಕಾರಣ ಇದ್ದೇ ಇರುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ಬೋದು ಅಂತ ಹೇಳಿ ಸ್ವಾಮೀಜಿ ಅದಕ್ಕೆ ಹೇಳ್ತಾರೆ, ಈಗ ನಾವು ಮಾಡ್ತಿರುವ ಕಾರ್ಯ ಅದಕ್ಕೋಸ್ಕರವೇ. ಕಾರ್ಯ ಇಲ್ಲಿರೋದ್ರಿಂದ ಹಿಂದೆ ಒಂದು ಕಾರಣ ಇರಬೇಕು. ಆ ಕಾರಣ ಯಾವುದು? ಪೂರ್ವಜನ್ಮ ಕೃತ ಏನೋ ಕರ್ಮ ಇತ್ತು, ಅಥವಾ ಈ ಹಿಂದೆ ಇಲ್ಲಿ ಮಾಡ್ತೀವಿ. ಪೂರ್ವಜನ್ಮ ಕೃತ ಅಲ್ಲದೆ ಹೋದರೂ ಮೊನ್ನೆ ಮಾಡಿದ್ದು ಈ ಒಂದು ತಿಂಗಳಿಂದ ಮಾಡಿದ್ದು ಮನಸ್ಸಿನಲ್ಲಿ ಏನು ಬರೆದಿದೆಯೋ ಅದು ನಮ್ಮ ಹತ್ರ ಈ ಕಾರ್ಯ ಮಾಡಿಸಿದೆ. ಇದು ಕಾರ್ಯ ಆಗಿರೋದ್ರಿಂದ ಇದಕ್ಕೊಂದು ಫಲ ಇರಲೇಬೇಕು. ಹೀಗೆ ಒಂದಕ್ಕೊಂದು ಕನೆಕ್ಟೆಡ್ ಇದು ಅಂತ ಸ್ವಾಮೀಜಿ ಹೇಳ್ತಾರೆ. ಈ ಕನೆಕ್ಷನ್ನಿಂದ ಆಚೆ ಬರೋದು ಸಾಧ್ಯ ಇಲ್ಲ ಅಂಥೇಳಿ ಸ್ವಾಮೀಜಿ ಇದನ್ನು ಬಳಸ್ಕೊಂಡು ನಿಯಮ ಅಂದರೆ ಏನು ಅಂತ ಹೇಳೋ ಪ್ರಯತ್ನ ಮಾಡ್ತಾರೆ. ವಾಟ್ ಈಸ್ ಲಾ ಅಂತ. ನಾವೆಲ್ಲ ಜನನ ಮರಣ, ಹುಟ್ಟು ಬದುಕು, ಮರಣ, ಮರು ಹುಟ್ಟು ಅನ್ನೋದು ಈ ಚಕ್ರ ಏನಿದೆಯಲ್ಲ, ಈ ಚಕ್ರ ಒಂದು ನಿಯಮಬದ್ಧವಾಗಿ ತಿರುಗ್ತಾ ಇದೆ. ಈ ನಿಯಮದಿಂದ ಆಚೆ ಬರಬೇಕು. ಹೀಗಾಗಿ ನಿಯಮವನ್ನು ತಿಳ್ಕೊಳ್ಳೋದು ಮುಖ್ಯ. ಕರ್ಮಯೋಗ ಹೇಳಬೇಕಾಗಿರೋದ್ರಿಂದ ಕರ್ಮವನ್ನು ಎಕ್ಸ್ಪ್ಲೈನ್ ಮಾಡಿದರು. ಈಗ ನಿಯಮದಿಂದ ಆಚೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಯಮನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸ್ವಾಮೀಜಿ ಎಕ್ಸ್ಪ್ಲನೇಷನ್ ಸ್ಟೈಲ್ ಇದೆಯಲ್ಲ, ಒಬ್ಬ ಮೇಷ್ಟ್ರು ಪುಟ್ಟ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ನಿಯಮ ಅಂದರೆ ವಾಸ್ತವವಾಗಿ ಏನು, ಯಾವುದಾದ್ರೂ ಒಂದು ರೂಲ್ ಅಂತಂದರೆ ನಾವು ಹೆಂಗೆ ಹೇಳ್ತೀವಿ ಅದನ್ನು ಅಂತಂದರೆ, ಯಾವುದೋ ಒಂದು ಪ್ರಕ್ರಿಯೆ, ಒಂದು ಘಟನೆ ಪದೇ ಪದೇ ಒಂದೇ ರೀತಿ ನಡೀತಾ ಇದ್ದರೆ ಅದನ್ನು ನಾವು ನಿಯಮ ಅಂತ ಕರಿತೀವಿ ಅಂತ. 10 ಗಂಟೆಗೆ ನಾವು ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತೀವಿ, ಪ್ರತಿದಿನ 10 ಗಂಟೆಗೆ ಒಬ್ಬ ಅಜ್ಜಿ ಪಾಸ್ ಆಗ್ತಾರೆ ಅಂತಿದ್ರೆ ಪ್ರತಿದಿನ ನೋಡಿ ನಾವು ಡಿಸೈಡ್ ಮಾಡ್ತೀವಿ 10 ಗಂಟೆಗೆ ಪಾಸ್ ಆಗೋದು ನಿಯಮ. ಆ ಅಜ್ಜಿ ಬಂದೇ ಬರ್ತಾರೆ. ಅವ್ರು ಬಂದಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಗಿದೆಯಲ್ಲ ಇವತ್ತು ಅಂತ. ಎವ್ರಿ ಡೇ 6 ಗಂಟೆಗೆ ಶುರುವಾಗುತ್ತೆ ಉಪನ್ಯಾಸ ಅಂತಂದರೆ ನಿಯಮ. 6 ಗಂಟೆಗೆ ಉಪನ್ಯಾಸ ಶುರುವಾಗುತ್ತೆ. ಈಗ ಇನ್ನೂ ಮಜಾ ಏನು ಅಂದರೆ 6 ಗಂಟೆಗೆ ಸರಿಯಾಗಿ ಬಾಗಿಲು ಕ್ಲೋಸ್ ಮಾಡಲಾಗುತ್ತೆ ಅಂದರೆ ನಾವು ನಿಯಮನ ಹೆಂಗೆ ಫಾಲೋ ಮಾಡ್ತೀವಿ? 6 ಗಂಟೆಗಿಂತ ಮುಂಚೆ ಬಂದು ಕೂತ್ಕೊಳ್ತೀವಿ. ನಿಯಮ ಅನ್ನೋದು ಹಂಗೆ ಸೆಟ್ ಆಗುತ್ತೆ. ಒಂದೇ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಹೋದರೆ ಅದು ನಿಯಮವಾಗಿ ಪ್ರಕ್ರಿಯೆ ಆಗುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಆಮೇಲೆ ಸ್ವಾಮೀಜಿ ಏನು ಹೇಳ್ತಾರೆ, ಈ ಘಟನೆಗಳ ಪ್ರಕ್ರಿಯೆ ಹೆಂಗಿರುತ್ತೆ ಅಂತಂದರೆ, ಈ ಪ್ರಕ್ರಿಯೆ ಮನಸ್ಸು ಗ್ರಹಿಸೋದು. ಹೊರಗಡೆ ಒಂದು ಘಟನೆ ಆದಾಗ ಆ ಘಟನೆಗೆ ತಕ್ಕಂತೆ ಈ ಮನಸ್ಸಿನೊಳಗೆ ಅದಕ್ಕೆ ಪೂರಕವಾದ ಒಂದು ಘಟನೆ ಕನೆಕ್ಟ್ ಆಗುತ್ತೆ. ಅನೇಕ ಬಾರಿ ಹೊರಗಡೆ ಯಾರನ್ನೋ ನೋಡಿದ ತಕ್ಷಣ ಹಾಗೆ ಇದಾರಲ್ಲ ಇವರು, ಆ ಘಟನೆ ನೋಡಿದ ತಕ್ಷಣ ಮನಸ್ಸು ಎಲ್ಲೋ ಒಂದು ಕಡೆ ಪಟ್ ಅಂತ ಇನ್ನೊಂದು ಕಡೆ ಕನೆಕ್ಟ್ ಮಾಡಿಬಿಡುತ್ತೆ. ಮನಸ್ಸು ಯಾವಾಗ ಕನೆಕ್ಟ್ ಮಾಡುತ್ತೋ ಆವಾಗ ಮನಸ್ಸಿನಲ್ಲಿ ಅವರು ಚೆನ್ನಾಗಿ ಶಾಶ್ವತ ಉಳಿದ್ಬಿಡ್ತಾರೆ. ಮನಸ್ಸು ಒಂದು ಕನೆಕ್ಟ್ ಮಾಡುತ್ತೆ. ಹೊರಗಡೆ ಏನೋ ನೋಡಿದ ತಕ್ಷಣ, ಏನೋ ಘಟನೆ ಆದ ತಕ್ಷಣ ಅದಕ್ಕೊಂದು ಕನೆಕ್ಷನ್ ಮನಸ್ಸಿನಲ್ಲಿ ಏರ್ಪಡುತ್ತೆ. ಇದನ್ನು ಸ್ವಾಮೀಜಿ ಹೇಳ್ತಾರೆ, ಹಾಗೆ ಆ ಘಟನೆ ಮನಸ್ಸಿನೊಳಗೆ ಒಂದು ಅಲೆಯನ್ನು ಮೂಡಿಸುತ್ತೆ. ಈ ಅಲೆ ಯಾವಾಗ ಮೂಡುತ್ತೋ ಸಾಹಚರ್ಯದ ನಿಯಮದ ಪ್ರಕಾರ ಆ ಅಲೆ ಇನ್ನೊಂದು ಅಲೆಯನ್ನು ಹುಟ್ಟಾಕಿಯೇ ಹಾಕುತ್ತೆ ಅಂತ. ಹೀಗಾಗಿ ಮನಸ್ಸಿನ ಮ್ಯಾಜಿಕ್ ಹೆಂಗಿದೆ ಅಂತಂದರೆ, ನೀವು ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಒಂದು ಅಲೆಯೊಂದಿಗೆ ಮನಸ್ಸು ನಿಂತ್ಕೊಳ್ಳಲ್ಲ. ಒಂದು ಅಲೆ ಎದ್ದ ತಕ್ಷಣ ಅದಕ್ಕೆ ಸಹಚಾರಿಯಾಗಿರುವಂಥ ಇನ್ನೊಂದು ಅಲೆ, ಅದಕ್ಕೆ ಸಹಚಾರಿಯಾಗಿರುವಂಥ ಇನ್ನೊಂದು ಅಲೆ, ಅದಕ್ಕೆ ಸಹಚಾರಿಯಾಗಿರುವಂಥ ಇನ್ನೊಂದು ಅಲೆ ನಿರ್ಮಾಣ ಆಗ್ತಾನೆ ಹೋಗ್ತಿರುತ್ತೆ. ಸೈಲೆಂಟಾಗಿ ಕೂತ್ಕೊಳ್ಳೋದೇ ಇಲ್ಲ ಅದು. ಯಾಕಂದರೆ ಅಲೆಗೆ ಜೊತೆಗೆ ಅಲೆ ನಿರ್ಮಾಣ ಆಗ್ತಾನೆ ಹೋಗುತ್ತೆ ಅಂತ. ಹೀಗೆ ನಿರ್ಮಾಣ ಆಗುವ ಪ್ರಕ್ರಿಯೆಯನ್ನು ಸ್ವಾಮೀಜಿ ಹೇಳ್ತಾರೆ, ಒಳಗೆ ಹೆಂಗೆ ನಿರ್ಮಾಣ ಆಗುತ್ತೋ ಹೊರಗಡೆನೂ ಹಾಗೆ ಆಗುತ್ತೆ ಅಂತ. ಹೊರ ಜಗತ್ತಿನಲ್ಲೂ ಹಾಗೆ ಆಗ್ತಿರುತ್ತೆ. ಸೊ ಈ ಸ್ಟಾರ್ಟೆಡ್ ವಿತ್ ಹೊರಗಡೆ ಒಂದು ಘಟನೆ ನೋಡಿದ ತಕ್ಷಣ ಮನಸ್ಸಿನೊಳಗೆ ಅಲೆ ಹೇಳುತ್ತೆ, ಆ ಅಲೆಯೊಂದಿಗೆ ಮತ್ತೆ ಅಲೆ ಹೇಳುತ್ತೆ, ಆ ಅಲೆಯೊಂದಿಗೆ ಮತ್ತೆ ಅಲೆ ಹೇಳುತ್ತೆ. ಈಗ ಇದು ಕಾರಣವಾಗಿರೋದ್ರಿಂದ ಇದರ ಅಲೆ ಇಲ್ಲಿ ಇನ್ನೊಂದೇನೋ ಘಟನೆಯನ್ನು ಹುಟ್ಟಾಕತ್ತೆ. ಪರಿಣಾಮ ಬರಲೇಬೇಕಲ್ಲ. ಹೀಗಾಗಿ ಇಲ್ಲಿ ಒಳಗೆ ಏನಾಗುತ್ತೋ ಅದಕ್ಕೆ ಪೂರಕವಾದ ಘಟನೆ ಅಲ್ಲಾಗುತ್ತೆ, ಅಲ್ಲಾಗಿರೋದಕ್ಕೆ ಇಲ್ಲಿ ಪ್ರತಿಕ್ರಿಯೆ ಆಗುತ್ತೆ. ಇದೊಂದು ನಿರಂತರವಾದ ಚಕ್ರವಾಗಿ ನಡೀತಾನೆ ಇರುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿ ಕೊನೆಗೇನು ಹೇಳ್ತಾರೆ ಅಂತಂದರೆ, ವಾಸ್ತವವಾಗಿ ಹೊರಗಡೆಯಿಂದ ಒಳಗಡೆಗೆ ಪ್ರಚೋದನೆ ಆಗಲ್ಲ, ಒಳಗಡೆ ಏನಾಗುತ್ತೋ ಅದಕ್ಕೆ ಪೂರಕವಾದ್ದೇ ಹೊರಗಡೆ ಪ್ರಚೋದನೆ ಆಗೋದು. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಬೇಸಿಕ್ ಸಂಗತಿ ಏನಂದರೆ, ನನ್ನ ಮನಸ್ಸು ಇಲ್ಲಿ ಸೇರ್ಕೊಂಡಿರೋದ್ರಿಂದ ಅದಕ್ಕೆ ಕನೆಕ್ಟೆಡ್ ಆಗಿ ಹೊರಗಡೆ ಏನೋ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ನಿಯಮ ಅನ್ನೋದೇನು ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ, ಮನಸ್ಸು ಇದನ್ನು ಪರ್ಸೀವ್ ಮಾಡಿದರೆ ಮಾತ್ರ ನಿಯಮ, ಮನಸ್ಸು ಪರ್ಸೀವ್ ಮಾಡಲಿಲ್ಲ ಅಂದರೆ ನಿಯಮವೇ ಇಲ್ಲ ಅಂತ.
ಉದಾಹರಣೆಗೆ ಮನಸ್ಸು ಪರ್ಸೀವ್ ಮಾಡಲಿಲ್ಲ ಅಂದರೆ ನಿಯಮ ಇಲ್ಲ ಅಂತ ಹೇಗೆ ಅಂತ ಹೇಳ್ಬೋದು ಅಂತಂದರೆ, ಒಂದು ಸುಡೋಕು ಟೇಬಲ್ ಇಟ್ಕೊಳ್ಳಿ. ಎಲ್ರಿಗೂ ಗೊತ್ತಿದೆ ಸುಡೋಕು ಟೇಬಲ್. ಈ ಸುಡೋಕು ಟೇಬಲಲ್ಲಿ ಅದಕ್ಕೊಂದು ನಿಯಮ ಇದೆ. 1 to 9 ಈ ರೋನಲ್ಲಿರಬೇಕು, 1 to 9 ಈ ಕಾಲಮಲ್ಲಿರಬೇಕು, ಈ ಬಾಕ್ಸಲ್ಲಿ 1 to 9 ಮಾತ್ರ ಇರಬೇಕು, ನಂಬರ್ಸ್ ರಿಪೀಟ್ ಆಗುವಂತಿಲ್ಲ, ಹೀಗೆಲ್ಲ ನಿಯಮ ಇದೆ. ಯಾರಿಗೆ ಗೊತ್ತೋ ಅಲ್ಲಿಗೊಂದು ನಿಯಮ ಇದೆ ಅವರಿಗೆ. ಯಾರಿಗದು ನಿಯಮನೇ ಗೊತ್ತಿಲ್ವೋ, ಅವನಿಗದು ನಿಯಮ ಅಂದಾಜು ಮಾಡ್ಕೊಳಕ್ಕಾಗ್ತಿಲ್ವೋ, ಅವನಿಗೆ ಹುಚ್ಚು ಅನ್ಸುತ್ತೆ. ಏನಿದೆ ಅಲ್ಲಿ 1 2 3 4 ಬರೆದ್ರೆ ಆಯ್ತಪ್ಪ ಅಂತ. ಅವನಿಗೆ ಗೊತ್ತಿಲ್ಲ ಅದು ಹಿಂಗೆ ಇರಬೇಕು ಅಂತ. ನಿಯಮಗಳು ನಿಮ್ಮ ಮನಸ್ಸು ಪರ್ಸೀವ್ ಮಾಡುವಂತೆ ಇರುವಂಥದ್ದು ಮಾತ್ರ ನಿಯಮ. ಹಿಂಗಂತೂ ಸ್ವಾಮೀಜಿ ಹೇಳ್ತಾರೆ, ಈ ವಿಶ್ವ ಏನಿದೆಯಲ್ಲ ಇದು ಅಖಂಡ ಅಸ್ತಿತ್ವದ ಒಂದು ಪುಟ್ಟ ಭಾಗ. ಈ ವಿಶ್ವದಲ್ಲಿ ಒಂದು ನಿಯಮ ಯಾಕಿದೆ ಅಂತಂದರೆ, ಇದು ದೇಶ ಕಾಲ ಮತ್ತು ಕಾರಣಗಳಿಗೆ ಒಳಗೊಂಡಿದೆ, ಹಿಂಗಾಗಿ ಇದೆ ಅಂತ. ನಾವೇನು ಜಗತ್ತನ್ನು ಕಟ್ಕೊಂಡಿದ್ದೀವಲ್ಲ, ಈ ಪ್ರಪಂಚ ಅಂತ ಏನು ಕಣ್ಮುಂದೆ ಕಾಣ್ತೀವೋ, ಇದಕ್ಕೊಂದು ದೇಶ ಕಾಲ ಮತ್ತು ನಿಮಿತ್ತ ಈ ಮೂರೂ ಇರೋದರಿಂದ ಈ ವಿಶ್ವ ಇದೆ. ಅಖಂಡ ಅಸ್ತಿತ್ವದಲ್ಲಿ ನಮ್ಮ ವಿಶ್ವ ಒಂದು ಚಿಕ್ಕ ಪಾರ್ಟ್ ಅಷ್ಟೆ. ಈ ವಿಶ್ವದಲ್ಲಿ ಯಾಕೆ ನಿಯಮ ಇದೆ ಅಂತಂದರೆ, ಇಂದ್ರಿಯಗಳ ಮೂಲಕ ಈ ವಿಶ್ವವನ್ನು ನೋಡ್ತೀನಿ, ಅದನ್ನು ಪರ್ಸೀವ್ ಮಾಡಿ ಮನಸ್ಸು ಅದನ್ನು ಬೇಕಾಗಿರುವಂತೆ ಪರ್ಸೀವ್ ಮಾಡುತ್ತೆ. ಹೀಗಾಗಿ ಈ ನಿಯಮ ವಿಶ್ವವನ್ನು ರೂಪಿಸಿದೆ, ಹೊರತು ವಿಶ್ವ ನಿಯಮವನ್ನು ರೂಪಿಸಿಲ್ಲ. ಈ ನಿಯಮವೇ ಅದನ್ನು ರೂಪಿಸ್ಬಿಟ್ಟಿದೆ ಅಂತ. ಅಂದರೆ ಮನಸ್ಸಿನ ಕಾರಣಕ್ಕೋಸ್ಕರ ಇವೆಲ್ಲ ಇದೆ. ಎಲ್ಲಿ ಮನಸ್ಸು ಹೋಗಲ್ವೋ, ಎಲ್ಲಿ ಇಂದ್ರಿಯಗಳು ರೀಚ್ ಆಗಲ್ವೋ, ಅಲ್ಲಿ ಯಾವ ನಿಯಮವೂ ಇಲ್ಲ ಅಂತಾರೆ ಸ್ವಾಮೀಜಿ. ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಈ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋದವರು. ನಿಯಮ ಯಾಕಿದೆ ಅಂತಂದರೆ, ಇಂದ್ರಿಯ ಇರೋದ್ರಿಂದ, ಇಂದ್ರಿಯದ ಹಿಂದೆ ಒಂದು ಮನಸ್ಸಿರೋದ್ರಿಂದ ಎಲ್ಲ ನಿಯಮಗಳು ಇವೆ. ಇಂದ್ರಿಯ ಎಲ್ಲಿಗೆ ಹೋಗಲ್ವೋ ಅಲ್ಲಿ ನಿಯಮ ಇಲ್ಲ. ಯಾಕೆಂದರೆ ಮನಸ್ಸು ಅದನ್ನು ಪರ್ಸೀವ್ ಮಾಡಲಿಕ್ಕೆ ಆಗಲ್ಲ. ಫಿನಿಶ್ಡ್. ದಿಸ್ ಇಸ್ ದ ಮೇಜರ್ ಸ್ಟೇಟ್ಮೆಂಟ್. ಇದನ್ನು ಇಟ್ಕೊಂಡು ಸ್ವಾಮೀಜಿ ಹೇಳ್ತಾರೆ, ಈ ಸಾರ್ವತ್ರಿಕ ನಿಯಮ ನಮ್ಮ ಮನಸ್ಸಿನಿಂದ ಏನು ಗ್ರಹಿಸಬಲ್ಲವೋ ಅದು ಅತ್ಯಂತ ಗಂಭೀರವಾದ್ದು. ಹೀಗಾಗಿ ಸ್ವಾಮೀಜಿ ಹೇಳ್ತಾರೆ, ಈ ವಿಶ್ವ ಅನ್ನೋದು ಅಸ್ತಿತ್ವದ ಭಾಗದಲ್ಲಿ, ನಮ್ಮ ಪ್ರಪಂಚ, ನಮ್ಮ ಜಗತ್ತು ಅಂತ ಏನು ಕರಿತೀವೋ, ಅಖಂಡ ಅಸ್ತಿತ್ವದಲ್ಲಿ ಒಂದು ವೆರಿ ಮೈನ್ಯೂಟ್ ಪಾರ್ಟ್. ನೀವು ಅದನ್ನು ಏನು ಯೂನಿವರ್ಸ್ ಅಥವಾ ಗ್ಯಾಲಾಕ್ಸಿ ಅಂತ ಕರೆಯೋದಾದರೆ, ವಿಶಾಲ ವಿಶ್ವದಲ್ಲಿ ತುಂಬ ಮೈನ್ಯೂಟ್ ಆಗಿರುವಂಥ ಒಂದು ಗ್ರಹವಾಗಿ ನಾವಿದ್ದೀವಿ. ಆ ಗ್ರಹದೊಳಗೆ ನಾನು ಚಕ್ರವರ್ತಿ ಸೂಲಿಬೇಲೆ, ಆ ಚಕ್ರವರ್ತಿ ಸೂಲಿಬೇಲೆ ಒಳಗೊಂದು ಮನಸ್ಸು, ಅವನದೊಂದು ಇಚ್ಛೆ, ಇವೆಲ್ಲವನ್ನೂ ಲೆಕ್ಕ ಹಾಕ್ತಾ ಹೋದರೆ ನಾನು ಎಷ್ಟು ಚಿಕ್ಕವನು ಅಂತಂದರೆ ನನ್ನ ವ್ಯಾಪ್ತಿ ಇಷ್ಟೇ. ಈ ವ್ಯಾಪ್ತಿಯಿಂದ ಆಚೆಗೆ ಬರೋದು ಮುಕ್ತಿ ಅಂತಂದರೆ, ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂತಂದರೆ, ಈ ದೇಶ ಕಾಲ ನಿಮಿತ್ತಗಳ ಬಂಧನಕ್ಕೊಳಗಾಗಿರುವಂಥ ಈ ವ್ಯವಸ್ಥೆ ಏನಿದೆ, ಇದನ್ನು ಮೀರಿ ಆಚೆಗೆ ಹೋಗುವಂಥ ಪ್ರಯತ್ನವನ್ನು ಮುಕ್ತಿ ಅಂತ ಕರಿಬೋದು ಅಂತ. ನಾವು ಮುಕ್ತಿ ಅಂತ ಕರೆಯುವಂಥ ಜಾಗ ಹೆಂಗಿದೆ ಅಂತಂದರೆ, ಸ್ವಾಮೀಜಿ ಹೇಳ್ತಾರೆ, ಅಲ್ಲಿ ಇದು ಯಾವ ರೂಲ್ಸು ಕೂಡ ಅಪ್ಲೈ ಆಗದೆ ಇರುವಂಥ ಜಾಗಕ್ಕೆ ನಾವಿರ್ತೀವಿ ಅಂತ. ಯಾವ ರೂಲ್ ಕೂಡ ಅಪ್ಲೈ ಆಗಲ್ಲ ಅಂತ. ಆ ರೂಲ್ ಅಪ್ಲೈ ಆಗದೇ ಇರುವಂಥ, ನಿಯಮಗಳು ಅಪ್ಲೈ ಆಗದೇ ಇರುವಂಥ ಜಾಗಕ್ಕೆ ನಾವು ಹೋಗುವ ಪ್ರಯತ್ನ ಏನಿದೆಯಲ್ಲ, ಅದನ್ನು ಮುಕ್ತಿ ಅಂತ ಸ್ವಾಮೀಜಿ ಕರೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರ ದೃಷ್ಟಿಯಿಂದ ನಾವು ಹೇಳೋದು ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. ಇಚ್ಛೆ ಅನ್ನೋದು, ವಿಲ್ ಅನ್ನೋದು ಮೊದಲು ಇರಲಿಲ್ಲ. ಆ ವಿಲ್ ಅನ್ನೋದು ಈ ದೇಶ ಕಾಲ ನಿಮಿತ್ತಗಳಿಗೆ ಒಳಗಾಗಿ ಇಲ್ಲಿ ಕಣ್ಮುಂದೆ ಮನುಷ್ಯನ ವಿಲ್ ಆಗಿ ಕನ್ವರ್ಟ್ ಆಗಿ ಇಲ್ಲಿದೆ. ಸ್ವಲ್ಪ ಕಾಲದ ನಂತರ ಈ ಬಂಧನದಿಂದ ಮುಕ್ತವಾದ ತಕ್ಷಣ ಆ ವಿಲ್ ಮತ್ತೆ ಮುಕ್ತವಾಗುತ್ತೆ, ಮತ್ತಿರಲ್ಲ ಅದು. ಈ ವಿಲ್ ಅನ್ನೋದನ್ನು ನಾವು ಆತ್ಮಸ್ವರೂಪ ಅಂತ ಕರೆಯೋದಾದರೆ ಅದು ಇರಲಿಲ್ಲ. ಅದು ಈ ದೇಹದೊಳಗೆ ಬಂಧನಕ್ಕೊಳಗಾಗಿ ಹಂಗಿದೆ. ಈ ಬಂಧ ಮುಕ್ತ ಆದರೆ ಮುಕ್ತಿಯಾಗಿ ಹೋಗ್ಬಿಡತ್ತೆ. ಇದನ್ನು ಸ್ವಾಮಿ ವಿವೇಕಾನಂದರು ಅಲ್ಲಿನ ಜನರಿಗೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಈ ಪ್ರಯತ್ನ ಮಾಡ್ತಾ ಸ್ವಾಮೀಜಿ ಹೇಳ್ತಾರೆ, ಹೀಗಾಗಿ ನಾನು, ನನ್ನ ಮನಸ್ಸು, ನನ್ನ ಬದುಕು ನನ್ನದ್ದು ಅಂತ ನೀವು ಕರ್ಕೊಳ್ತಾ ಹೋದರೆ ಅದು ಚಿಕ್ಕದ್ದಾಗಿ ಬಂಧನವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ, ಮುಕ್ತಿಯ ಕಡೆ ಕರ್ಕೊಂಡು ಹೋಗಲ್ಲ. ಅದನ್ನು ಬಿಡುವಂಥ ಪ್ರಯತ್ನವನ್ನು ಮಾಡಿ ಅಂತ ಸ್ವಾಮಿ ವಿವೇಕಾನಂದರು ಕಲ್ಪನೆ ಕಟ್ಟಿಕೊಡ್ತಾರೆ. ಸ್ವಲ್ಪ TDS ಅನ್ನಿಸ್ಬೋದು, ಬಟ್ ಒಟ್ಟಾರೆ ಕಲ್ಪನೆ ಸ್ವಾಮೀಜಿದೇನು ಅಂತಂದರೆ, ನಮ್ಮೆಲ್ಲರ ಉದ್ದೇಶ ಈ ನಿಯಮಗಳನ್ನು ಮೀರಿ ಆಚೆಗೆ ಹೋಗುವಂಥ ಪ್ರಯತ್ನ ಆಗಬೇಕು. ಹಂಗೆ ಆಚೆಗೆ ಹೋಗಲಿಕ್ಕಿರುವಂಥ ಏಕೈಕ ಮಾರ್ಗ ಏನು ಅಂತಂದರೆ, ಈ ಎಲ್ಲ ಬಂಧನಗಳನ್ನು ಕಳಿಸಿಕೊಳ್ಳುವಂಥ ಪ್ರಯತ್ನ ಮಾಡೋದು. ಇದಕ್ಕೆ 2 ಮಾರ್ಗ ಇದೆ ಅಂತ ಸ್ವಾಮೀಜಿ ಹೇಳ್ತಾರೆ. ಮೊದಲನೇ ಮಾರ್ಗ ಯಾವುದು ಅಂತಂದರೆ, ಸ್ವಾಮೀಜಿ ಹೇಳ್ತಾರೆ ನೇತಿ ಮಾರ್ಗ ಅಂತ. ಇದಲ್ಲ 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 ಅನ್ನುವಂಥ ಮಾರ್ಗ ಅಂತ. ನಿಮ್ಮ ಕೈಯಲ್ಲಿ ಏನೇ ಕೊಟ್ಟರು ನನಗೆ ಬೇಕಾಗಿರೋದು ಇದಲ್ಲ, ನನಗೆ ಬೇಕಾಗಿರೋದು ಇದಲ್ಲ, ನನಗೆ ಬೇಕಾಗಿರೋದು ಇದಲ್ಲ ಅಂತ ಹೇಳ್ತಾ 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 ಹೇಳ್ತಾ
ಈ ವಿಶ್ವವದ ಕಲ್ಪನೆಯನ್ನು ದಾಟಿ ಆಚೆಗೆ ಹೋಗ್ಬಿಡ್ತೀವಲ್ಲ, ಅಲ್ಲಿಗೆ ಹೋದಾಗ ಎಲ್ಲವನ್ನು ಮರೆತು ಬಿಡ್ತೀವಿ, ಎಲ್ಲವನ್ನು ಕಳ್ಕೊಂಡು ಬಿಡ್ತೀವಿ, ಅಲ್ಲಿಗೆ ಹೋಗ್ತೀವಿ ಅಂತ ಕಲ್ಪನೆ ಸ್ವಾಮೀಜಿ ಹೇಳ್ತಾರೆ. ಆದರೆ ಸ್ವಾಮೀಜಿ ಹೇಳ್ತಾರೆ, ನೇತಿ ನೇತಿ ಅಂತ ಹೇಳಬೇಕಾದ್ರೆ ಛಾತಿ ಬೇಕು ಅಂತ, ಗಟ್ಟಿಗ ಮಾತ್ರ ಮಾಡಬಲ್ಲ. ಇದು ಬೇಡ, ನನಗಿದು ಬೇಡ, ನನಗಿದು ಬೇಡ ಅಂತ ಹೇಳಬೇಕು ಅಂದರೆ ನಿಜವಾದ ತಾಕತ್ತು ಬೇಕು. ಆ ಥರದವ್ರು ಭಾಳ ಜನ ಇಲ್ಲ ಅಂತ ಹೇಳ್ತಾರೆ ಸ್ವಾಮೀಜಿ. ಎರಡನೇ ಮಾರ್ಗ ಇದೆ, ಇತಿ ಇತಿ ಇತಿ. ಏನು ಅಂತಂದರೆ ಇದು ಬೇಕು, ಇದು ಇರಲಿ, ಇದು ನಂದು, ಇದು ಹಿಂಗೆ ಅಂತ ಅಂದ್ಕೊಳ್ಳೋದು ಕೂಡ ಕೆಲಸ ಮಾಡುತ್ತೆ ಅಂತ ಸ್ವಾಮೀಜಿ ಹೆಂಗೆ ಹೇಳ್ತಾರೆ ಇದನ್ನು ಅಂತಂದರೆ, ಸ್ವಾಮೀಜಿ ಹೇಳ್ತಾರೆ, ಅವರು ಬಂಧನಕ್ಕೆ ಕಾರಣವಾಗಿದ್ದು ಯಾವ ವಸ್ತು ಇದೆಯೋ ಅದರ ಮೂಲಕವೇ ಬಂಧನವನ್ನು ಕಳಚಿ ಹಾಕುವಂಥ ಪ್ರಯತ್ನ ಇತಿ 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 ಎನ್ನುವಂಥ ಮಾರ್ಗದ ಮೂಲಕ. ಸ್ವಾಮೀಜಿ ಆರಂಭದಲ್ಲೇ ಹೇಳಿದ್ರಲ್ಲ, ಈ ಜಗತ್ತಿನೊಳಗೆ ನುಗ್ಗಿ ನಿರಂತರವಾಗಿ ಕೆಲಸ ಮಾಡಿ ಇರೋದನ್ನೆಲ್ಲ ಅನುಭವಿಸಿ, ಆಯಿತು ಇದನ್ನು ಅನುಭವಿಸಿ, ಆಯಿತು ಇದರಲ್ಲಿ ನನಗೆ ಬೇಕಾಗಿರೋ ಸಿಗಲಿಲ್ಲ, ನೆಕ್ಸ್ಟ್ ಇದನ್ನು ಅನುಭವಿಸಾಯಿತು, ನೆಕ್ಸ್ಟ್ ಬಾ ಅಂತ. ಯಾವುದು ನನಗೆ ಅನುಭವಿಸಿ ಅದು ಸಿಗಲಿಲ್ವೋ ತೆಗೆದು 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 ಪಕ್ಕಕ್ಕೆ ಹಾಕ್ತಾ ಹೋಗೋದು, ಅದು ಸಿಗುವವರೆಗೂ ಅನುಭವಿಸ್ತಾ ಹೋಗೋದು ಅಂತ. ಇಟ್ಸ್ ಗುಡ್ ಐಡಿಯಾ ಇಸ್ ಗುಡ್. ಆದರೆ ಆ ಸಿಗುವುದನ್ನು ಅನುಭವಿಸುವ ಆ ಧಾರ್ಷ್ಟ್ಯ ಬೇಕಲ್ಲ, ಓಡುವಂಥ ಕೆಪಾಸಿಟಿ ಬೇಕಲ್ಲ. ನಿಧಾನವಾಗಾದರೆ ಆಗಲ್ಲ. ಇನ್ನು 10 ವರ್ಷ ಕಳೆದ್ರು, ಇನ್ನು 10 ಜನ್ಮ ಕಳೆದ್ರು ಅನುಭವಿಸ್ತಾನೆ ಇರಬೇಕು. ವೇಗವಾಗಿ ಓಡಬೇಕು. ಎಷ್ಟು ವೇಗವಾಗಿ ಓಡಬೇಕು ಅಂದರೆ, ಇದರಲ್ಲಿ ಸುಖ ಇದೆ ಅಂತ ಹೇಳ್ತಿದ್ಯಾ, ಅನುಭವಿಸ್ತೀನಿ, ನೋಡೇ ಬಿಡ್ತೀನಿ, ಮುಗಿತಾ, ಆಯಿತು ಇದರಲ್ಲಿಲ್ಲ, ಇದರಲ್ಲಿ ಅದು ಸಿಗಲಿಲ್ಲ, ನೆಕ್ಸ್ಟ್ ನೋಡ್ತೀನಿ ಅಂತ ಅದನ್ನು ಅನುಭವಿಸಿ ಇಲ್ಲ ಅಂತ ಹೇಳುವಂಥ ತಾಕತ್ತನ್ನು ಬೆಳೆಸ್ಕೊಳ್ಳೋದಾದರೆ ಆಗಲೂ ಕೂಡ ನಾವು ಈ ಮುಕ್ತಿಯನ್ನು ಪಡ್ಕೊಳ್ಳೋದು ಸಾಧ್ಯ ಅಂತ ಸ್ವಾಮೀಜಿ ಹೇಳ್ತಾರೆ. ನೇತಿ ನೇತಿ ಮಾರ್ಗ ಏನಿದೆಯೋ ಆ ನೇತಿ ಅನ್ನುವಂಥ ಮಾರ್ಗ ಜ್ಞಾನ ಮಾರ್ಗವಾದರೆ, ಇತಿ 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 ಅಂತ ಕರೆಯುವಂಥ ಮಾರ್ಗ ಏನಿದೆಯೋ ಆ ಇತಿ ಮಾರ್ಗ ಕರ್ಮ ಮಾರ್ಗ ಅಂತ ಸ್ವಾಮೀಜಿ ಹೇಳ್ತಾರೆ. ಸೊ ಹೀಗಾಗಿ ನಾವು ಆ ಇತಿ ಮಾರ್ಗವನ್ನು ನಮ್ಮದಾಗಿಸಿಕೊಳ್ಳುವಂಥ ಪ್ರಯತ್ನವನ್ನಾದರೂ ಮಾಡ್ತಾ ಒಂದಷ್ಟು ಕೆಲಸವನ್ನು ಸ್ಪಷ್ಟವಾಗಿ ಮಾಡುವ ಪ್ರಯತ್ನ ಮಾಡಬೇಕು. ಸ್ವಾಮೀಜಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ಕರ್ಮಯೋಗ ಅಂತಂದರೆ ಏನು ಅಂತಂದರೆ, ಕರ್ಮವನ್ನು ಮಾಡುವಂಥ ಸೈಂಟಿಫಿಕ್ ವಿಧಾನವನ್ನು ಕರ್ಮಯೋಗ ಅನ್ಬೋದು. ನಾವೆಲ್ಲರೂ ಸುಮ್ಮನೆ ಕೆಲಸ ಮಾಡ್ತಿರ್ತೀವಿ, ಆದರೆ ಸೈಂಟಿಫಿಕ್ ಮೆಥಡ್ನಲ್ಲಿ ಒಂದು ಕೆಲಸವನ್ನು ಮಾಡೋದನ್ನು ಏನು ಕಲಿಯೋದಿದೆಯಲ್ಲ, ಅದನ್ನು ಕರ್ಮಯೋಗ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಮತ್ತು ಎರಡನೇದವ್ರು ಹೇಳ್ತಾರೆ, ಸಕಲರ ಲಾಭಕ್ಕೋಸ್ಕರ ಕರ್ಮ ಮಾಡುವಂಥ ಪ್ರಕ್ರಿಯೆಯನ್ನು ಈ ಕರ್ಮಯೋಗ ನಮಗೆಲ್ಲರಿಗೂ ಕಲಿಸ್ಕೊಡುತ್ತೆ, ತಿಳಿಸ್ಕೊಡುತ್ತೆ. ಹೀಗಾಗಿ ನಾವೆಲ್ಲರೂ ಕರ್ಮಯೋಗಿಗಳಾಗಬೇಕು ಅಂತ ಹೇಳ್ತಾರೆ. ಆಮೇಲೆ ಮೂರನೇದು ಹೇಳ್ತಾರೆ ಅವರು, ದುಃಖ ಪ್ರಾಪ್ತಿ ಕರ್ಮದಿಂದ ಯಾವತ್ತೂ ಆಗಲ್ಲ ಅಂತ. ನಮಗೆಲ್ರಿಗೂ ಏನಾಗುತ್ತೆ ಅಂತಂದರೆ, ಈ ಕೆಲಸ ಮಾಡಿರುವುದರಿಂದ ನನಗೆ ದುಃಖ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಯಾವತ್ತೂ ಯಾವ ಕೆಲಸದಿಂದಲೂ ದುಃಖ ಇಲ್ಲ. ಸ್ವಾಮೀಜಿ ಹೇಳ್ತಾರೆ, ಆ ಕೆಲಸದ ಹಿಂದಿರುವ ಆಸಕ್ತಿಯಿಂದ ಮಾತ್ರ ದುಃಖ ಇದೆ ಅಂತ. ಯಾವಾಗ ಆಸಕ್ತಿ ಬೆಳೆಸ್ಕೊಳ್ತೀವೋ ಆಗ ಡೆಫಿನೆಟ್ಲಿ ಕಣ್ಣೀರಿಡ್ತೀವಿ ಅಂತ. ಅವ್ರದ್ದು ಉದಾಹರಣೆ ಭಾಳ ಚೆನ್ನಾಗಿದೆ. ಯಾವುದೋ ಒಂದು ಫೋಟೋ, ಆ ಫೋಟೋಕ್ಕೆ ಬೆಂಕಿ ಬಿತ್ತು ಅಂತ ನೀವು ನೋಡಿದ್ದೀರಿ ಅಂತ ಇಟ್ಕೊಳ್ಳಿ. ಆ ಫೋಟೋಗೆ ಬೆಂಕಿ ಬಿದ್ದಾಗ ಒಂದು ಸುಂದರವಾಗಿರುವಂಥ ಪೇಂಟಿಂಗ್, ಆ ಪೇಂಟಿಂಗಿಗೆ ಬೆಂಕಿ ಬಿತ್ತು ಅಂತಂದಾಗ ನಮ್ಮ ಕಣ್ಣಲ್ಲಿ ನೀರು ಬರೋದು ಯಾವಾಗ ಗೊತ್ತಾ? ಆ ಫೋಟೋ ನಮ್ಮದಾಗಿದ್ದರೆ. ಆ ಫೋಟೋ ನಮ್ಮದಾಗಿರಲಿಲ್ಲ ಅಂತಂದರೆ, ಪಾಪ ಬೆಂಕಿ ಬಿತ್ತಲ್ವೋ ಅಂದ್ಕೊಂಡು ಸುಮ್ಮನಾಗ್ತೀವಿ. ಆ ಫೋಟೋ ಸುಟ್ಟಾಗ ಅಳೋದು ನಾವು ಯಾಕೆ ಅಂದರೆ, ಅದ್ರ ಜೊತೆಗೆ ನಾನು ಅನ್ನೋದು ಸೇರಿಕೊಂಡಿರೋದ್ರಿಂದ, ಅದು ನಂದು ಅಂತ ಸೇರ್ಕೊಂಡ ತಕ್ಷಣ ಅದು ದುಃಖವನ್ನು ಉಂಟು ಮಾಡುತ್ತೆ. ಎಲ್ಲಿ ಆಸಕ್ತಿ ಇದೆಯೋ, ಎಲ್ಲಿ ನಾನು ಎನ್ನುವ ಪ್ರಜ್ಞೆ ಇದೆಯೋ, ಅದೆಲ್ಲವೂ ಕೂಡ ದುಃಖವನ್ನು ಉಂಟು ಮಾಡ್ತವೆ. ಇದು ಉದ್ದಕ್ಕೂ ನಮ್ಗೆ ಕಾಣಿಸುತ್ತೆ. ನಾವು ಯಾವಾಗ ದುಃಖದಿಂದ ಕಣ್ಣೀರು ಹಾಕ್ತೀವೋ, ಒಂದು ಸಲ ಆ ದುಃಖದಿಂದ ಕಣ್ಣೀರು ಹಾಕುವಾಗ ಹಿಂದೆ ತಿರುಗಿ ನೋಡಿ, ಸುಮ್ಮನೆ ಕಣ್ಣೀರು ಯಾಕೆ ಬರ್ತಿದೆ ನನಗೆ, ಏನು ರೀಸನ್ ಇರ್ಬೋದು? ಆ ರೀಸನ್ ಕೆಲವೊಮ್ಮೆ ತುಂಬ ದೊಡ್ಡದ್ದು ಆಗಿರ್ಬೋದು, ಅದರ ರೀಸನ್ ಇದೆ ಮಾತ್ರ. ಆ ರೀಸನ್ನಲ್ಲಿ ನಾನು, ನನ್ನದ್ದು, ಇದಕ್ಕೇನೋ ತೊಂದರೆ ಬರುತ್ತೆ ಅನ್ನೋ ಕಲ್ಪನೆ ಬಂದಾಗ ಮಾತ್ರ ಕಣ್ಣೀರು ಬರುತ್ತೆ. ಮತ್ತು ಹಂಗೆ ದುಃಖ ಉಂಟಾಗ್ತಿದೆ ಅಂತ ಆದರೆ ಅದರ ಹಿಂದೆ ಈ ಆಸಕ್ತಿ ಡೆಫಿನೆಟ್ಲಿ ಕೆಲಸ ಮಾಡುತ್ತೆ ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಕರ್ಮ ದುಃಖ ಕೊಡಲ್ಲ, ಕರ್ಮ ಸುಖವನ್ನೂ ಕೊಡಲ್ಲ. ಅದರ ಹಿಂದೆ ಇರುವಂಥ ನಮ್ಮ ಮನಸ್ಥಿತಿ ಎಂಥದ್ದು ಅನ್ನೋದರ ಆಧಾರದ ಮೇಲೆ ನಾವು ಸುಖ ಮತ್ತು ದುಃಖವನ್ನು ಅನುಭವಿಸ್ತೀವಿ ಅಂತ. ಈ ದೃಷ್ಟಿಯಿಂದ ಸ್ವಾಮೀಜಿ ಹೇಳ್ತಾರೆ, ಬಂಧನವನ್ನು ಕಳಚಿಕೊಂಡು ಮುಕ್ತವಾಗಿ ಸಾಗೋದಕ್ಕೆ ನಮಗೆ ಕರ್ಮಯೋಗ ಅಖಂಡವಾಗಿ ಸಹಕಾರ ಮಾಡುತ್ತೆ ಅಂತ. ಇಷ್ಟು ವಿಚಾರವನ್ನು ಸ್ವಾಮೀಜಿ ತುಂಬ ಸ್ಪಷ್ಟವಾಗಿ ಮುಂದಿರಿಸ್ತಾ ನಾವು ಮಾಡಬೇಕಾಗಿರುವಂಥ ಕರ್ಮ ವಿಧಾನವನ್ನು ಸ್ಪಷ್ಟವಾಗಿ ನಮ್ಮ ಮುಂದೆ ಉದ್ದಕ್ಕೂ ಇರಿಸಿದ್ದಾರೆ. ಇದುವರೆಗೂ ನಾವು ಅವನ್ನೆಲ್ಲ ನೋಡಿದ್ದೀವಿ. ಆ ಎಲ್ಲವನ್ನೂ ಕೂಡ ಬದುಕಿನಲ್ಲಿ ನನಗೆ ಬಹಳ ಬಾರಿ ಅನಿಸುತ್ತೆ, ಈ ಕರ್ಮಯೋಗವನ್ನು ನಾವು ತಿಳ್ಕೊಳ್ಳೋದ್ರಿಂದ ಏನು ಲಾಭ?
ಇದನ್ನು ತಿಳ್ಕೊಳ್ಳೋದ್ರಿಂದ ಏನಾದರೂ ಆಗುತ್ತಾ, ನಾವೇನಾದರೂ ಹಿಂಗೆ ಮಾಡ್ತೀವಾ? ಈಗ ನನ್ನನ್ನೇ ಕೇಳಿದ್ರೆ ಇಷ್ಟೆಲ್ಲ ಓದಿದ ನಂತರವೂ ನಾವು ಪ್ರತಿಯೊಂದು ಕರ್ಮವನ್ನು ಕರ್ಮಯೋಗದ ರೂಪದಲ್ಲಿ ಮಾಡ್ತೀವಾ? ಗೊತ್ತಿಲ್ಲ. ನನ್ನ ಪೂರ್ವ ಕರ್ಮಕ್ಕೆ ತಕ್ಕಂತೆ ನಾನು ಕರ್ಮವನ್ನು ಮಾಡ್ತೀನಿ. ಆದರೆ ತಿಳ್ಕೊಂಡಿರೋದರ ಪರಿಣಾಮ ಏನು ಅಂತಂದರೆ, ಪ್ರತಿ ಹೆಜ್ಜೆಯಲ್ಲೂ ಕೂಡ ಒಂದು ಸಲ ಯೋಚನೆ ಮಾಡಬೇಕು ಅಂತಂತೂ ಖಂಡಿತ ಅನಿಸುತ್ತೆ. ಇದು ಮಾಡ್ಬೋದೋ ಬೇಡವೋ, ಇದು ಮಾಡಿದರೆ ಏನಾಗುತ್ತೋ ಏನೋ, ಹೇಗಾಗುತ್ತೋ ಏನೋ ಅಂತ. ನಾವು ತುಂಬ ಸಿಂಪಲ್ಲಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಸಂಗತಿ ಏನು ಅಂತಂದರೆ, ಮಾಡಿರುವ ಪ್ರತಿಯೊಂದು ಕರ್ಮದ ಎಂಟ್ರಿ ಕೂಡ ಚಿತ್ತದಲ್ಲಿ ಪರ್ಮನೆಂಟ್ಲಿ ದಾಖಲಾಗತ್ತೆ. ಚಿತ್ತ ಅನ್ನೋದು ಮನಸ್ಸಿನ ಘನೀಭೂತ ಅವಸ್ಥೆ ಅಂತ ಭಾವಿಸೋದಾದರೆ, ಆ ಚಿತ್ತದಲ್ಲಿ ಪರ್ಮನೆಂಟ್ಲಿ ಎಂಟ್ರಿ ಆಗುತ್ತೆ. ನಾನು ಒಬ್ಬನಿಗೆ ಬೈದಿದ್ದೂ ಕೂಡ, ಮನಸ್ಸಿಟ್ಟು ಬೈದಿದ್ದೂ ಕೂಡ ಅದು ಚಿತ್ತದಲ್ಲಿ ಎಂಟ್ರಿ ಆಗುತ್ತೆ. ಹೀಗಾಗಿ ಬೈಬೇಕಾದಾಗಲೂ ಹೇಳ್ತಾರಲ್ಲ, ಮನಸ್ಸಿಡಬೇಡ ಬೈಯುವಾಗ ಅಂತ. ಮನಸ್ಸಿಟ್ಟರೆ ಪರ್ಮನೆಂಟ್ಲಿ ಎಂಟ್ರಿ. ನನಗೊಬ್ಬರು ಹಿರಿಯರು ಭಾಳ ಚೆನ್ನಾಗಿ ಹೇಳಿದರು, ನನಗೆ ಈಗಲೂ ಅದು ಭಾಳ ವಿಶೇಷವಾಗಿ ಅನಿಸುತ್ತೆ ಆ ವಾಕ್ಯ. ಅವ್ರೇನು ಹೇಳಿದರು ಅಂತಂದರೆ, ಚಕ್ರವರ್ತಿ, ನಾವು ಯಾವುದನ್ನು ಊರು ತುಂಬ ಹೇಳ್ಕೊಂಡು ತಿರುಗಾಡ್ತೀವೋ ಅದು ಖಾಲಿಯಾಗಿಬಿಡತ್ತೆ, ಯಾವುದನ್ನು ಹೇಳ್ಕೊಳ್ದೆ ಉಳಿಸ್ಕೊಂಡಿರ್ತೀವೋ ಅದು ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗುತ್ತೆ ಅಂತ. ನಂಗೆ ಆವಾಗಲೇ ಅನಿಸಿದ್ದು ಕರೆಕ್ಟ್ ಅಲ್ವಾ? ನಾವು ಎಷ್ಟು ಬುದ್ಧಿವಂತರಿದ್ದೀವಿ ಅಂತಂದರೆ, ಮಾಡಿದ ಒಳಿತನ್ನೆಲ್ಲ ಊರು ತುಂಬ ಹೇಳ್ಕೊಂಡು ತಿರುಗಾಡ್ತೀವಿ, ಎಂಟ್ರಿ ಮಾಡೋ ಅವಕಾಶ ತಪ್ಪಿಸ್ಬಿಡ್ತೀವಿ, ನಾವೇ ಹೇಳ್ಕೊಂಡು ತಿರುಗಾಡ್ಬಿಟ್ಟಿರ್ತೀವಿ. ಆದರೆ ಯಾವುದು ಮಾಡಿದ್ದು ಕೆಟ್ಟದ್ದಿದೆಯಲ್ಲ, ಅದನ್ನು ಹೆಂಗೆ ಒಳಗಿಟ್ಕೊಂಡೇ ಕೂತಿರ್ತೀವಿ ಅಂತಂದರೆ, ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಹೇಳಬಾರ್ದು ಅಂತ ಅದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಲ್ಪಟ್ಟಿರುತ್ತೆ. ಇದು ಹಿಂಗೆ ಇರುತ್ತೆ ಅಂತ, ಮುಂದಿನ ಜನ್ಮಕ್ಕೆ ಕ್ಯಾರಿ ಓವರ್ ಆಗುತ್ತೆ. ಅದು ಮುಂದಿನ ಜನ್ಮಕ್ಕೆ ತೊಗೊಂಡು ಬರುತ್ತೆ. ಅವಾಗ ಅನಿಸಿದ್ದು ನಿಜ ಅಲ್ವಾ, ನಾವು ಹಾಗೆ ಮಾಡ್ತೀವಿ, ಅದು ಹಾಗೆ ಉಳ್ಕೊಂಡಿರುತ್ತೆ, ನಮ್ಮ ಜೊತೆಗೆ ಬಂದಿರುತ್ತೆ ಅದು. ಹೀಗಾಗಿ ನಾವು ಪ್ರತಿಯೊಂದು ಕರ್ಮದಲ್ಲೂ ಕೂಡ ಅದರ ಜೊತೆಗೆ ಎಷ್ಟು ತಾದಾತ್ಮ್ಯವನ್ನು ತೋರಿಸ್ತೀವೋ, ಎಷ್ಟು ಹೊಂದ್ಕೊಳ್ತೀವೋ, ಅಷ್ಟು ಅದು ನಮ್ಗೆ ದುಃಖವನ್ನು ಕೊಡುತ್ತೆ, ಅಷ್ಟು ಸುಖವನ್ನೂ ಕೊಡುತ್ತೆ. ಆದರೆ ಸುಖ ಕೊಟ್ಟಾಗಲೆಲ್ಲ ದುಃಖವನ್ನು ಜೊತೆಗೆ ತೆಗೆದುಕೊಂಡು ಬರುತ್ತೆ ಅಂತ ಮರೆಯೋಂಗಿಲ್ಲ. ಆದರೆ ಹಾಗಂತ ತಾದಾತ್ಮ್ಯವನ್ನು ಬಿಡುವಂತಿಲ್ಲ. ನಾವೇನು ಮಾಡಬೇಕು ಅಂತಂದರೆ, ಆ ಕರ್ಮವನ್ನು ವಿಲ್ಫುಲಿ ಅಥವಾ ಮೆಂಟಲಿ ಪೂರ್ಣ ಅದ್ರ ಜೊತೆಗೆ ಇದ್ದು, ಅದರ ಜೊತೆಗಿರುವಂಥ ಆಸಕ್ತಿಯನ್ನು ಕಳ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಆ ಕರ್ಮದಿಂದ ಉಂಟಾಗುವ ಎಲ್ಲ ನಮ್ಮ ಸಮಸ್ಯೆಗಳನ್ನು ಕೂಡ ನಾವು ನಿವಾರಿಸಿಕೊಳ್ಬೋದು. ಪ್ರತಿಯೊಂದು ಬಾರಿಯೂ ಕೂಡ ಈ ಕರ್ಮದ ಚಿತ್ತದಲ್ಲಿರುವಂಥ ಒಂದೊಂದು ಎಂಟ್ರಿನ ಕ್ಲಿಯರ್ ಮಾಡ್ತಾ ಹೋದಂತೆ ಭಗವಂತನ ಹತ್ತಿರಕ್ಕೆ ಹೋಗುವಂಥ ನಮ್ಮ ಮಾರ್ಗ ಸ್ಫುಟವಾಗ್ತಾ ಸಾಗತ್ತೆ. ಚಿತ್ತದಲ್ಲಿರುವಂಥ ಎಂಟ್ರಿಯನ್ನು ಜಾಸ್ತಿ ಮಾಡ್ತಾನೇ ಹೋದಷ್ಟು ಭಗವಂತನಿಂದ ದೂರ ಹೋಗ್ತಾ ಹೋಗ್ತೀವಿ. ಆ ಎಂಟ್ರಿನ ಕ್ಲಿಯರ್ ಮಾಡ್ತಾ ಹೋದಷ್ಟು ನಾವು ಭಗವಂತನಿಗೆ ಹತ್ತಿರ ಹೋಗ್ತೀವಿ. ಎಂಟ್ರಿ ಕ್ಲಿಯರ್ ಮಾಡುವಂಥ ಮೆಥಡ್ ಯಾವುದು? ಎಗೇನ್ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಚಿತ್ತದಲ್ಲಿರುವಂಥ ಎಂಟ್ರಿಯ ಕಾರಣಕ್ಕೋಸ್ಕರ ಯಾವುದೋ ಒಂದು ಕರ್ಮ ಮಾಡಬೇಕಾಗಿರುತ್ತಲ್ಲ, ಆ ಕರ್ಮವನ್ನು ಮಾಡೋಣ. ಆದರೆ ಮಾಡುವಾಗ ಅನಾಸಕ್ತ ಭಾವದಿಂದ ಮಾಡಿಬಿಟ್ರೆ, ಅಹಂಕಾರ ಭಾವವನ್ನು ಕಳ್ಕೊಂಡು ಮಾಡಿದರೆ ಯಾರ ಡೈರಿಯಲ್ಲಿ ಎಂಟ್ರಿ ಮಾಡಬೇಕು ಅಂತ ಅದಕ್ಕೂ ಗೊತ್ತಾಗಲ್ಲ. ನನ್ನ ಡೈರಿ ಅಂತಿದ್ರೆ ತಾನೇ ಇಲ್ಲಿ ಬಂದು ಬರಿಬೇಕು ಅಂತ ಗೊತ್ತಾಗೋದು ಅದಕ್ಕೆ. ಆದರೆ ನಾನು ಅನ್ನೋದೇ ಅಲ್ಲಿ ಇಲ್ಲದೆ ಹೋದಾಗ ಎಲ್ಲಿಗೆ ಹೋಗಿ ಬರಿಬೇಕು ಇದನ್ನು? ಇವನೇ ಇಲ್ವಲ್ಲ ಅಲ್ಲಿ. ಇವನು ಇಲ್ಲದೆ ಇರೋದ್ರಿಂದ ಅದು ರಿಪಲ್ಗಳನ್ನು ಎಬ್ಬಿಸಲ್ಲ, ಹಂಗೆ ರಿಪಲ್ಗಳನ್ನು ಏಳಿಸದೇ ಇರೋದ್ರಿಂದ ಅದು ಎಂಟ್ರಿ ಆಗಲ್ಲ. ಎಂಟ್ರಿ ಆಗದೇ ಇರೋದ್ರಿಂದ ಒಂದು ಕರ್ಮ ಸ್ಕ್ರ್ಯಾಚ್ ಆಯಿತು ಅಂತ. ಹೀಗೆ ಎಷ್ಟು ಕರ್ಮಗಳನ್ನು ಸ್ಕ್ರ್ಯಾಚ್ ಮಾಡ್ಕೊಳ್ತಾ ಹೋಗ್ತೀವೋ ಅಷ್ಟು ನಮ್ಮ ಬದುಕು ಸುಂದರಗೊಳ್ತಾ ಹೋಗುತ್ತೆ. ಅನಾಯಾಸವಾಗಿ ನಮಗೆ ಭಗವಂತನ ಪಥಕ್ಕೆ ಬೇಕಾಗಿರುವಂಥ ಪಥದಲ್ಲಿ ಸಾಗಲು, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಬೇಕಾದಂಥ ಸಮರ್ಥವಾಗಿರುವಂಥ ಮಾರ್ಗ ದೊರೆಯುತ್ತೆ. ಇಲ್ಲದೆ ಹೋದರೆ ಇಲ್ಲ. ಇದು ಹಾಕಿರುವ ಬಟ್ಟೆಯಿಂದ ಸಿಗುವಂಥದ್ದಲ್ಲ, ನಾವಿರುವಂಥ ಸ್ಥಾನದಿಂದ ದೊರೆಯುವಂಥದ್ದು ಅಲ್ಲ. ಇಟ್ ಡಸಂಟ್ ಮೀನ್ ಯಾರಾದರೂ ಕಾವಿ ಬಟ್ಟೆಯನ್ನು ಹಾಕಿದ ತಕ್ಷಣ ಅವರಿಗೆ ಎಲ್ಲ ಕರ್ಮಗಳು ಕ್ಲಿಯರ್ ಆಯಿತು, ಹೀಗಾಗಿ ಅವರು ಮೋಕ್ಷವೇ ಗ್ಯಾರಂಟಿ ಅಂತೇನು ಅಂದ್ಕೊಳ್ಬೇಕಾದ ಅಗತ್ಯ ಇಲ್ಲ. ನಾನು ತುಂಬ ಜನರನ್ನು ನೋಡಿದ್ದೀನಿ, ಇನ್ವಿಟೇಷನಲ್ಲಿ ಫಸ್ಟ್ ಹೆಸರು ಯಾಕೆ ಬರಲಿಲ್ಲ ಅಂತ ಕಾರ್ಯಕ್ರಮಕ್ಕೆ ಬರದೇ ಇರುವಂಥ ಕಾವಿಧಾರಿಗಳನ್ನು ನೋಡಿದ್ದೀನಿ ನಾನು. ಇನ್ವಿಟೇಷನಲ್ಲಿ ಫಸ್ಟ್ ಹೆಸರು ನಂದೇ ಬರಬೇಕಿತ್ತು ಅಂತ. ನನ್ನ ಹೆಸರಿನ ಜೊತೆ 3 ಶ್ರೀಗಳು ಇಲ್ಲದೆ ಇರೋದ್ರಿಂದ ಬರಲ್ಲ ಅಂತ ಹೇಳಿದವರು ನೋಡಿದ್ದೀನಿ ನಾನು. ನಂಗೆ ಅವಾಗ ಭಾಳ ವಿಚಿತ್ರ ಅನಿಸುತ್ತೆ, ಹೆಂಗಿರುತ್ತೆ ಅಲ್ಲ, ಹೇಗೆ ಅದು ಕಾಪಾಡ್ಕೊಂಡು ಕೂತಿರುತ್ತೆ ಒಳಗೆ, ಹೃದಯದೊಳಗೆ ಹೆಂಗೆ ಬೇಯ್ತಾ ಇರುತ್ತೆ ಅಂತಂದರೆ, ನಾನು ಅನ್ನೋದು ಬಟ್ಟೆಗೆ ಕಳೆದು ಹೋಗುವಂಥದ್ದಲ್ಲ, ನಾನು ಅನ್ನೋದು ಆಸ್ತಿ ಐಶ್ವರ್ಯಗಳಿಗೆ ಕಳೆದು ಹೋಗುವಂಥದ್ದಲ್ಲ. ಆದರೆ ನಾನು ಅನ್ನೋದು ಕಳ್ಕೊಳ್ಳೋದಿದೆಯಲ್ಲ, ಅದೊಂದು ಸುದೀರ್ಘವಾದ ತಪಸ್ಸು. ಆ ತಪಸ್ಸನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಕರ್ಮಯೋಗ ಅಂತ ಸ್ವಾಮಿ ವಿವೇಕಾನಂದರು ಕರೆದರು. ಇಷ್ಟೆಲ್ಲ ಕರ್ಮಯೋಗವನ್ನು ಮಾಡಿದ ನಂತರವೂ, ಐ ರಿಪೀಟ್, ವಿವೇಕಾನಂದರು ಮೊದಲನೇ ದಿನವೇ ಹೇಳಿಬಿಟ್ಟಿದ್ದಾರೆ, ಕರ್ಮಯೋಗದ ಆರಂಭದಲ್ಲೇ ಸ್ವಾಮೀಜಿ ಹೇಳಿದ್ದಾರೆ, ನಮ್ಮೆಲ್ಲರ ಜೀವನದ ಗುರಿ ಜ್ಞಾನವೇ ಅಂತ.
ಕರ್ಮಯೋಗದಿಂದಲೇ ಮುಕ್ತಿ ಸಿಗುತ್ತೆ ಅಂದರೆ ಅರ್ಥ ಮಧ್ಯದಲ್ಲಿ ಆ ಮುಕ್ತಿಗೆ ಹೋಗುವ ಆ ಜ್ಞಾನ ಇದೆಯಲ್ಲ, ಆ ಜ್ಞಾನ ಪರಿಪೂರ್ಣವಾಗಿ ನಮ್ಮದಾಗತ್ತೆ ಅಂತ. ಈ ಜ್ಞಾನ ಹೆಂಗಿರುತ್ತೆ ಅಂತಂದರೆ ದೇಶ ಕಾಲ ಮತ್ತು ಕಾರಣಾತೀತವಾಗಿರುವಂಥ ಅದ್ಭುತವಾಗಿರುವಂಥ ಶಕ್ತಿಯೊಂದಿಗೆ ನಮ್ಮನ್ನು ಒಂದು ಮಾಡುವಂಥ ಜ್ಞಾನವಾಗಿರುತ್ತೆ. ಜ್ಞಾನ ಹೇಗಿರುತ್ತೆ ಅಂತಂದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಅವ್ರ ಜೀವಿತಾವಧಿಯ ಕೊನೆಯ ಅವಧಿಯಲ್ಲಿ, ಹೆಚ್ಚು ಕಡಿಮೆ ಕೊನೆ ದಿನಗಳಲ್ಲಿ ಅವರಿಗೆ ಸಕಲವೂ ಪರಮಾತ್ಮ ಸ್ವರೂಪಿಯಾಗಿ ಕಾಣಲಿಕ್ಕೆ ಶುರುವಾಗ್ಬಿಡುತ್ತೆ. ವಿಶ್ವರೂಪ ದರ್ಶನದ ಇದರಲ್ಲಿ ಆ ಗೀತೆಯ ವಿಭಾಗದಲ್ಲಿ ಅರ್ಜುನ ಹೇಳ್ತಾನೆ, ಏನಿದು ನಿನ್ನ ವಿರಾಟ್ ಸ್ವರೂಪ ನೋಡ್ತಿದ್ದೀನಿ, ನಿನಗೆ ಎಲ್ಲೆಲ್ಲೂ ಕೈಗಳು, ಎಲ್ಲೆಲ್ಲೂ ಕಾಲುಗಳು, ಎಲ್ಲೆಲ್ಲೂ ಹೊಟ್ಟೆ, ಎಲ್ಲೆಲ್ಲೂ ಕಣ್ಣು, ಎಲ್ಲೆಲ್ಲೂ ಹಂಗಿದೆಯಲ್ಲ ನಿನಗೆ. ಏನದರ ಅರ್ಥ ಅಂತಂದರೆ ಜಗತ್ತಿನಲ್ಲಿರುವ ಕೋಟ್ಯಂತರ ಜನರ ಕಣ್ಣುಗಳೂ ಕೂಡ ಸಾಕ್ಷಾತ್ ನಾರಾಯಣನ ಕಣ್ಣುಗಳಾಗೆ ಕಾಣ್ತಿವೆ. ಜಗತ್ತಿನಲ್ಲಿರುವ ಕೋಟ್ಯಂತರ ಜನರ ಕಾಲುಗಳೂ ಕೂಡ ನಾರಾಯಣನ ಕಾಲುಗಳಾಗೆ ಎಲ್ಲೆಲ್ಲೂ ಕಾಲುಗಳು ಅಂದರೆ ಮತ್ತೇನರ್ಥ? ಎಲ್ಲೆಲ್ಲೂ ಕಣ್ಣುಗಳು ಅಂದರೆ ಮತ್ತೇನರ್ಥ? ಎಲ್ಲರ ಹೊಟ್ಟೆ ಅವನ ಹೊಟ್ಟೆಯೇ. ಹೀಗಾಗಿ ಅವನೊಬ್ಬ ತಿಂದರೆ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ, ಅವನೊಬ್ಬ ತಿಂದರೆ ಜಗತ್ತಿಗೆಲ್ಲ ತಿಂದಂತಾಗೋದು. ಯಾಕೆ ಅಂತಂದರೆ ಎಲ್ಲೆಲ್ಲೂ ಅವನಿದ್ದಾನೆ. ಯಾವತ್ತು ಈ ಜ್ಞಾನ ಬರುತ್ತಲ್ಲ, ಇದು ಹೇಳೋದು ಭಾಳ ಸುಲಭ, ಆದರೆ ಇದು ಬಂದ ದಿನ ಹೇಳಲಿಕ್ಕಾಗದ ಸ್ಥಿತಿಯಲ್ಲಿ ಇರ್ತೀವಿ. ಯಾಕೆ ಅಂದರೆ ನಾವು ಹೇಳುವುದೂ ಕೂಡ ಇಂದ್ರಿಯಜನ್ಯ ಜ್ಞಾನ ಮಾತ್ರ. ಇಂದ್ರಿಯವನ್ನು ಮೀರಿದ್ದನ್ನು ಹೇಳಲಿಕ್ಕೆ ಸಿಗಲ್ಲ. ಇಂದ್ರಿಯವನ್ನು ಮೀರಿದ್ದನ್ನು ಹೇಳಬೇಕು ಅಂತ ಸ್ವರ್ಗವನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಸ್ವರ್ಗ ಅಂತಂದರೆ ಇಂದ್ರಿಯಕ್ಕೆ ನಿಲುಕುವಂಥದ್ದಲ್ಲ. ಅಲ್ಲೇನು ಈ ದೇಹ ತೆಗೆದುಕೊಂಡೇನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೇನು ಹಿಂಗೆ ಹೋಗಿ ಸ್ವರ್ಗದಲ್ಲಿ ಸೇರ್ತೀವ? ಹಿಂಗೆ ಹೋಗಿ ಸ್ವರ್ಗದಲ್ಲಿ ಕೂತ್ಕೊಳ್ಳೋದಾದರೆ ಎಷ್ಟು ಜನ ಸ್ವರ್ಗದಲ್ಲಿ 106 ಕೋಟಿ ಜನ ಹೋದೋದವ್ರು ಬರಲಿಲ್ಲ ಅಂತಂದ್ರಂತೂ ಅಲ್ಲಿ ಜಾಗ ಇರುತ್ತಾ? ಅಲ್ಲಿ ಸ್ವರ್ಗ ಅನ್ನೋದು ಇರೋದೇ ಆದರೆ ಒಂದು ಸೂಕ್ಷ್ಮ ಶರೀರದಲ್ಲಿ ಇರಬೇಕು. ಆದರೆ ನಾವು ಇಂದ್ರಿಯಜನ್ಯ ಸ್ವರ್ಗದ ಪರಿಕಲ್ಪನೆ ಹೆಂಗೆ ಕಟ್ಕೊಂಡಿದ್ದೀವಿ ಅಂತಂದರೆ ನಂಗೆ ಭಾಳ ವಿಚಿತ್ರ ಅನಿಸುತ್ತೆ ಕೆಲವೊಂದು ಸಲ. ಸ್ವಾಮೀಜಿ ಹೇಳೋದು ಅದಕ್ಕೆ ನನಗೆ ಆ ಕೊನೆಯ ಪಾರ್ಟ್ಸ್ ಭಾಳ ಇಂಟ್ರೆಸ್ಟಿಂಗ್. ಯಾಕೆ ಅಂದರೆ ಸ್ವಾಮೀಜಿ ಹೇಳ್ತಾರೆ, ಈ ವಿಶ್ವ, ಈ ಸ್ವರ್ಗ ಅನ್ನೋ ಕಲ್ಪನೆಯೆಲ್ಲ ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ ಮೂರ್ಖತನ ಅಂತ ನಿಮ್ಗೆ ಅನಿಸುತ್ತೆ ಅಂತ. ಸ್ವರ್ಗ ಹೆಂಗಿರುತ್ತೆ ನೀವು ಕೇಳಬೇಕು. ಕೆಲವೊಂದು ಸ್ವರ್ಗದ ಕಲ್ಪನೆಗಳು, ಅಲ್ಲಿ ನೀವು ಭಗವಂತನಿಗೆ ಇಚ್ಛೆ ಆಗಿರುವಂಥ ಕೆಲಸ ಮಾಡಿ ಹೋದರೆ 72 ಜನ ಹೆಣ್ಮಕ್ಳು ನಿಮಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ ಅಂತ. ಒನ್ ಪಾರ್ಟ್. ವಾಟ್ ಈಸ್ ಸೆಕೆಂಡ್ ಪಾರ್ಟ್? ಆ 72 ಜನ ಹೆಣ್ಮಕ್ಳು ಟ್ರಾನ್ಸ್ಪರೆಂಟ್ ಆಗಿರ್ತಾರೆ ಅಂತ. ಥರ್ಡ್ ಪಾರ್ಟ್ ಏನು ಅಂತಂದರೆ, ಅಂದರೆ ಇಂದ್ರಿಯಗಳು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಇದು, ಯಾವುದು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಇರೋದಲ್ಲ. ಥರ್ಡ್ ಪಾರ್ಟ್ ಏನು ಅಂತಂದರೆ ಮಲಮೂತ್ರ ವಿಸರ್ಜನೆ ಮಾಡದ ಹೆಣ್ಣು ಮಕ್ಕಳು ಅಂತ. ಯಾಕಂದರೆ ಭೂಮಿಯಲ್ಲಿ ಅದು ಅತ್ಯಂತ ಕೊಳಕು ಅಂತ ಅವ್ರು ಭಾವಿಸಿರೋದ್ರಿಂದ ಸ್ವರ್ಗದಲ್ಲಿ ಆ ಕೊಳಕಿಲ್ಲ ಅಂತ ಅನ್ನೋ ಅವಸ್ಥೆ ಇದು. ನಮ್ಮ ಸ್ವರ್ಗದ ಪರಿಕಲ್ಪನೆ ಇದರಿಂದ ಆಚೆಗಿಲ್ಲ. ಅದಕ್ಕೆ ಮನಸ್ಸಿನಂತೆ ಮಹಾದೇವ ಅಂತ ಹೇಳಿದ್ದು. ನನ್ನ ಮನಸ್ಸಿಗೆ ತಕ್ಕಂತೆ ನನ್ನ ಮಹಾದೇವ ಅನ್ನೋದು ಈ ಕಾರಣಕ್ಕೋಸ್ಕರವೇ. ಮನಸ್ಸಿನಲ್ಲಿ ಏನಿದೆಯೋ ಅದು ಹುಟ್ಟುತ್ತೆ. ವಿಶ್ವ ಯಾಕೆ ಹಿಂಗೆ ಕಾಣ್ತಿದೆ ಅಂತಂದರೆ ನನ್ನ ಮನಸ್ಸು ಹಿಂಗೆ ಕಾಣಬೇಕು ಅಂತ ಭಾವಿಸಿರೋದ್ರಿಂದ ವಿಶ್ವ ಹಿಂಗೆ ಕಾಣ್ತಿದೆ. ಇದು ಹಿಂಗೆ ಕಾಣಲಿಲ್ಲ ಅಂತಂದರೆ ವಿಶ್ವ ಹಂಗೆ ಕಾಣಲ್ಲ. ನಾನು ನೋಡಲಿಕ್ಕೆ ಶುರು ಮಾಡಿದ ಮೇಲೆ ಅಲ್ಲೊಂದು ನಿಯಮ ಏರ್ಪಡುತ್ತೆ, ಇಲ್ಲದ್ರೆ ನಿಯಮ ಏರ್ಪಡಲ್ಲ. ಹೇಸನ್ಬರ್ಗನ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಹಿಂಗೆ ಹೇಳುತ್ತೆ. ಹೆಪಜಾರ್ಡ್ ಆಗಿ ಇಷ್ಟ ಬಂದಂತೆ ಹೋಗುವಂಥ ಲೈಟ್ ವೇವ್ಸು ಯಾರಾದರೂ ಒಬ್ಬ ಅಬ್ಸರ್ವರ್ ಇದೆ ಅಂತ ಗೊತ್ತಾದರೆ ನೀಟಾಗಿಬಿಡುತ್ತೆ. ಅವನು ಎಕ್ಸಾಂಪಲ್ಸ್ ಮೂಲಕ ತೋರಿಸ್ತಾನೆ ಅದನ್ನು. ಅಬ್ಸರ್ವರ್ನಿಟ್ಟ ತಕ್ಷಣ ಅದರದ್ದು ಬಿಹೇವಿಯರ್ ಚೇಂಜ್ ಆಗುತ್ತೆ. ಅಂದರೆ ಇಂದ್ರಿಯಜನ್ಯ ಜ್ಞಾನಕ್ಕೆ ಇವೆಲ್ಲವೂ ಇರುವಂಥದ್ದು ಅಂತ. ಯಾವುದು ಇಂದ್ರಿಯ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಮನಸ್ಸು ಕೂಡ ಗ್ರಹಿಸಲಾರದು. ಅಂತಹ ಜಾಗವನ್ನು ಯಾರಾದರೂ ಬ್ರಹ್ಮಸ್ವರೂಪಿಯಾಗಿರುವಂಥ ಆ ತತ್ವವನ್ನು ಕಂಡರೆ, ಆ ಬ್ರಹ್ಮತತ್ವವನ್ನು ಕಂಡವರೆಲ್ಲ ಹೇಳ್ತಾರಲ್ಲ, ಯಾರು ಬ್ರಹ್ಮತತ್ವವನ್ನು ಅರಿತುಕೊಂಡಿದ್ದಾರೋ ಅವರು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ. ಯಾಕೆ ಅಂದರೆ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗೋದಿಲ್ಲ. ಇಂದ್ರಿಯ ಕಲ್ಪಿಸಿಕೊಳ್ಳಬಹುದಾದ್ದು ಮಾತ್ರ. ಇಂದ್ರಿಯ ಕಲ್ಪಿಸಿಕೊಳ್ಳಕ್ಕಾಗದ ದೇಶ ಕಾಲ ಕಾರಣಾತೀತಗಳನ್ನು ಮೀರಿದ ಬ್ರಹ್ಮತತ್ವವನ್ನು ವರ್ಣಿಸೋದಾದರೂ ಹೇಗೆ ಸಾಧ್ಯ ಅಂತ. ಹೀಗಾಗಿ ಅದನ್ನು ಅರಿತುಕೊಳ್ಳುವ ಪ್ರಯತ್ನ ಇದೆಯಲ್ಲ, ಅದು ಜ್ಞಾನ ಅಂತ ಕರೆಯಲ್ಪಡುತ್ತೆ. ಹೀಗಾಗಿ ಎಲ್ಲ ಕರ್ಮಗಳ, ಎಲ್ಲ ಸತ್ಕರ್ಮಗಳ, ಎಲ್ಲ ಕರ್ತವ್ಯಗಳ, ಎಲ್ಲ ನಿಷ್ಕಾಮ ಕರ್ಮಗಳ ಒಟ್ಟು ಫಲ ಏನು ಅಂತಂದರೆ ಜ್ಞಾನ ನಮ್ಮದಾಗುವಂಥದ್ದು ಅಂತ. ಆ ಜ್ಞಾನವನ್ನು ಪಡ್ಕೊಂಡ ತಕ್ಷಣ ಇನ್ಯಾವುದೇ ಕರ್ಮ ನಮಗೆ ಬಾಕಿ ಇರಲ್ಲ. ಅಕರ್ಮಿಗಳಾಗೋದು ಹಾಗೆ ಅಂತ. ಯಾವತ್ತು ಅಕರ್ಮಿಗಳಾಗ್ತೀವೋ ಆಗ ಅತ್ಯಂತ ಶುದ್ಧಾತ್ಮರಾಗಿ ಪರಮ ಪ್ರೇಮ ಸ್ವರೂಪಿಗಳಾಗಿ ಈ ದೇಹದ ತ್ಯಾಗ ಮಾಡೋದು ಸಾಧ್ಯವಾಗತ್ತೆ. ಅತ್ಯಂತ ಕಷ್ಟವೆನಿಸಿದರೂ ಕೂಡ ಈ ದೇಶದಲ್ಲಿ ಅಸಾಧ್ಯವಾಗಿರುವಂಥ ಸಂಗತಿ ಇದ್ಯಾವುದೂ ಅಲ್ಲ. ಆ ಥರದ ಅನೇಕರು ಯಾವಾಗಲೂ ದೇಶದಲ್ಲಿ ಇರ್ತಾರೆ. ಅಂಥವರೆಲ್ಲರ ಕಾರಣಕ್ಕೋಸ್ಕರ ಕಾಲಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಾಗ್ತಿದೆ. ಇಷ್ಟೆಲ್ಲ ಆಕ್ರಮಣಗಳ ನಂತರವೂ ಕೂಡ
ಭಾರತ ಬಲಾಢ್ಯವಾಗಿದೆ. ಯಾಕೆ ಅಂತಂದರೆ ಅಂಥ ಪ್ರೇಮ ಸ್ವರೂಪಿಗಳು ನಿರಂತರವಾದ ಪ್ರೇಮವನ್ನು ಹರಿಸ್ತಿರ್ತಾರೆ ಅಂತ. ನಾನು ಈ ವ್ಯಾಖ್ಯಾನ ಮಾಲೆಯ ಕೊನೆಯ ಅವಧಿಯಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಆ ಪ್ರೇಮ ಸ್ವರೂಪಿಗಳು ನಮಗೂ ಆ ಪ್ರೇಮವನ್ನು ಹರಿಸಲಿ. ಅವರ ಪ್ರೇಮದ ಕಾರಣಕ್ಕೋಸ್ಕರ ಕರ್ಮವನ್ನು ಸಮರ್ಥವಾಗಿ ಮಾಡುವಂಥ ಅವಕಾಶ ನಮಗೆಲ್ಲರಿಗೂ ಲಭಿಸ್ತಾ ನಾವು ಕೂಡ ಆ ಜ್ಞಾನಕ್ಕೆ ಅಧಿಕಾರಿಗಳಾಗೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ವಂದೇ ಮಾತರಂ. ಜೈ ಹಿಂದ್.